ನಗೆ ಸುಗ್ಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಸಂಕ್ರಾಂತಿಗೆ ಬೆಲ್ಲದಂತಹ ಸ್ಪೆಷಲ್ ಹಾಸ್ಯ ದೌತಣ. TV9 ವೇದಿಕೆಯಲ್ಲಿ ಬಿಂದಾಸ್ ಕಾಮಿಡಿ ಕಿಲಾಡಿಗಳು, ನಾನ್ ಸ್ಟಾಪ್ ಮಾತು, ಸಖತ್ ಗತ್ತು, ವೆರೈಟಿ ಜೋಕ್ಸ್ ಇದೆ ಈ ಹೊತ್ತಿನ ವಿಶೇಷ ಸಂಕ್ರಾಂತಿಯ ಸ್ಪೆಷಲ್ ನಗೆ ಸುಗ್ಗಿ. ಸಂಕ್ರಾಂತಿಯಲ್ಲಿ ಸಖತ್ ನಗೆ ಸುಗ್ಗಿಯ ಗಮ್ಮತ್ತು. ಹೌದು, TV9 ಸಂಕ್ರಾಂತಿ ಹಬ್ಬಕ್ಕಾಗಿಯೇ ಧಾರವಾಡದಲ್ಲಿ ಒಂದು ದೊಡ್ಡ ನಗೆ ಲೋಕವನ್ನೇ ಸೃಷ್ಟಿ ಮಾಡಿತ್ತು. ಹಬ್ಬದ ದಿನ ನಿಮ್ಮನ್ನೆಲ್ಲ ನಗಿಸಲಕ್ಕೆ ನಾಡಿನ ಪ್ರಮುಖ ಕಲಾವಿದರು ನಗೆ ಸುಗ್ಗಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಿದ್ರೆ ಸಂಕ್ರಾಂತಿ ನಗೆ ಸುಗ್ಗಿಯಲ್ಲಿ ಡಾಕ್ಟರ್ ರಾಜಶೇಖರ್ ಬಶೆಟ್ಟಿ ಜೋಕ್ಸ್ ಅನ್ನ ಕೇಳಿ ಎಂಜಾಯ್ ಮಾಡಿ. ನಗದು ಜೀವನವಲ್ಲ, ನಗುವೇ ಜೀವನವಾಗಬೇಕು. ಬಂಧುಗಳೇ, ಮನುಷ್ಯನಿಗೆ ನಗು ಬಹಳ ಮುಖ್ಯವಾದಂಥದ್ದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ನಗು ಬಲ್ಲವನಿಗೆ ಇವೆರಡೂ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ಸಮಾಜದಲ್ಲಿ ನುಗ್ಸೋರು ಭಾಳ ಮಂದಿ ಅದಾರ ರೀ, ನಗಿಸೋರು ಭಾಳ ಕಡಿಮೆ ಅದಾರ. ಅದಕ್ಕೆ ಆ ನಗಿಸುವಂಥ ಕೆಲಸವನ್ನು ಇವತ್ತು ನಾನು ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಬರುವಂಥ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಹೇಳಿ ಬಯಸ್ತಾ ಇದ್ದೀನಿ. ಅನೇಕ ಸಂದರ್ಭದಲ್ಲಿ ಪೇಷಂಟ್ಗಳು ಹೆಂಗಿರ್ತಾವಂದ್ರೆ ಡಾಕ್ಟ್ರ್ ಹತ್ತಿರ ಬಂದು ಡಾಕ್ಟ್ರನ್ನ ಪೇಷಂಟ್ ಮಾಡ್ತಾವೆ. ಈಗಂತೂ ಗೊತ್ತಂದು ನಿಮಗೆ, ಯಾರೇ ಮನೆಗೆ ಬಂದು ಕೇಳ್ಬೇಕ್ರಿ, ಏನು ತೊಗೋತೀರಿ? ಮುಂಜಾನೆ BP ಗುಳಿಗೆ, ಸಂಜೆಗೆ ಶುಗರ್ ಗುಳಿಗೆ. ಏನು ಚಹಾ ಬೇಡ, ಕಾಫಿ ಬೇಡ, ಏನು ಬೇಡ, ಹೋಗ್ಬಿಟ್ಟದಲ್ಲ. ಹಂಗೆ ಇವತ್ತೆಲ್ಲ ಜಗತ್ತೆಲ್ಲ ಶುಗರ್ ಶುಗರ್ ಶುಗರ್. ದಯವಿಟ್ಟು ಅದು ಮನುಷ್ಯನ ಮಾನಸಿಕ ಒತ್ತಡದಿಂದ ಬರ್ತಾಯಿದೆ. ಯಾರಲ್ಲಿ ಆರೋಗ್ಯ ಅದ, ಯಾರಲ್ಲಿ ನೆಮ್ಮದಿ ಅದ, ಅವರು ನಿಜವಾದ ಆರೋಗ್ಯವಂತರು. ಅದಕ್ಕೆ ಆರೋಗ್ಯ ಮತ್ತು ನೆಮ್ಮದಿ ಕೂಡಿದ್ರೆ ಆನೆ, ಮನುಷ್ಯ ಆನೆಯಾಗಬೇಕು. ಆನಿನ ಅಂಬಾರಿ ಹೊರ್ತದ್ರಿ, ಆಡೆಂದು ಅಂಬಾರಿ ಹೊರಂಗಿಲ್ಲ. ಅದಕ್ಕೆ ನೀವೆಲ್ಲ ಏನಾಗ್ತದೆ, ಹಸನ್ಮುಖಿ ಸದಾ ಸುಖಿ, ನಕ್ಕೋತಿರ್ಬೇಕು. ನಕ್ಕೋತಿದ್ರೆ ಯಾವುದೂ ರೋಗ ಬರೋಂಗಿಲ್ಲ. ಇವತ್ತಿನ ದಿನಮಾನದಲ್ಲಿ ಏನಾಗಿದೆ, 20ಕ್ಕೆ ಒಳ್ಳೆ ಫಿಗರ್, 20ಕ್ಕೆ ಒಳ್ಳೆ ಫಿಗರ್, 30ಕ್ಕೆ ಶುಗರ್, 40ಕ್ಕೆ ಪ್ರೆಷರ್, 50ಕ್ಕೆ ಢಮಾರ. ಹೇಳೋದೇ ಬೇಡ, ಅಷ್ಟೆಲ್ಲ ಶುಗರ್ ಹೆಚ್ಚಾಗ್ಯದ. ಅದಕ್ಕೆ ಹೇಳುವಂಥ ತಾತ್ಪರ್ಯ ಏನಂದ್ರೆ, ಕೆಲವು ಪೇಷಂಟ್ ಪತ್ತೇನೆ ಮಾಡಂಗಿಲ್ಲ ರೀ. ಏನು ಮಾಡ್ತಾರಂದ್ರೆ, ನಾವು ಹೇಳೋದೊಂದು, ಅವರು ಹೇಳೋದೊಂದು. ಆಮೇಲೆ ಏನಾಯ್ತಂದು, ನನ್ನ ಹತ್ರ ಒಂದು ಪೇಷಂಟ್ ಬತ್ತು, ನಮ್ಮ ಫ್ಯಾಮಿಲಿ ಪೇಷಂಟ್ ಅದು. ಆಕೆ ಸಾಹೇಬ್ರ ನಂಗೆ ಶುಗರ್ ಅದ, ಹೆಂಗೆ ಮಾಡಲಿ, ಸಕ್ಕರೆ ತಿಲ್ಲ ಅಲ್ಲವ. ಹಿಂಗೆ ಕೇಳಿದ್ರಿ ಹೆಂಗೆ, ಅವ್ರ ಮನ್ಯಾಗ ಚಹಾ ಹೆಂಗೆ ಮಾಡ್ತಿದ್ರು ಅಂದ್ರೆ ರೀ, ಚಹಾ ಕುಡಿದ್ರೆ ಇರಿ ಸಾಯ್ಬೇಕು ಅಂತ ಚಹಾ ಮಾಡ್ತಿದ್ರು ಅವರು. ಮತ್ತು ಶುಗರ್ ಬರ್ಲಾರ ಏನು ಮಾಡ್ತದೆ. ಆಮೇಲೆ ಏನಾಯ್ತಂದ್ರೆ, ಸಕ್ಕರೆ ತಿನ್ನಬೇಡವ, ಚಲೋ ಅಲ್ಲ ಅದು ಅಂತ ಹೇಳಿದೆ. ಇಲ್ರಿ ಸಾಹೇಬ್ರ, ನಾ ಹೆಂಗೆ ಬಿಡಲಿ, ನಮ್ಮಪ್ಪ ಸಕ್ರೆ ಫ್ಯಾಕ್ಟ್ರಿ ಮ್ಯಾನೇಜರ್ ಅದಾನ ಅಂದ್ಲು. ಆಕೆ ಸಕ್ರೆ ಬಿಡಾಕ್ತಾ ಇರಲ್ಲ, ನಾ ಪೇಷಂಟ್ ಬಿಡಾಕ್ತಾ ಇರಲ್ಲ. ತಿನ್ನವ ತಿನ್ನು, ಏನು ತಿನ್ನಬೇಕತ್ತಿ? ಬುಂದೇ ದುಂಡಿ ತಿನ್ನಿರಿ. ಬುಂದೇ ದುಂಡಿ ಭಾಳ ತಿನ್ನಬೇಡವ, ಒಂದು ಅರ್ಧ ತಿನ್ನ ನಡೀತದ, ವಾರಕ್ಕೆ ಅರ್ಧ ತಿಂದ್ರೆ ನಡೀತದೆ. ಅದಕ್ಕೇನು ಅಕ್ಕ ಹೇಳಿದೆ. ಆಯ್ತು ಹಾಲ್ಲಕ್ಕಿ ವಾರದಾಗ ಬಂದನ್ರಿ ಆಕಿ ಗಂಡ. ಏನು ರೀ ಸಾಹೇಬ್ರ, ಪತ್ತೆ ಹೇಳಂಗಿದ್ರೆ ಚಲೋತ್ನಾಗ ಹೇಳ್ರಿ, ನಾನು ಹೆಂಡ್ತಿ ಶಟದ ಹೊಕ್ಕಿದ್ಲು, ನಾ ಬಳಿ ಇಟ್ಕೊಂಡು ರೊಟ್ಟಿ ಮಾಡೋದಾಕಿತ್ತಂದವ. ಏನಂತ ಅಂತದಂದೆ ನಾನು. ಅಲ್ರಿ ಮೊನ್ನೆ ಶುಗರ್ ಹೆಚ್ಚಾಗಿ ICUನಾಗ ಇಟ್ಬಿಟ್ಟೇಕಿನಂದ. ಯಾಕೆ ಶುಗರ್ ಹೆಚ್ಚಾಗಿದೆ, ಗುಳಿಗೆ ಕೊಟ್ಟಿನಿ, ಎಲ್ಲ ಕೊಟ್ಟಿನಿ ಅಂದೆ. ಅಲ್ಲ ನೀವು ಬುಂದೇ ದುಂಡಿ ತಿನ್ನತ್ ಹೇಳಿರ್ತಾರೆ. ಹೌದು ತಿನ್ನತ್ ಹೇಳಿನಿ. ಎಷ್ಟು ತಿನ್ನತ್ ಹೇಳಿರಿ? ಅರ್ಧ ಉಂಡಿ ತಿನ್ನತ್ ಹೇಳಿನಿ. ನೋಡಬರ್ರಿ ನಮ್ಮ ಮನೆಗಂದ್ರು. ಏನಾಗ್ಯದ, ಆಕೆ 5 ಕಿಲೋದ ಬುಂದೇ ದುಂಡಿ ಒಂದ ಮಾಡಿ ಅರ್ಧ ತಿಂದಾಳ ಅಂದ. ನೋಡ್ರಿ ಇದು ಕತಿ. ಇಂಥವೆಲ್ಲ ಪೇಷಂಟ್ಗಳದಾವು. ಯಾಕನ್ನ ಹೇಳಾಕತ್ತೀನಂದ್ರೆ, ಪೇಷಂಟಿನಲ್ಲಿ ಏನಂದ್ರೆ ತಾಳ್ಮೆ ಇಲ್ಲ, ಅದಕ್ಕೆ ಹಿಂಗಾಗ್ತಾ ಇದೆ. ಅದರಲ್ಲಿ ಕೂಡ ಇವತ್ತಿನ ದಿವಸ ಈ ನೋಡ್ರಿ TV ಸೀರಿಯಲ್ ಇವೆಲ್ಲ ನೋಡಿ ಮಾಡಿ ಏನಾಗಿದೆ ಅಂದ್ರೆ, ಆ ಜನ ಒತ್ತಡಕ್ಕೆ ಸಿಕ್ಕಿಬಿಟ್ಟಾರೆ. ಗಂಡ ಹೆಂಡತಿ ಇಬ್ಬರು ಇದ್ದರಿ, ಆಕೆ ಬರೀ ಸೀರಿಯಲ್ಲ, ಅವ ಕ್ರಿಕೆಟ ಇಸ್ಪೆಟ್ಟ ಕಂಟಿನ್ಯೂ. ಇಬ್ಬರು ಯಾವಾಗಲೂ ಬಂದು TV ಮುಂದೆ ಇಬ್ಬರು ಚಲೋ ಕಾರ್ಯಕ್ರಮದಲ್ಲಿ ಅಷ್ಟೇ ನೋಡ್ರೆ, ದಯವಿಟ್ಟು ನಾವು ಉಳ್ಕಾದ ಕಾರ್ಯಕ್ರಮ ಕೇಳಂಗಿಲ್ಲ. ಆಮೇಲೆ ಏನಾತಂದ್ರೆ, ಅವರಿಬ್ಬರು TV ಮುಂದೆ ಕೊಂಡವರು. ಆಕೆ ದೊಡ್ಡ ಶ್ರೀಮಂತನ ಮಗಳು, ಆಕೆ ಏನು ಅಡುಗೆನೇ ಮಾಡ್ತಿದ್ದಿಲ್ಲ. ಆಕೆ ಮಾಡಬೇಕು, ಇವತ್ತು ತಿನ್ನಬೇಕು. ಮುಂಜಾನೆ ಆಫೀಸ್ಕೊಂಟ, ಏನು ಮಾಡಿ ನಾಷ್ಟ ಅಂತ, ಏನು ಮಾಡಲಿ ಅಲ್ಲೇ ಎಲ್ಲರೂ ತಿನ್ನು ಹೋಗಂದ್ಲಕ್ಕಿ. ಯಾಕೆ ಸೀರಿಯಲ್ ನೋಡಕತ್ತೀನಿ, ಮುಂಜಾನೆ ಸೀರಿಯಲ್ ನೋಡ್ತೀನಿ, ನಾಟಕ ಸೀರೆ ಉಟ್ಕೊಂಡವ. ಆಯ್ತಂದ್ಲು. ಇವು ಹೊರಗೆ ಹೋದ. ಹೊರಗೆ ಹೋಗಿ ಏನು ಮಾಡ್ತಾನೆ ರೀ, ಹೋಟೆಲ್ನಾಗ ತಿನ್ನಬೇಕತ್ತಾನ. ಕರ್ಮ, ಹೋಟೆಲ್ನಾಗ ಏನು ಸಿಗ್ತದೆ ಈಗ? ಏನೂ ಇಲ್ಲ. ಹಸು ಸಾಯಂಗಾಯ್ತು. ಹಾವಾಗಿ ಮನೆಗೆ ಬರ್ತಾನೆ. ಬರೋದ್ರಾಗ ಮತ್ತೆ ಕೂತ ಬಿಟ್ಟಾಳಿಕೆ. ಕೊಲ್ಲಾಪುರ ಮಹಾಲಕ್ಷ್ಮಿ ಕೂತಂಗೆ TV ಮುಂದೆ. ಅವ ಅಂದ, ಏನು ಮಾಡಿ? ಕೂಳಲ್ಲಿ ಮಾಡಿಟ್ಟಿನಿ ತಿನ್ನೋಗಂದು. ಕೂಳ ರಾಕ್ಷಸರು ತಿನ್ನೋದು. ಎಲ್ಲದ ಅಲ್ಲೇ ಬರ್ಶನ್ ಕಟ್ಟಿ ಮ್ಯಾಗ ಇಟ್ಟಿನಿ ನೋಡು. ಹಾದನ್ರಿ ಅವ ಬಡ ಬಡ ಹಾದ, ಬರ್ಶನ್ ಕಟ್ಟಿ ಬಲ್ಲಿ ಹಾದ.
ತಾಟ್ ತೊಗೊಂಡ ಅನ್ನ ಬರ್ಕೊಂಡ ಸಾರು ಹಾಕೊಂಡ ಬಂದು ಕೂತ್ಯಂದ ಎಲ್ಲ ತುತ್ತ ತಿಂದು ಊಟ ಮುಗಿ ಹೊತ್ತಿಗೆ ಒಂದು ಜರ ಇವಂಗೇನದ ಅದು ರುಚಿ ಹತ್ತಲಿಲ್ಲ ರೀ. ಏನು ಮಾಡಿದ್ದು ಸಾರು ಇಂಥದಕ್ಕೆ ಏನಾಗ್ಯದ ಅದಕ್ಕಂದ್ಲು ಮುಸ್ರಿ ನೀರಾಗ್ಯದ. ಯಾಕೆ ಮುಸ್ರಿ ನೀರು ಹಾಕದ ಕರಿಮೆ ಕೊತ್ತಂಬರಿ ಎಲ್ಲ ಹಾಕಿನಿ ಎದಕ್ಕೆ ಮುಸ್ರಿ ನೀರು ಹಾಕದ ಅಂದ್ಲು. ನೋಡಿ ಬಾ ಇಲ್ಲೇನು ನೋಡ್ತೀನಿ ಬಾತ್ ಗಂಡನ ಕರ್ಕೊಂಡು ಒಳಗೆ ಬಾದ್ಲು ಹಣಿ ಬಡ್ಕೊಂಡ್ಲು. ನೀನು ಹೆಣ ಎತ್ತಲಿ ಬರ್ಷನ್ ಕಟ್ಟಿ ಮ್ಯಾಗ ಮುಸ್ರಿ ನೀರು ಇಟ್ಟಿನಿ ಅದನ್ನೇ ಹಾಕ್ಕೊಂಡು ಸಾರಿನ ಹೋಗೋಣ ಎತ್ತಾಗದ ಹಾಕೊಳಕ್ಕೆ ತಿಳಿದಿಲ್ಲ ನಿನಗಂದ್ಲಕ್ಕೆ. ನೋಡ್ರಿ ಹೆಂಗದ. ಅದಕ್ಕೇನಂದ್ರೆ ಹೀಗೆಲ್ಲ ಆಗಿ ಒತ್ತಡದ ಜೀವನದಿಂದ ಏನಾಗ್ತದೆ ಈ ಥರ ಆಗ್ತಾಯಿದೆ. ದಯವಿಟ್ಟು ತಾಯಂದಿರೋ ನೀವೆಲ್ಲ ಏನಪ್ಪ ಅಂತಂದ್ರೆ ಸಂಸ್ಕೃತಿಯನ್ನು ಬೆಳೆಸೋರು. ನೀವು ಒಳ್ಳೆಯ ಕಾರ್ಯಕ್ರಮ ಅದ್ರಾಗ ಭಾಳ ಮಂದಿ ಹೇಳಾಕತ್ಯಾರಿ ಸಾಹೇಬ್ರೆ ನಾವು ಭಾಳ ದಮ್ಮ ಹಾಕತ್ತೇವ್ರಿ ಯವ್ವ ನಾನಂತೂ ದಮ್ಮ ಆಗವ್ರಿ ಸಣ್ಣ ಔಷಧ ಕೊಟ್ಕೊಟ್ಟು ಸಾಕಾಗಿ ನಾನು ಸಣ್ಣ ಆಗೀನಿ. ನೀವು ದಮ್ಮ ಆಗಬಾರ್ದಂದ್ರೆ ಎರಡೇ ವಿಷಯ ಏನಂದ್ರೆ ಒಂದು ಕನ್ನಡಿ ನೋಡ್ಕೋಬೇಡ್ರಿ ಫೋಟೋ ತೆಗ್ಸ್ಕೋಬೇಡ್ರಿ ಅಂದ್ರೆ ದಮ್ಮ ಆಗೋದ್ರ. ಹಂಗೆ ನಾವು ಹೇಳ್ದೇವ ಆದ್ರೆ ಆಗೋದು ಹಾಗೇ ಹಾಕತ್ಯಾರ. ಏನು ಆಗಾಕತ್ತೆ ಅಂದ್ರೆ ಟಿ ವಿ ಮುಂದೆ ಕೂತು ಹೆಣ್ಮಕ್ಳು ದಮ್ಮ ಹಾಕತ್ಯಾರ ಟಿ ವಿ ತೆಳ್ಳಗೆ ಆಗಾಕತ್ಯಾವ. ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ ಇವತ್ತಿನ ದಿವಸ ಒಬ್ಬೊಬ್ಬರಂತೂ ಹೆಣ್ಮಕ್ಳು ನೋಡ್ರಿ ಎಷ್ಟು ಹೇಳ್ತೇವೆ ಆದ್ರೆ ಹೆಂಗಿರ್ತಾರಂದ್ರೆ ಪ್ಲಾಸ್ಟಿಕ್ ಚೀಲ್ನ್ಯಾಗ ನೀರು ತುಂಬಿಟ್ರೆ ಹೆಂಗಿರ್ತದೆ ಹಂಗಿರ್ತಾರೆ. ಎಬ್ಸಾಕಂತೂ ಜೆ ಸಿ ಬಿನೇ ಬೇಕು ಅಂತಾಕೋಬೇಕಿದ್ದಳ್ರಿ ಹೆಣ್ಮಗಳು. ಭಯಂಕರ ದಾಮಿದ್ಲು ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ಲು. ಕಾರ್ಯಕ್ರಮಕ್ಕೆ ಹೋಗೋಣ ಅದು ಯಾವುದೋ ಒಂದು ಸಿರಿ ಮಾಡೋ ಕಾರ್ಯಕ್ರಮ ಎಲ್ಲರೂ ಕಾರ್ಯಕ್ರಮ ಮುಗೋಣ ಈಕೆ ಎಲ್ಲರಿಗಿನ್ನ ಮುಂದೆ ಹೋಗ್ತಿದ್ಲು. ಅಯ್ಯ ಆರತಿ ಹತ್ರೇ ತಂಗಿ ಅತ್ತ ಒಂದು ಮುದುಕಿ. ಈಕೆ ಇಂಗ್ಲೀಷ್ ಮೀಡಿಯಮ್ ಇದ್ದಳ್ರಿ. ಈಕೆ ಆರತಿ ಪಾರ್ತಿ ಏನೂ ಗೊತ್ತಿದ್ದಿಲ್ಲ. ಆರತಿ ಹತ್ರ ಅಂದ್ಕೊಳ್ಳೆ ಈಕೆ ಅಲ್ಲೇ ಕೂತ್ಲ. ಅಯ್ಯ ನೀನ ಎತ್ತ ಸುಮಿತ್ರ ನೀನ ಆರತಿ ಎತ್ತ ಅಂದ್ಕೊಳ್ಳೆ ಒಂದು ಆರತಿ ಎತ್ತ ಹುಡುಗಿ ಕೂತಿತ್ರಿ ಅದನ್ನು ಎತ್ತಿ ಬಿಟ್ಲಿಕ್ಕೆ. ಎಲ್ಲರೂ ಕೂಡಿ ಏನು ಬೇ ಕ್ವಾಣಿದ್ದಂಗದಿ ಆರತಿ ಎತ್ತಂದ್ರೆ ಆ ಆರತಿ ಎತ್ತಬೇಕು ಆ ಹುಡುಗಿನ ಎತ್ತಿಯಲ್ಲ ಅತ್ತಂದ್ರು ಭಯಂಕರ ಅಸಹ್ಯ ಆಗಿಬಿಡ್ತೀರಿ ಈಕಿಗೆ. ಹಿಂಗಾದ್ರೆ ಇನ್ನು ಇರಬಾರ್ದು ನಾ ಇರಬಾರ್ದು ನಾ ಎಲ್ಲೇ ಹೋಗಿ ಬಿದ್ದು ಸಾಯ್ಬೇಕತ್ತು ಹೊಂಟ್ಲು ಹೋಗಿ ಅಂದ ಅವ್ರದ್ದು ಮಾಡ್ಯದ ಮನೆ ಇತ್ತು ಮೂರು ಅಂತಸ್ತು ಮನೆ ಇತ್ತು. ಹತ್ತಬೇಕತ್ತಳ ಹತ್ತಾಕ ಬರಂಗಿಲ್ಲ ಒಂದೇ ಅಂತಸ್ತು ಹೋದಳ್ರಿ ಹೋದಾಕಿನಿ ಬೀಳ್ಬೇಕ ನಂಗೆ ಆಗೋಲ್ದು. ಏನು ಯಾಕೋಲ್ದು ಮಂದಿ ಕಡೆ ಅನಿಸ್ಕೊಳ್ಬೇಡ ಬಿದ್ದ ಬಿಡ್ಬೇಕಂತ ತಿಳ್ಕೊಂಡು ಏನು ಮಾಡಿಲ್ಲ ಅಂದ್ರೆ ಹಿಂಬುರ್ಕಿ ಹಿಂಗೆ ನಿಂತು ಮಾಡ್ಯದ ಮ್ಯಾಗಿಂದ ಬೆದ್ದೋಡ್ರಿ ದಪ್ಪತ್ತು ಬೆದ್ಲು. ಮಂದಿ ನಾ ಕೂಡು ನೀ ಕೂಡು ವೈದ್ಯಕೆಂದ 3 ದಿನ ICUನಾಗ ಇಟ್ರು. 3 ದಿನ ICUನ್ಯಾಗಿಂದ ಎಚ್ಚರ ಆದ್ಲು. ಯವ್ವ ಎಲ್ಲಿದ್ದೀನಿ ಅಂದ್ಲು. ದವಾಖಾನೆಗಿದ್ದೀವ ಅಂದ್ಲು. ಬಾಜು ಮನಿ ಮುದಿ ಕೂತಿತ್ತು. ಯವ್ವ ಅಲ್ಲ ನಾ ಮ್ಯಾಗಿಂದ ಬಿದ್ದರೆ ಏನೂ ಆಗಿಲ್ಲ ನನಗಂದ್ಲು. ಏನೂ ಆಗಿಲ್ಲ ಯಾಕ ನಿನ್ನ ತೆಳಗೆ ಸಿಕ್ಕ 4 ಮಂದಿ ಸತ್ತಾರ ನೀನ ಹೇಳ ಬೇಷ್ ಮಾಡ್ಕೋತಿ ನೀ ಎಲ್ಲಿ ಸಾಯು ಕೂಡ ಅಲ್ಲ ಅಂದ್ಲು. ದಯವಿಟ್ಟು ಏನಂದ್ರೆ ನಮ್ಮತನವನ್ನು ಕಾಯ್ಕೊಳ್ಳೋಣ. ದಮ್ಮ ದೇವತ್ ಚಿಂತೆ ಮಾಡಬೇಡ್ರಿ ಸಣ್ಣ ದೇವತ್ ಚಿಂತೆ ಮಾಡಬೇಡ್ರಿ. ಆನೆ ಅಂದರೆ ಇದು ಸ್ಕೂಟ್ರ್ ಹೊಡೆದ್ರೆ ಸೈಕಲ್ ಹೊಡೆದ್ರೆ ಸಣ್ಣ ಹಾಕದೇನ ಅದ್ರ ವಜನನೇ ಬೇರೆ ಹಂಗೆ ಇರ್ಬೇಕಾಗ್ಯದ. ಅದಕ್ಕೆ ಇವತ್ತು ಏನಾಗ್ಯಂದ್ರೆ ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿ ಕೆಲವೊಂದು ಪೇಷಂಟ್ ಇರ್ತಾವ್ರಿ. ನಾನು ಗಣಗಾಪುರದಾಗ ನೌಕರಿ ಮಾಡ್ತಿದ್ದೆ ಮೊದಲೇ. ಆ ಪೋಲಿಯೋ ಕಾರ್ಯಕ್ರಮ ಇತ್ತು. ಪೋಲಿಯೋ ಕಾರ್ಯಕ್ರಮ ನಾನು ಹೊಸದಾಗಿ ಅಗದಿ ಅದ ನೌಕರಿಗೆ ಹೋಗಿದ್ದೆ. ಭಲೆ ಖುಷಿ. ಆ ಪೋಲಿಯೋಕ್ಕೊಂದು ಖುಷಿನ ತೊಗೊಂಡು ಬಂದರು. ಪೋಲಿಯೋ ಹಾಕ್ರಿ ಸಾಹೇಬ್ರೆ ನಮ್ಮ ತಾಯಿ ಹೇಳಿದ್ರು. ಖುಷಿ ನೋಡಿದ ಕೂಡಲೇ ಸ್ವಲ್ಪ ರೊಕ್ಕ ಕೊಡ್ಬೇಕಪ್ಪ ಹಂಗೆ ನೋಡಬಾರ್ದು ಅನ್ನೋ ಮಾತಿತ್ತು ನಮ್ಮ. ಆಯ್ತು ಬಿಡತ್ತ ಖುಷಿ ಅಗದಿ 100 ರೂಪಾಯಿ ತೆಗೆದು ಕೊಟ್ಟಿನಿ ರೀ. ಆಕೆ ಹಾಕ್ಸ್ಕೊಂಡ್ರು ಅಂದು ಮತ್ತೊಬ್ಬಕ್ಕೆ ಬಂದ್ಲು ಪೋಲಿಯೋ ಹಾಕ್ಸ್ಕೊಂಡ್ಲು. ಸಾಹೇಬ್ರೆ 100 ರೂಪಾಯಿ ರೀ. ಏನು ಇದು ಕತ್ತಿ ಅಂದೆ. ಆಕೆಗೆ 100 ರೂಪಾಯಿ ಕೊಟ್ಟಿರಲ್ಲ. ಇಲ್ಲವ ಹಂಗಲ್ಲ ಅದು ಹಿಂಗೆ ಅಯ್ಯ ಏನು ರೀ ಏನು ಮನುಷ್ಯರಿದ್ರಿ ನೀವು ಆಕೆ 100 ರೂಪಾಯಿ ಕೊಟ್ಟರೆ ನನಗೆ ಯಾಕೆ 100 ರೂಪಾಯಿ ಕೊಟ್ಟಲೆ ಪಾಳೆ ಹೆಚ್ಚಿಬಿಟ್ರು. ನಾ ಹೇಳಿದೆ ಇದಲ್ಲವ ದಯವಿಟ್ಟು ಹಂಗಲ್ಲದು ಅವ್ರು ಬೇರೆ ಡಾಕ್ಟ್ರು ಬಂದು ಹೋಗ್ಯಾರ ಉದ್ಘಾಟನೆ ಮಾಡಿ ಹೋಗ್ಯಾರ ಅಂತ ಹೇಳ್ಬಿಟ್ಟೆ ನಾನು. ಅಂದ್ರೆ ಹೇಳುವಂಥ ತಾತ್ಪರ್ಯ ಅಂದ್ರೆ ಮನುಷ್ಯರಿಗೆ ಏನು ಹೇಳ್ತಿರೋದು ಅರ್ಥ ಆಗೋದಿಲ್ಲ ರೀ ಒಮ್ಮೆ. ಆಮೇಲೆ ಒಮ್ಮೆ ಡಾಕ್ಟ್ರ್ ಹತ್ರ ಎಂಥ ಇದು ಆಗ್ತದೆ ಅಂದರೆ ಒಂದು ಹಾಸ್ಯ ಬರ್ತದೆ ಅಂದರೆ ಸೊಲ್ಲಾಪುರಕ್ಕೊಬ್ರು ಡಾಕ್ಟ್ರ್ ಇದ್ದರು. ಅವರು ಬಿಜಾಪುರ ಕುಲಕರ್ಣಿ ಅಂತ ಭಾಳ ಒಳ್ಳೆಯ ಡಾಕ್ಟ್ರು. ನನ್ನ ಹತ್ರ ನಮ್ಮ ಪೇಷಂಟ್ ಒಬ್ಬರಿಗೆ ಭಾಳ ದಿನ ಮಕ್ಕಳಾಗಿದ್ದಿಲ್ಲ. ಭಾಳ ದಿನ ಮಕ್ಕಳಾಗಲಾರ್ಕ ಅಕ್ಕಿ ಗಾಂಡೆ ಅಂತ ಏನು ಮಕ್ಳು ತೊಗೊಂಡು ಏನು ಮಾಡ್ತಿ ಬಿಡ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅದಾವ ಜಾಯ್ಕ್ ಮಾಡೋನು ಬ್ಯಾಡತ್ತಿದ್ದವ. ಇಲ್ರಿ ಸಾಹೇಬ್ರ ನಂದು ಅನ್ನೋದೊಂದು ಬೇಕು ಇದು ಗಾಂಡ್ ಒಂದೇ ಅದು ಅನ್ಸಾಕೆ ನನಗೆ ಇನ್ನೊಂದು ಬೇಕತ್ತಿದ್ಲಕ್ಕಿ. ಅದಕ್ಕೆ ಏನು ಮಾಡಿದ್ರೆ ಅಂದ್ರೆ ಆ ಸೊಲ್ಲಾಪುರಕ್ಕೆ ತೋರ್ಸಕ್ಕೆ ಹೋದೇವ್ರಿ. ಹೋದ ಕೂಡಲೇ ಏನದ ಅವ 2-3 ಸರಿ ಹೋಗಿ ತೋರ್ಸ್ಕೊಂಡ್ಬಂದೆವು. ಅಕ್ಕಿಗೆ ದೌಡ ಆ ಗರ್ಭಿಣಿ ಆಗಲಿಲ್ಲ ಆ ತಾಯಿ. ಆದ ಕೂಡಲೇ ಏನಾತಂದ್ರೆ ಆಕಿ ಗಂಡ ಹೊರಗೆ ಕುಸು ಬ್ಯಾನ್ ನಡಿಯೇ ಸಾಹೇಬ್ರೆ ಬ್ಯಾನ್ ನಡ್ರಿ ನೀವು ಹಂಗೆ ಮಾಡ್ತಿರಲ್ಲ ಕರ್ಕೊಂಡು ಅಂದ್ಕೂಳೆ ಅವ ಡಾಕ್ಟ್ರಿಗೆ ಕೇಳಿದರು ಏನತ್ತನವ ಡಾಕ್ಟ್ರ ಮತ್ತು ನಮ್ಮ ಮನೆಯವರು ತೋರ್ಸೋದು ಬ್ಯಾಡತ್ತಾರ್ರಿ. ಅವ ಹೇಳ್ದ ನೆಟ್ಟಗೆ ಕನ್ನಡ ಬರ್ತಿದ್ದಿಲ್ಲ. ಏನತನವ ತೋರ್ಸೋದು ಬೇಡತನ. ಏ ಕೋಡಿ ಫೋರಿ
ನಿನ್ನ ಮಕ್ಕಳು ಬೇಕಂದ್ರೆ ನಿನ್ನ ಗಂಡನ ಬಿಡು, ನನ್ನ ಬೆನ್ನು ಹತ್ತು. ಅವನು ಕೇಳಿದ್ರೆ ನಿನಗೆ ಮಕ್ಕಳಾಗೋದಿಲ್ಲ, ನೀ ಖಾಯಂ ನನ್ನ ಹತ್ರ ಬಾ, ಮಕ್ಕಳಕ್ಕಾವು ಅಂದ. ಬಹುಶಃ ಮುಂದೆ ಅವ್ರಿಗೆ ಮಕ್ಕಳಾತು. ಆ ಡಾಕ್ಟರ್ ಹೆಸರು ಇಟ್ಟಾರ. ಇದು ಭಾಳ ಖುಷಿ ಪಡುವಂಥ ವಿಷಯ. ಅದಕ್ಕೆ ಡಾಕ್ಟ್ರಲ್ಲಿ ಇಂಥ ಅನೇಕ ನಾವು ನಮ್ಮಲ್ಲಿ ಇಂಥ ಒಂದು ಹಾಸ್ಯಗಳನ್ನು ಕೇಳಿ ನಾವು ಕೂಡ ನಮ್ಮ ರೋಗವನ್ನು ಕಡಿಮೆ ಮಾಡ್ಕೋತೇವೆ. ಇನ್ನು ವಿಶೇಷವಾಗಿ ಗಂಡ ಹೆಂಡತಿ ಭಾಳ ಮಂದಿ ಬರ್ತಾರೆ. ಸತಿಪತಿಗಳೊಂದಾದಿ ಭಕ್ತಿ ಹಿತವಪ್ಪೋದು ಶಿವಂಗಿ ಅನ್ನುವಂಥ ಮಾತದ. ಆದರೆ ಅನೇಕ ಸಂದರ್ಭದಲ್ಲಿ ಅಂದ್ರೆ ಈ ಒತ್ತಡದ ಸಮಾಜದಲ್ಲಿ ಗಂಡ ಹೆಂಡರಲ್ಲಿ ಜಗಳ ಬರಾಕತ್ತೆ. ಎಂಥ ಜಗಳ ಬರಾಕತ್ತೇವೆ ಅಂದ್ರೆ ಅವು ಭಾಳ ಚಂದ ಜಗಳ ನೋಡ್ಬೇಕೆಲ್ಲ ಹೇಳ್ಬೇಕಂದ್ರೆ. ಅದ್ರಾಗ ನಮ್ಮ ಅದು ಭಾರತದಲ್ಲಿ ಕರ್ನಾಟಕದಲ್ಲಿ ಡೈವರ್ಸ್ ಅನ್ನೋ ಪದ ಬಂದದ. ದಯವಿಟ್ಟು ಬರಬಾರ್ದಾಗಿತ್ತು, ಅದು ಬಂದದ. ಕೋಟಿ ದೇವತೆಗಳಿರುವ ನಮ್ಮ ನಾಡಿನಲ್ಲಿ ಕೋರ್ಟು ಕಚೇರಿಗಳು ಉಳ್ದಾವ್ ನೋಡ್ರಿ, ತಪ್ಪಲ್ಲ ಅದು. ಹಂಗೆ ಇಬ್ಬರು ಗಂಡ ಹೆಂಡತಿ ಜಗಳಾಡಿದ್ರು. ಜಗಳಾಡಿದ ಕೂಡಲೇ ಊರಾನ ಮಂದಿ ಬಿಡಿಸಿದ್ರು, ನೋಡಿದ್ರು, ಬಗೆಹರಿಲಿಲ್ಲ. ಎಲ್ಲರೂ ನೋಡಿದ್ರು, ಬಗೆಹರಿಲ್ಲ, ಬಿಟ್ಬಿಟ್ರು ಅವ್ರನ್ನ. ಅಂದ ಕೂಡಲೇ ಊರಾಗ ಒಬ್ಬ ಕ್ಯಾಟ್ ವಕೀಲಿದ್ದ. ಅವ ಏನಂದ, ಡೈವರ್ಸ್ ತೊಗೊರಿ ನಾವು, ಡೈವರ್ಸ್ ತೊಗೊರಿ ಅಂದ ಕೂಡಲೇ ಇವ್ರಿಗೆ ಡೈವರ್ಸನ್ನು ಅರ್ಥ ಆಗುತ್ತಿಲ್ಲ ಪಾಪ. ಏನು ರೀ ಅದು, ನೀವು ಇಬ್ಬರೂ ಬ್ಯಾರಿ ಮಾಡ್ತೀನಿ. ಆ ಶಿಟ್ನಾಗ ಏನಾಯ್ತು ಅಂದ್ರೆ ಬ್ಯಾರಿ ಆಗಿಬಿಟ್ರತ್ತ. ಡೈವರ್ಸ್ಗೆ ವಕೀಲನ ಹತ್ರ ಕಾಗದ ಪತ್ರ ಕೊಟ್ಟರು. ಅದೊಂದು 2-3 ಹೀರಿಂಗ್ ಆಗಿ ಕಡೆಗೆ ಜಡ್ಜ್ಮೆಂಟಿಗೆ ಬರ್ತಾರೆ. ಜಡ್ಜ್ಮೆಂಟಿಗೆ ಬಂದಾಗ ನಮ್ಮ ಘನ ಸರ್ಕಾರ ಏನು ಮಾಡ್ತದೆ, ಕೊನೆಯವರೆಗೂ ಗಂಡ ಹೆಂಡತಿ ಕೂಡಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತದೆ. ಕೇಳಿ ಏನು ಮಾಡ್ತದೆ, ಏನಮ್ಮ ನೀವು ಕೂಡಿರ್ತೀರೇ ಒಲ್ಲೆ, ಬ್ಯಾಡ್ರಿ, ಇವ ಬೇಡೇ ಬೇಡ, ಅವಂಗ ನನಗೆ ಸ್ವರ್ಗದಾಗ ಭೇಟಿ ನೋಡ್ರಿ ಹೆಂಗದ. ಆಮೇಲೆ ಅವ ಕೇಳ್ದ, ಇರ್ತೇನ ಬ್ಯಾಡ್ರಿಕಿ, ನನಗೆ ರಗಡ ಮಂದಿ ಸಾಲ ಹೆಚ್ಚಾರ ಕನ್ಯಾ ಕೊಡಕ್ಕೆ, ಬ್ಯಾಡಿಕಿ. ಇದು ಬಗೆಹರಿ ಹೆಂಗೆ ಕಾಣಂಗಿಲ್ಲ. ಅವ ಆ ಕಡೆ ನಿಂತ, ಜಡ್ಜ್ಮೆಂಟ್ ನಿಂತ, ನೋಡಿ ಎಲ್ಲ ಮಾಡಿ ಆಯಿತು. ಆಸ್ತಿ ಪಾಸ್ತಿ ಎಲ್ಲ ಭಾಗ ಮಾಡ್ದ. ಮಕ್ಕಳು ಮೂರಿದ್ದು. ಮಕ್ಕಳು ಮೂರನೇ ಏನಾಯ್ತಂದ್ರೆ ಅಕ್ಕಿ ಹೆಣ್ತೇನಂದ್ಲು, ಮಕ್ಕಳು ಮೂರದವ್ರಿ ಸಾಹೇಬ್ರ, ನನಗೆ ಕೊಡ್ರಿ 2, ಅವಂಗೊಂದ ಕೊಡ್ರಿ. ಅವ ಅಂದ, ನಾ ಇರ್ಲಿಕ್ಕೆ ಎಲ್ಲಿ ಮಕ್ಕಳು ಹಾಕಿದ್ದೋ ಮಂಗ್ಯ, ನನಗೆ 2 ಬೇಕು, ನಿನಗೊಂದು ತಗೋ. ಜಗಳ ಹತ್ರಿದು. ಜಗಳತನ ಮ್ಯಾಜಿಸ್ಟ್ರೇಟ್ ತಲೆ ಕೆರ್ಕೊಳಕತ್ರು. ಯಾವ ಬುಕ್ದಾಗೂ ಓದಿಲ್ಲ ನಾ, ಇದು ಎಲ್ಲಿದ್ದು ಅಂದು. ಬೇಡ, ಪೋಸ್ಟ್ಪೋನ್ ಮಾಡ್ರಿ, ಇದನ್ನ ಮುಂದೆ ಹಾಕ್ರಿ. ಅಕ್ಕಿ ಅಂದು, ಯಾಕ್ರಿ ಸಾಹೇಬ್ರ, ಯಾಕೆ ಜಜ್ಮೆಂಟ್ ಕೊಡಂಗಿಲ್ಲ ಅಂದ್ಲು. ಇಲ್ಲವ, ನಮ್ಗೆ ತಿಳಿಯಲ್ದಿದು. ಅಯ್ಯ ನಿಮ್ಗೆ ತಿಳಿಯಲ್ದ? ಅಕ್ಕಿ ಹೇಳ್ತಾಳ ಗಂಡಗ, ಅಯ್ಯ ಹಿರಿಯ ಬರ ನೀನ ಬಾ, ಇವ್ರಿಗಿದು ತಿಳಿಯಂಗಿಲ್ಲತ್ತ. ನಾವಿಬ್ಬರು ಕೂಡಿ ಇದೊಂದು ವರ್ಷ ಇರೂ ಇನ್ನೊಂದು ಮಕ್ಕಳಕ್ಕದ, 4 ಅಕ್ಕವು ಹಂಚ್ತಾನ, ಹೋಗೋಣ ಬಾ ಅಂದು ಒಟ್ಟ ಬಂದೇ ಇಲ್ಲ ಅವರು. ಡಾಕ್ಟರ್ ರಾಜಶೇಖರ್ ಬಶೆಟ್ಟಿ ಜೋಕ್ಸ್ ಜರ್ನಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ಪಕ್ಕಾ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡೋ ಡಾಕ್ಟರ್ ರಾಜಶೇಖರ್ ಬಶೆಟ್ಟಿಯವರು ಈಗ ನಿಮಗಾಗಿ ಮತ್ತೊಂದಿಷ್ಟು ಮಸ್ತ್ ಜೋಕ್ಸ್ ಹೇಳ್ತಾರೆ. ಕೇಳಿ ಆನಂದಿಸಿ. ಒಂದು ಕಡೆ ಏನಂದ್ರೆ ಹಿಂಗೆ ಒಂದು ದೊಡ್ಡ ಲೇಡೀಸ್ ಕ್ಲಬ್ ಇತ್ತು. ಲೇಡೀಸ್ ಕ್ಲಬ್ನಾಗ ಆ ಹೆಣ್ಮಗಳನ್ನ ಕರೆದಕ್ಕೆ ಸನ್ಮಾನ ಮಾಡಿದರು. ಯಾಕೆ ಸನ್ಮಾನ ಮಾಡಿದರು? ಮತ್ತು ನೀವಿಬ್ಬರು ಗಂಡ ಹೆಂಡತಿ ಭಾರಿ ಏನಪ್ಪ ಅಂದ್ರೆ ಯಾವತ್ತು ಹೆಂಗೆ ಎನರ್ಜಿಕ್ ಅದಿರಿ. ನಿಮ್ಮ ಮನೆಯವ್ರಿಗೆ ಇಲ್ಲ ಆಲ್ರೆಡಿ ಏನದ 80 ವರ್ಷ ಆಗ್ಯಾವ ಅವ್ರಿಗೆ, ಆದರೂ ಅಷ್ಟು ಭಾರಿ ಅದಾರ. ಈ ನಿಮ್ಮ ಆರೋಗ್ಯದ ಗುಟ್ಟೇನು? ಅವನು ಕರೆದ್ರು, ಅಕ್ಕಿನೂ ಕರೆದ್ರು. ಅವ ಹೇಳ್ದ, ನಾನು ಹೆಂಡ್ತಿ ಭಾಳ ನನಗೆ ಹೆಲ್ಪ್ ಮಾಡ್ತಾಳ್ರಿ, ನನ್ನ ಹೆಂಡ್ತಿ ಬೆಳಗ್ಗೆ ಕಾಫಿ ಮಾಡ್ತಾಳೆ, 4 ಗಂಟೆಗೆ ಎಬ್ಸಿ ವಾಕಿಂಗ್ ಕಳಿಸ್ತಾಳೆ, ಇದೆಲ್ಲ ನಮ್ಗೆ ಏನು ಸನ್ಮಾನ ಮಾಡ್ತೀರಿ, ನನ್ನ ಹೆಂಡ್ತಿಗೆ ಮುಟ್ಲಿ ಅಂದವ. ಆಯ್ತಾ, ನಾವು ನಿಮಗೆ ಸನ್ಮಾನ ಮಾಡ್ಬೇಕಂದೇವು, ನಿಮ್ಮ ಹೆಂಡ್ತಿಗೆ ಮುಟ್ಬೇಕು, ನಿಮ್ಮ ಹೆಂಡ್ತಿನ ಕರ್ಸೋಣ. ಆಕಿನ ಕರ್ಸಿದ್ರು. ನಿಮ್ಮ ಯಜಮಾನ್ರು ಹಿಂಗೆ ಹೇಳಿದರು, ಅವ್ರ ಯಶಸ್ಸಿನ ಗುಟ್ಟು ನೀವೇ ಅತ್ತ, ಮತ್ತು ಅವ್ರಿಗೆ ಅಷ್ಟೆಲ್ಲ ವ್ಯವಸ್ಥೆ ಮಾಡಿರ್ತ, ನಿಮ್ಮ ಅನುಭವ ಹೇಳ್ರಿ ಅಂದು. ಆಕೆ ಸ್ವಲ್ಪ ಅನ್ಎಜುಕೇಟೆಡ್ ಇದ್ದಳ್ರಿ ಹೆಣ್ಮಗಳು. ಆಕೆ ಏನಿದ್ದದ್ದು ಸ್ವಚ್ಛ ಹೇಳಿಬಿಟ್ಲು. ಏನು ಹೇಳಿಲ್ಲ ಅಂದ್ರೆ, ಸಾಹೇಬ್ರ ಇವರಿಟ್ಟು ರನ್ನಿಂಗ್ ಮಾಡ್ತಾರೆ, ಜಂಪಿಂಗ್ ಮಾಡ್ತಾರೆ, ಇವ್ರು ಭಾಳ ಇಷ್ಟು ಹರಿಯದವ್ರಂಗೆ ಹೆಂಗೆ ಕಾಣ್ತಾರೋ ನನಗೇನೂ ಗೊತ್ತಿಲ್ಲ. ನಾ ಮಾತ್ರ ನಶಿನಾಗಿ ಇವ್ರನ್ನ ಎಬ್ಬಿಸಿ ವಾಕಿಂಗ್ ಕಳಿಸೋದು ಖರೆ. ಯಾಕಂದ್ರೆ ನನ್ನ ಮಗ್ಗಲು ಮಕ್ಕೊಂಡು ಡೈನೋಸಾರ್ ಗೊರ್ಕಿ ಗೊರ್ಕಿ ಹೊಡಿತಾನಿವ. ಬೆಳಗಾನ ನಿದ್ದಿರಂಗಿಲ್ಲ ನನಗೆ. 3ಕ್ಕೆ ಎಬ್ಸಿದನ್ನು ಕಳಿಸಿದ್ನಿ ಅಂದ್ರೆ ಮುಂದೆ 3 ತಾಸು ನನಗೆ ನಿದ್ದೆ ಹಾಕದ ತಿಳ್ಕೊಂಡು ಇವನು ವಾಕಿಂಗ್ ಕಳಿಸಿನಿ, ಅದಕ್ಕೆ ಹಿಂಗಾಗ್ಯದ ಅನ್ನುವಂಥ ಮಾತನ್ನು ಹೇಳಿದ್ಲು. ಅದಕ್ಕೆ ಹಂಗೇನಂದ್ರೆ ಆ ಗಂಡ ಹೆಂಡ್ತಿ ಏನಂದ್ರೆ ಅವರಲ್ಲಿ ಒಂದು ಇರುವಂಥ ಒಂದು ಸಣ್ಣ ಗುಣವನ್ನು ಕೂಡ ಇವತ್ತಿನ ದಿವಸ ಹಾಸ್ಯದ ಮೂಲಕ ನಾವು ನೋಡಬೇಕಾಗ್ಯದ. ಒಂದು ಕಡೆ ಏನಾಯ್ತಂದ್ರೆ, ಒಬ್ಬ ಹೆಣ್ಮಗಳು ಮಧ್ಯಾಹ್ನದಾಗ ಚಾಕ ಸಕ್ರೆ ಕೇಳಕ್ಕೆ ಬಂದಳ್ರಿ. ಅಯ್ಯ ಯಾಕ ಏನು ಮಾಡಕತ್ತಿ ಅಂದ್ಲು. ಏನಿಲ್ಲವ ಬಾ ಅಂದ್ಲು. ಅಯ್ಯ ಒಂದು ಜರ ಚಾ ಕುಡ್ಬೇಕು, ಸಕ್ರೆ ಕೊಡವ. ಯಾಕವ? ಮಧ್ಯಾಹ್ನ ಹೊತ್ನಾಗ ತಲೆ ನುಸಾಕತ್ತದವ ಅಂದ್ಲು. ಆಯಿತು, ಮತ್ತೆ ಯಾಕೆ ಮನೆಗೆ ಹೋಗಿ ಇಲ್ಲೇ ಚಾ ಮಾಡ್ಕೊಂಡು ಕುಡಿ ಬಾ ಅಂದ್ಲು. ಆಕೆ ಚಾ ಮಾರಿ ಕೊಟ್ಲು.
ಚಾ ಮಾಡಿ ಕುಡ್ದಕ್ಕಿ ಹೊತ್ತು ಮುಣುಗುತ್ತಾನೆ ಅಲ್ಲೇ ಕೂತ್ಬಿಡ್ರಿ. ಆಕೆ ಗಂಡ ಒಳಗೆ ಮನೆಗಿದ್ದ, ಆ ಹೆಣ್ಮಗಳ ಗಂಡ ಅದು ಎದ್ದು ಹೋಗ್ಬೇಕಾಗ್ಯದ. ಅವ ಲುಂಗಿ ಕಳೆದ ಹೊರಗೆ ಒಳಗೆ ಅಂಡ್ರವೇರ್ ಮನೆಗಿದ್ದ. ಇವರಿಬ್ಬರು ಅವ್ನು ಲುಂಗಿ ಮ್ಯಾಗ ಕೂತಿದ್ರು. ಅವ ಎದ್ದು ಬರ್ಬೇಕತ್ತಾನ, ಇವ್ರು ಮಾತು ಮುಗಿಸೋಲ್ರು. ಅದಕ್ಕೆ ಅವ ನೋಡ್ದ ಕರ್ಟನ್ ಸರ್ಸ್ದ, ಬಾಗ್ಲ ಸಪ್ಪಳು ಮಾಡ್ದ. ಇವರು ಭಯಂಕರ ಜೋರು ಮಾತಾಡಿದ್ರು ನೋಡಿ ಏನಾಯ್ತಂದ್ರೆ ಸಾಕಾಗಿ ಹಗರ್ ಕೆಮ್ಮಿದನ್ರಿ ಅವ. ಹೊಕ್ ಹೊತ್ತು ಕೆಮ್ದ. ಅವಾಗ ಈಕೆ ಏನು ಬಂದಿಲ್ಲಲ್ಲ ಇದು ಸಕ್ರೆ ಒಯ್ಯಾಕ. ಯವ್ವ ಹಂಗೆ ಮಾತಾಡಕತ್ತೇವಲ್ರಿ ಅಕ್ಕೋರ, ಒಳಗೆ ಯಾರ ಗಂಡಸರದಾರ ಅಂದ್ಲಿಕ್ಕೆ. ಅಯ್ಯ ಯಾತ್ರ ಗಂಡಸಿರ್ತಗಿ ಗಂಡು ಸಾಲ ನನಗೆ ಆಂಡವ ಅಂದ್ಲಿಕ್ಕೆ. ಅವ ಗಲ್ಲ ಬಡ್ಕೊಂಡ. ಹೀಗೆಲ್ಲ ಆಗ್ತಾ ಇರ್ತದೆ. ಒಮ್ಮೆ ಸಿಟಿ ಬಸ್ನಾಗ ಹೊಂಟಿದ್ದೇವ್ರಿ ನಾವು. ಸಿಟಿ ಬಸ್ನಾಗ ಹೊಂಟ ಕೂಡಲೇ ಏನಾತಂದ್ರೆ ಅದು ಹಿಂದಿನ ಬಾಗಲ ಮುಂದಿನ ಬಾಗಲೇ ಹತ್ತಿದ ಕೂಡಲೇ ಅವ್ರು ಹಳ್ಳಿಯಿಂದ ಬಂದಿದ್ರು ಇಬ್ಬರು ಗಂಡ ಹೆಂಡ್ತಿ. ಆಕೆ ಆ ಹೆಣ್ಮಗಳು ಹಿಂದಿನ ಬಾಗಲೇ ಹತ್ತಿದ್ದು, ಗಂಡಸು ಮುಂದಿನ ಬಾಗಲೇ ಹತ್ತಿದ ಕೂಡಲೇ ಅವ ಹಿಂದಿನ ಬಾಗಿಲು ಹೋಗಿ, ಏಯ್ ಲೇಡೀಸ್ ಮುಂದಡ್ರಿ ಆಕೆ ಬಾಯಿಗೆ, ಯವ್ವ ನೀ ಲೇಡೀಸ್ ಅದಿ ಮುನ್ನಡಿ ಅಂತ. ಎಲ್ಲ ಟಿಕೆಟ್ ತೊಗೊಂಡು ಬಂದಮೇಲೆ ಇವ ಹೆಣ್ಮಕ್ಳಿಗೆ ಬಾಗಲ್ದಾಗ ಹತ್ತಿದ್ನಲ್ಲಿ ಇವ, ಏಯ್ ಜೆಂಟ್ಸ್ ಮುಂದೆ ಹಿಂದೆ ನಡ್ರಿ ಅಂದ. ಇವ ಹೆಂಡ್ತಿ ಕೇಳಾರ ಏನೂ ಮಾಡ್ತಿದ್ದಿಲ್ರಿ ಗಬ್ರು. ಅವ ಜೇಂಟ್ಸ್ ಅಂದ ಕೂಡಲೇ ಸಿಟ್ಟು ಬಂದ್ಬಿಡ್ತೀವಿ. ಹೆಂಡ್ತಿಗಂದ, ಏನ ಇವ ಕಂಡಕ್ಟರ್ ನನಗೆ ಜೇಂಟ್ಸ್ ಅತಾನ ನೋಡ, ಅಂದ. ಅಂದ ಕೂಡಲೇ ಅಕ್ಕಿ ಅಲ್ಲಿದ ಬಂದು, ಯಾಕ ಏನತಿ ಅಗಳ ನನಗೆ ಲೌಡೀಸ್ ಅಂದಿ, ಈಗ ನನ್ನ ಗಂಡಗೆ ಜೇಂಟ್ಸ್ ಅತಿ. ಲಗ್ನ ಆಗಿ 30 ವರ್ಷ ಆತ, ನನ್ನ ಗಂಡಗೆ ಜೇಂಟ್ಸ್ ಅಂದಿಲ್ಲ. ನೀ ಯಾವಲ್ಲ ಮುಲ್ಲ ಏನು ತಿಳ್ಕೊಂಡಿ ಬಸ್ನ್ಯಾಗ ಕಲ್ಲ ಯವ್ವ ಇನ್ನೇಮಿ ನಾ ಈ ರೂಟ ಮಾಡಂಗಿಲ್ಲ ಅಂದವ. ಹಂಗೆ ಅವರು ಏನಾಗ್ಬಿಡ್ತಂದ್ರೆ ಗಂಡ ಹೆಂಡತಿ ಇನ್ನು ಒಂದು ವಿಚಾರದೊಳಗೆ ಏನಾಗಿಡ್ತಂದ್ರೆ ಅಷ್ಟು ಓತಪ್ರೋತವಾಗಿ ಹೋಗುವಂಥ ಸಂದರ್ಭದಲ್ಲಿ ನಾವು ಏನು ಮಾತಾಡ್ತೇವೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ತಿರಂಗಿಲ್ಲ. ಇನ್ನು ಮುದುಕ್ಯಾರು ಭಾಳ ಬೇರೆಕಿರಿ. ಮುದುಕ್ಯಾರ್ದು ನೋಡ್ಬೇಕು ಭಾರಿ ಇರ್ತದಲ್ಲ. ನಮ್ಮಲ್ಲಿ ಬಸವನ ಬಾಗೇವಾಡ್ಯಾಗ ಒಂದು ಮುದುಕಿತ್ತು. ಆ ಮುದುಕಿ ದಿನ ಕಟ್ಟಿ ಮೇಲೆ ಎಲೆ ಅಡಿಕೋ ಹೋಗೋರ್ನ ಬರೋನು ಮಾತಾಡ್ಸ್ಕೊಂಡ್ರೋದು. ಇದು ಹುಡುಗೊಂದು ಅಗದಿ ಬೆಂಗಳೂರಿಗೆ ಅವ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದ. ಅಗದಿ ಯಾರು ನಿಮ್ಮ ಯಶ್ನ ಗತಿ ಸ್ಟೈಲ್ ಮಾಡ್ಕೊಂಡು ಬಂದ. ಯಾಕಲ್ಲ ಹಿಂಗೆ ಅಡ್ಡಾಡ್ತೀನಿ ನಾಯಿಗತಿ ಅಂದ್ಲಕ್ಕಿ. ಯಾಕೆ ನಾಯಿಗತಿ ಕಾಣ್ತೀನಿ, ಮನುಷ್ಯರ್ಗತಿ ಅಡ್ಡಾಡಲ್ಲ, ಏನು ಅರಿವಿವು ಅಂದ್ಲಕ್ಕಿ. ಅದು ಇರೋದು ಕರೆ ಈಗಿನ ಫ್ಯಾಷನ್ದಾಗ ಹಂಗೆ ಹಾಕಿ ಕೂತಾವ. ಅಂದ ಕೂಡಲೇ ಏನಾತಂದ್ರೆ ಅವ ಅಂದ, ಏ ಅಮ್ಮ ಇನ್ನೆಲ್ಲ ಮಾತಾಡಂಗಿಲ್ಲ, ಇನ್ನು ಮೇಲೆ ಎಲ್ಲ ನಮ್ಮದೇ ಹವಾ, ಯಾರ್ದು ಹವಾ ಇಲ್ಲ ಅಂಥೇಳಿ ಆ ಚಲನಚಿತ್ರದೊಳಗೆ ಯಶ್ ಅವ್ರು ಡೈಲಾಗ್ ಹೊಡೆದ. ಇವ ಈಕೆಂದ್ಲು ಏನಂದ್ಲು, ಇನ್ನು ಮೇಲೆ ನಂದ ಹವಾ, ಯಾರ್ದು ಹವಾ ಇಲ್ಲಂದ್ಲು. ನೀನು ಹೆಣ ಎತ್ಲಿ ಕಾಟ್ಲಿ ಪುಟಾಣಿ ಭಾಳ ತಿಂದಿಯನ ಸಂಡಾಸ್ಗೆ ಹೋಗಂದ್ಲಕ್ಕಿ. ಮುಂದೆ ಮಾತಾ ಇಲ್ರಿ. ಅದಕ್ಕೆ ನಾವು ಯಾರಾದರೂ ಮಾತಾಡುವ ಹೊತ್ನ್ಯಾಗ ಆ ವ್ಯಕ್ತಿಯ ಮಟ್ಟವನ್ನು ನೋಡ್ಕೊಂಡು ಮಾತಾಡ್ಬೇಕು ಹೊರತಾಗಿ ಬೇರೆ ರೀತಿಯಿಂದ ಮಾತಾಡಿದ್ರೆ ಬರೋಂಗಿಲ್ಲ. ಆಮೇಲೆ ಇನ್ನೊಬ್ಬ ಏನು ಮಾಡಿದ್ನಂದ್ರೆ ಅವ ಫಾರಿನ್ಗೆ ಹೋಗಿ ಅಲ್ಲೇ ಒಂದು ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿದ್ದ. ಮುಂದೆ ಬಂದು ಅವ್ರು ಬೆಂಗಳೂರಿಗೆ ಸೆಟ್ಲ್ ಆಗಿದ್ರು. ಇವತ್ತು ಬೆಂಗಳೂರಿನ ಜೀವನ ಎಲ್ಲ ನೋಡಿರಿ ನೀವು. ಅವರೆಲ್ಲ ಇಬ್ಬರು ಟೆಕ್ಕಿಗಳೇನಾದ್ರೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ಏನಾಯ್ತಂದ್ರೆ ಅವರಿಬ್ಬರು ಊರಿಗೆ ಬಂದಿದ್ದರು. ಆ ಮುದಿ ಕೂತಿತ್ತು. ಬ್ರಾಹ್ಮಣ ರಜ್ಜಿ ಭಾಳ ಪ್ರೀತಿ. ಎಲ್ಲರ ಮ್ಯಾಗ ಏನಪ್ಪ ಅಂದ್ರೆ ಎಲ್ಲರನ್ನೂ ಕರೆದು ಮಾತಾಡ್ಸಕ್ಕಿ, ಹಳ್ಳಿಟ್ಟ ತಂಬಿಟ್ಟ ಕೊಡಾಕಿ ಎಲ್ಲರ ಮ್ಯಾಗ ಭಾಳ ಪ್ರೀತಿ. ಗೋದವಜ್ಜಿ ಎತ್ತಿದ್ಲು. ಆಕಿ ನೋಡಿದ್ಲು, ಯಾಕಲ್ಲ ನನಗೆ ಕೇಳಾರೆ ಮದುವೆ ಮಾಡ್ಕೊಂಡೇನೆ, ನಾ ಇದ್ದಿದ್ದಿಲ್ಲ ಅಂದ್ಲಕ್ಕಿ. ಏನು ಬ್ಯಾಂಗ್ ಮಾತಾಡಿ ನೀವು ಇದ್ದಿದ್ದು ಹಂಗಲ್ಲಲ್ಲ, ನಾನು ಲಗ್ನಕ್ಕೆ ಕರಿಬಾರ್ದ ಅಂದಿನಿ ಅಂದ್ಲಕ್ಕಿ. ಅಯ್ಯ ಎಲ್ಲಿ ಆಕಿ ಹೇಳ್ತಿ ಈಕಿ ಪರದೇಶಕ್ಕೆ, ಅಯ್ಯ ಎಲ್ಲ ಕೂಡಿ ಪರದೇಶಿನಾಗಿ ಅಲ್ಲ, ತಂದೆ ತಾಯಿ ಇಲ್ಲ ಇದಕ್ಕೆ ಅಂದ್ಲಕ್ಕಿ. ಇಲ್ಲವ ಎಲ್ಲ ತಂದೆ ತಾಯಿ ಅದಾರ, ಇಬ್ಬರು ಎಲ್ಲ ನೌಕರಿ ಮಾಡ್ತೇವೆ, ಎಲ್ಲ ಚಲೋ ಅಂತೇಳಿ ಆ ಮುದುಕಿನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದವ ಆ ಹುಡುಗ. ಆಕೆ ಅಂದ್ಲು, ಚಲೋ ಇರ ರಂಡೆ ಗಂಡ. ಎಷ್ಟು ಪ್ರೀತಿ ರೀ ಅಜ್ಜಿ, ಎಲ್ಲರಿಗೆ ಹೆಂಗೆ ಕರಿತಾಳೆ. ನಮ್ಮ ಓಣ್ಯಾಗ ಅದಾಳ ಆಕಿ. ರಂಡೆ ಗಂಡ ಕೂಡ ಆ ಹುಡುಗಿ ಬಂದಿದ್ದಲ್ಲ, ವಾಟ್ ಈಸ್ ರಂಡೆ ಗಂಡ ಅಂದ್ಲು. ಅದು ಅವ ಹೇಳ್ದ, ಅದು ಪ್ರೀತಿಯಿಂದ ಮಾತಾಡ್ತಾರ, ಅದು ರಂಡೆ ಗಂಡ ಅಂದ್ರೆ ಏನು ತಪ್ಪು ತಿಳ್ಕೊಳ್ಳಂಕೊಳ್ಳೆ. ನೋ ಅಂದ್ಲಕ್ಕಿ. ಯಾಕಪ್ಪ ಹಿಂಗ್ಯಾಕೆ ಚಿರ್ತಾಳ, ಏನಾಯ್ತು? ನೋ ರಂಡೆ ಗಂಡ, ಹೀ ಈಸ್ ಓನ್ಲಿ ಸಂಡೇ ಗಂಡ. ಯಾಕಂದ್ರೆ ಅವರಿಬ್ಬರು ವಾರಕ್ಕೊಮ್ಮೆ ಕೂಡ್ತಿದ್ರಿ ಟೆಕ್ಕಿಗಳು, ಬೇರೆ ಬೇರೆ ಕಡೆ ಇದ್ರು ಅವರು. ಈಗ ಯಾಕೆ ನನಗೆ ರಂಡೆ ಗಂಡ ಆತ, ಇವ ಸಂಡೇ ಗಂಡ ಅನ್ನುವಂಥ ಮಾತನ್ನು ಹೇಳಿ. ಅದಕ್ಕೆ
ಆ ಹೇಳುವಂಥ ತಾತ್ಪರ್ಯ ಅವ ಅಜ್ಜಿಗಳು ನೋಡ್ರಿ ನಿಮ್ಗೆ ಹೇಳಿದ್ನಂದ್ರೆ ಭಾಳ ಮಜಾರಿ. ಮೊನ್ನೆ ಒಬ್ಬಕ್ಕೆ ಬಿದ್ಲು, ಯಾಕವಾ ನಿನ್ನ ಮೊಮ್ಮಾಗಿಲ್ಲ ಹಾಳಾಗಿ ಹೋಗ್ಯದಪ್ಪ ಅದು ಹೆಣ ಎತ್ತದ ಏನು ತೊಗೊಂಡು ಏನು ಮನೆಗೆ ಹತ್ತಂಗಿಲ್ಲ ತಮ್ಮ ಮಾತು ಏನಾಗ್ಯದ ಎರಡು ಕೂಡಿ ಅದೆಲ್ಲ ಬೆಂಗಳೂರು ಹಚ್ಚ ಕಡೆ ಹಂದಿ ಮುಟ್ಟಕ್ಕೆ ಹೋಗ್ಯಾವ. ಹಂದಿ ಮುಟ್ಟಕ್ಕೆ ಏನು ಲಗ್ನಗಣ ಹಂದಿ ಮುಟ್ಟಕ್ಕೆ ಹೋಗಾರಲ್ಲ ಅದಕ್ಕೆ ಹೋಗ್ಯಾರ ಅಂದ್ರೆ ಹಂದಿ ಮುಟ್ಟಕ್ಕೆ ಅಲ್ಲಿ ಬೇವ ಹನಿಮೂನ್ ಅದು ಅಂದೆ ನಾನು. ಸುಡ್ಲಿ ಅದೇನು ದೊಡ್ಡಾಗದ ಇಲ್ಲೇ ಮಾಡಬಾರ್ದ ಏನಿತ್ತಪ್ಪ ಅದು ಎಲ್ಲಿ ಮಾಡ್ತಾರೆ ಏನು ನನಗೆ ಗೊತ್ತಿಲ್ಲಪ್ಪ ಅಂದ್ಲಕ್ಕಿ. ಹಾಂ ನಾವು ಎಲ್ಲ ಲಗ್ನ ಅದೇವು ನಮ್ಮ ಮುದಕ್ಕೇನು ಮಾಡಲಿಲ್ಲ ಹಂಗೆ ಓತ್ ನೋಡ್ಯಪ್ಪ ಅಂದ್ಲಕ್ಕಿ. ಹಾಂ ಇಲ್ಲ ಲಗ್ನ ಆದ್ಮೇಲೆ ಹಂದಿ ಮುಟ್ತದೆ ನಮ್ಗೆ ಗೊತ್ತಿಲ್ಲ ಬಿಡಪ್ಪ ಹಂದಿ ಮುಟ್ಟೋದು ಅನ್ನುವಂಥ ಮಾತು. ಅದಕ್ಕೆ ಆ ಅಜ್ಜಿಗಳನ್ನು ಅವರ ಜೀವನದಲ್ಲಿ ಅನುಭವದ ಸಂದೇಶ ಇರ್ತದೆ ರೀ. ನಿಜವಾಗಿ ಹೇಳ್ಬೇಕಂದ್ರೆ ಪ್ರೀತಿಯಿಂದ ಅಂತಃಕರಣದಿಂದ ಮಾತಾಡ್ತಿರ್ತಾರೆ ಅವರು. ಆಮೇಲೆ ಒಂದು ಕಡೆ ಏನಾತಂದ್ರೆ ಒಂದು ಹುಡುಗಿ ಬೆಂಗಳೂರಿಗೆ ಮದುವೆಗೆ ಹೋಗಿತ್ತು. ಆಕಿ ಗ್ರಾಮೀಣ ಭಾಗದಿಂದ ಹೋಗೋದಾಕಿ ಇವೆಲ್ಲ ಶಾಂಪೂ ಸೋಪು ಅವೆಲ್ಲ ಆಕಿಗೆ ಭಾಳ ಗೊತ್ತಿದ್ದಿದ್ದಿಲ್ಲ. ಮತ್ತು ಅಲ್ಲಿ ಬೆಂಗಳೂರಿಗೆ ಹೋದಾಗ ಒಂದು ದೊಡ್ಡ ಕಲ್ಯಾಣ ಮಂಟಪ ಚಲೋ ಶ್ರೀಮಂತರ ಮನೆ ಅದು ಮದುವೆ ಮನೆ. ಅಲ್ಲಿ ಹೋಗಿ ಬಾತ್ರೂಮ್ನ ನೋಡಿದ್ಲು ಎಲ್ಲ ಇದ್ದು ರೀ, ಶಾಂಪೂ ಸೋಪ ಹೌದು ಅಲ್ಲ ಎಲ್ಲ ಇದ್ದು. ಅವೆಲ್ಲ ಭಾಳ ಚಂದ ಕಂಡು ರೀ. ಯಾವಾಗ ಮನುಷ್ಯಾಗ ಭಾಳ ಎಲ್ಲ ಚಂದ ಕಾಣ್ತಾವೆ ಎಲ್ಲ ಚಲೋ ಕಾಣ್ತಾವೆ ಅಂದ್ರೆ ಪುಗ್ಶೆಟ್ ಇದ್ದಾಗ ತೀರಾ ಚಂದ ಕಾಣ್ತಾವೆ. ಹಂಗೆ ಏನು ಮಾಡಿಲ್ಲ ಅಂದ್ರೆ ಅಕ್ಕಿ ಅವೆಲ್ಲ ನೋಡಿದ್ಲು ಎಲ್ಲ ಹಾಕೊಂಡು ಜಳಕ ಮಾಡಾಕತ್ತಳು ರೀ. ಎಲ್ಲ ಹಾಕೊಂಡು ಜಳಕ ಮಾಡಾಕತ್ಲು. ಆ ಕಲ್ಯಾಣ ಮಂಟಪದಾಗ ಎಲ್ಲ ಕುರ್ಚಿ ಹಾಕೊಂಡು ಮುದುಕಿಯರು ಗಂಡು ಮಕ್ಕಳು ಎಲ್ಲ ಮಾತಾಡಕೂತಿದ್ರು. ಈಕೆಗೆ ಏನು ಹಾಕೋಬೇಕು ಏನು ಹಾಕೋಬೇಕು ತಿಳಿಲ್ಲ ಆ ಹುಡುಗಿ. ಅದಕ್ಕೆ ಆಕಿ ಬಾಗಿಲ ತೆರಕಿ, ಅಜ್ಜಿ ಇಲ್ಲಿ ಲಕ್ಸ್ ಸೋಪದ ಹಾಕೋಳೆ, ಹಾಕೋ ಹಾಕೋ ಹಾಕೋ. ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂ ಅದ ಹಾಕೋಳೆ, ಹಾಕೋ ಹಾಕೋ ಹಾಕೋ. ಅಜ್ಜಿ ಇಲ್ಲಿ ಮತ್ತೊಂದೇನೋ ಹಳದಿದ ಹಾಕೋಳೆ, ಹಾಕೋ ಹಾಕೋ ಹಾಕೋ. ಇಲ್ಲಿ ಏನೋ ಒಂದು ಹಸಿರಂದದ ಹಾಕೋಳೆ, ಹಾಕೋ ಹಾಕೋ ಹಾಕೋ. ಇನ್ನೊಂದು ಮುದುಕಿ ಕೂತಿತ್ರಿ ನೋಡಾಕತ್ತಿತ್ತು. ಏನು ಮಾಡಾಕತ್ತಾಳಕ್ಕಿ? ಇಲ್ಲ ಅವೆಲ್ಲ ಹಾಕ್ಕೊಂಡು ಜಳಕ ಮಾಡಾಕತ್ತಾಳ. ಆಕಿ ಏನು ಹೇಳ್ದು, ಯಾವರೇ ಹಾಕೋ ನಿನ್ನ ಹೆಣ ಎತ್ತಲಿ ಮೊದಲು ಬಾಗಲ ಹಾಕೋ, ಜಳಕ ಮಾಡಾಕತ್ತಿಯರು ಇಲ್ಲ ನಿನ್ನ ಮೂಳಿ ಅಂದ್ಲಕ್ಕಿ. ಗೊತ್ತಾಗಿಲ್ಲಕ್ಕಿಗೆ ನಾ ಜಳಕ ಮಾಡಾಕತ್ತೀನಿ ಅನ್ನೋದು. ಅದಕ್ಕೆ ಆ ಅಜ್ಜಿಗಳ ಜೀವನಾನುಭವವನ್ನು ನಾವು ತಗೋಬೇಕಾಗ. ಅದಕ್ಕೆ ಹಳೆಬೇರು ಹೊಸ ಚಿಗುರು ಇರುವಾಗ ಮರ ಸೊಗಸು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇವತ್ತೇನಾಗ್ಯದ, ನಮ್ಮ ವಿದ್ಯೆಯಲ್ಲಿ ಸಂಸ್ಕೃತಿ ಇಲ್ಲರಿ, ಸಂಸ್ಕೃತಿ ಇಲ್ಲ, ಪ್ರಕೃತಿ ಇಲ್ಲ, ವಿಕೃತಿ ಅಷ್ಟು ಉಳಿದದೆ. ಇವತ್ತಿನ ವಿದ್ಯೆ ವಿಜ್ಞಾನ ವಿಕಾಸ ಆಗ್ತಾ ಇಲ್ಲ, ವಿಕಾರ ಆಗ್ತಾ ಇದೆ. ಒಂದು ಕಡೆ ಒಬ್ಬ ತಂದೆ ಭಾಳ ಮಗನ ಮ್ಯಾಗ ಆಶೆ ಇಟ್ಟಿದ್ದ. ಮಗ ಭಾಳ ಚಲೋ ತಿಳ್ಕೊಂಡಿದ್ದ. ಮನೆಗೆ ಬಂದು ಭಾಳ ಕೆಟ್ಟ ಅನ್ನಿಸ್ತು. ಮಗ ಏನಾಗ ಕಾಲೇಜಿನಿಂದ ಬಂದಿದ್ದಿಲ್ಲ. ಮಗ ಫೋನ್ ಮಾಡ್ತಾನೆ, ಎಲ್ಲಿದ್ದಿ ಮಗನ ಅಂತ ಕೇಳ್ದ. ಯಾಕಪ್ಪ ಕಾಲೇಜಿನಾಗಿದ್ದೀನಿ. ಸುಳ್ಳು ಹೇಳಬೇಡ, ಪಾರ್ಕ್ನಾಗ ಒಂದು ಹುಡುಗಿ ಜೋಡಿ ಕೂತಿದ್ದಿ, ನಾನು ನೋಡೀನಿ. ಇದು ನಮ್ಮ ಸಂಸ್ಕೃತಿಯ ಪಪ್ಪ, ನೀವು ತಪ್ಪು ತಿಳ್ಕೊಂಡ್ರಿ, ಅದು ಸಂಸ್ಕೃತಿ ಅಲ್ಲ, ಅಕ್ಕಿ ನಮ್ಮ ಬಾಜು ಮನೆ ಪ್ರಕೃತಿ. ಯಲ್ಲೇಶ್ ಕುಮಾರ್ ಮೆಳವಂಕಿ ಹಾಗೂ ದೇವ್ ಕುಮಾರ್ ಜುಗಲ್ಬಂದಿ ಕಾಮಿಡಿ ನೋಡೋಕ್ಕೂ ಮುನ್ನ ಮತ್ತೊಂದು ಪುಟ್ಟ ವಿರಾಮ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ತಮ್ಮ ವಿಭಿನ್ನ ಹಾಸ್ಯದ ಮೂಲಕ ಹೆಸರು ಮಾಡಿರೋ ಗೋಕಾಕ್ನ ಯಲ್ಲೇಶ್ ಕುಮಾರ್ ಮೆಳವಂಕಿ ಹಾಗೂ ವಿಜಯಪುರದ ದೇವ್ ಕುಮಾರ್ ಈಗ ನಿಮ್ಮುಂದೆ ಗುರು ಶಿಷ್ಯರಾಗಿ ಕಾಮಿಡಿಯ ಮೋಡಿ ಮಾಡೋಕೆ ಬರ್ತಿದ್ದಾರೆ. ನೋಡಿ, ಎಂಜಾಯ್ ಮಾಡಿ. ಬಾಳೆಲಿ ಇವತ್ತ ಸ್ಕೂಲ್ಗೆ ಹೊಸವಾಗಿ ಬಂದನು, ನೀನು ಹೊಸವಾಗಿ ಕಾಣಕತ್ತಿ. ಇರ್ಲಿ ಕಕ್ಕ ಕಿಕ್ಕಿ ಕೇಕೆ ಇವೆಲ್ಲ ಬರ್ತಾವ್. ಕೊಕ್ಕ ಕಿಕ್ಕಿರಿ ಮಾರಿ ಕಲ್ತಿಲ್ರಿ. ಹೌದು ಹೌದ್ರಿ ಸರ. ಹೇಳಂಗ್ರಿ ನೋಡು. ಕಕ್ಕರಿ ಕಕ್ಕ ಕಕ್ಕ ಕಿಕ್ಕಿ ಇವೇಲ್ರಿ ಕಕ್ಕ ಕಿಕ್ಕಿ ಸಣ್ಣ ಚುಕ್ಕ ಹೇಳ ನೀ ಹೇಳ. ಭಾಳ ಚಂದ ಆಡ್ತೀನಿ ನೋಡ್ರಿ ಸರ. ಕೇಳ್ರಿ ಸರ. ಕಕ್ಕ ಕಿಕ್ಕಿ ಕುಕ್ಕುಗೆ ಕೇಕೆ ಮರೆತು ಹೋಗಿದೆ, ಕೈ ಜಾರಿ ಬಿದ್ದಿದೆ, ಅಂಕಿ ಆಡಿಲ್ಲ, ಕೌ ಕಮ್ಮ ಕಾ. ಸರ್ ನೀವು ಯಾವ್ದು ಕೇಳ್ತೀರಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸರ್ ನೀವು ಯಾವ್ದು ಕೇಳ್ತೀರಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಎಲ್ಸ ಮಗನ ಮಗ ಏನು 3 ಪೆಗ್ ತುಂಬಂದು ಹಾಡಾಕತ್ತೆ ಮಗನ. ನೀವ ಸರ್ ಹೇಳ್ರಲ್ಲ, ಅವಾಗ ಅವಾಗ 90 ತಗೋತ. ನಾ ಹೇಳಿದ್ದು 90 ತಗೋದು ಎಕ್ಸಾಮ್ದಾಗ ಮಗನ. ಓಹೋ ಹೌದೇನ್ರಿ? ಇರ್ಲಿ ಎರಡರ ಮಗ್ಗಿ ಹೇಳ ಮಗನ. ಯಾವ್ರ ಮಗಿರಿ? ಯಾಕ ಮಸ್ತರ್ ಮಗ್ಗಿ ಬರವಲ್ಲಾಗ್ಯಾವ್, 1 2 ಬಾಳ ಹತ್ರ ಆಗ್ಯಾವ್, ನಂದು ಗಣಿತ ವಿಷಯ ಹೆಚ್ಚಿಗೆ ಮಾರ್ಸ್ಬೇಕಯ್ಯ. ಮಗನ ಹಂಗನ ಬೇಡ, ಹಂಗೇನಾರಂದ್ರ ದುಬ್ಬದಾಗ ಏಟ ಬೀಳ್ತಾವ ಮಗನ, ಮಗ್ಗಿ ಬರದಿದ್ರ ನಿನಗ. ಸರ ಹಂಗನು ಬ್ಯಾಡ್ರಿ,
ನೀವು ಹಂಗ ಏನಂದ್ರ ನಾ ಕಳ್ಳಿ ಗಿಡಕ ಊರ್ಲಾಕೋತೀನ್ರಿ ಯಾಕ ಹಾಕೋತಿ ಉರ್ಲ ಯಾಕ ಹಾಕೋತಿ ಸರ್ ಭಾರಿ ಆಡ್ತಿರಲ್ರಿ ನೀವು ನೀನು ಜೋಡಿಸಿ ನಾನು ಹಾಡೋದಾಗೈತೆ ಅಲ್ಲೇ ಮಗನ ಸರ ನೀವು ಭಾರಿ ಆಡ್ತಿರ್ತ ಹೇಳ್ಯಾರಿ ನಾನ ಹ್ಞೂ ಸರ ಹಾಡ್ತೀನಲ್ಲೇ ಸರ್ ಹಾಡಿದ್ರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಾಡ್ಬೇಕ್ರಿ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರು ಅವ್ರು ಸಾವಿರಾರು ಗೀತೆಗಳು ಹಾಡ್ಯಾರ ಯಾವ್ದಂತ ಹಾಡಲ್ಲ ಸರ್ ಅದ್ರಾಗ ಒಂದು ಅದ್ಭುತವಾದ ಗೀತೆ ಬಹಳ ಸುಂದರವಾದ ಗೀತೆ ಹಾಡ್ರಿ ಸರ್ ಹಾಡ್ಲೆ ಹೌದು ಸರ್ ಕೇಳ್ತೀನಿ ಹೌದು ಸರ್ ಕೇಳ ಮಗನಾಗ ಆಕಾಶದಿಂದ ಗಿಳಿದರಂಬೆ ಎಲ್ಲಿ ಬರಾಕತ್ತಾಡ್ರಿ ಸರ್ ಕಾಣಲೆಗಳ ಹಾಡು ಮಗನ ಅದು ಸರ್ ನೀವು ಸರಿ ಆಡಂಗಿಲ್ರಿ ಜನಪದ ಹಾಡ್ರಿ ಜನಪದ ಹ್ಞೂ ರೀ ಈ ಮೂಲ ಜನಪದ ಹಾಡ್ಲು ಈಗಿನ ಜನಪದ ಹಾಡು ಸರ್ ಈಗಿನ ಜನಪದ ರೀ ಈಗಿನ ಜನರೇಷನ್ ಅವ್ರ ಬಾಯಾಗ ಓಡಾಡ್ಬೇಕು ಹಂಗ ಜನಪದ ನೀವು ಹಾಡಿದ್ರ ಅಂತ ಹಾಡ ಹೌದ್ರಿ ಕೇಳ ಮಗನ ಒಟ್ಟ ಸೀರಿಲೆ ಉರ್ಲ ಹಾಕೋದ್ಲೇನ ಹಾಗ ಸಿಕ್ಕಿಲ್ಲ ಏನ್ರಿ ಲೇ ಮಗನ ನೀ ಹಾಡಲೆ ಮಗನ ಏನ್ ಹಾಡ್ತೀರಿ ಸರ ಹಾಡ ಹಾಡಿದ್ರೆ ಹೆಂಗಿರ್ಬೇಕು ಹೆಂಗಿರ್ಬೇಕು ನೀ ಹಾಡಿ ತೋರ್ಸು ನೋಡೋಣ ನಾನು ಹಾಡ್ರಿ ಸರ ಕ್ರೇಜಿ ಸ್ಟಾರ್ ರವಿಚಂದ್ರ ಅವ್ರದ್ದು ಯಾವ್ದಲೇ ಕನಸುಗಾರ್ರಿ ಹಾಡಲೆ ಮಗನ ನೋಡು ಕಾಮನ ಬಿಲ್ಲೆ ಮಾತಾಡೆ ಮಾತಾಡೆ ನೀ ಜಾಲಿ ಗಿಡಕ ಜೋತಾಡೆ ಲೇ ಮಗನ ಇದಕ್ಕೆ ಹಾಡಂತಾವನ್ ಲೇ ಮಗನ ಲೇ ಹಾಡು ಹೆಂಗಿರ್ಬೇಕು ಚಲೋ ಇರ್ಬೇಕು ಮಗನ ಹೋಗ್ಲಿ ಸರ ನಾನು ಕವನ ಬರ್ದೇನ್ರಿ ನೀ ಹ್ಞೂ ಸರ ನೀ ಕವನ ಹ್ಞೂ ಸರ ಹೇಳಲೆ ಮಗನ ಕವನ ಬರ್ದೇನಿ ಸರ ಹೇಳ ನೋಡಿ ಸರ ಹಾ ನನ್ನ ತಾಯಿ ಸಾಕಿದಳು ಒಂದು ನಾಯಿ ವಾ 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 ನನ್ನ ತಾಯಿ ಸಾಕಿದಳು ಒಂದು ನಾಯಿ ಕ್ಯಾ ಬಾತ್ ಹೈ ನನ್ನ ತಾಯಿ ಸಾಕಿದಳು ಒಂದು ನಾಯಿ ವಾ ವಾ ನನ್ನ ತಾಯಿ ಸಾಕಿದಳು ಒಂದು ನಾಯಿ ಕ್ಯಾ ಬಾತ್ ಹೈ ನನ್ನ ತಾಯಿ ಸಾಕಿದಳು ಒಂದು ನಾಯಿ ಅದನ್ನೇ ತೊಗೊಂಬಂದು ಸ್ಟೇಜ್ ಮ್ಯಾಗ ಬಿಟ್ಟಾಳಾಕೆ ಚೆನ್ನಾಗಿ ಹಾಡ ಮಗನೇ ಏನ್ರಿ ಸರ ಅಸಹ್ಯ ಮಾಡ್ತೀರನ ನೀವ್ ಹೇಳ್ರಿ ನೋಡ ಲೇ ಕವನ ಅಂದ್ರೆ ಹೆಂಗಿರ್ಬೇಕ್ರಿ 4 ಜನ ಮೆಚ್ಚಿ ವಾ ವಾ ಅನ್ಬೇಕು ಮಗನ ಹ್ಞೂ ರೀ ಅಂತಾವು ಬರಿಬೇಕು ಮಗನ ಕವನ ಅಂದ್ರೆ ಸರ ಇನ್ನೊಂದು ಕವನ ಹೇಳ್ತೀನಿ ನಾ ಅರ್ಧ ಕವನ ಹೇಳ್ತೀನಿ ಅದಕ್ಕೆ ಪೂರ್ತಿ ನೀವು ಹೇಳ್ಬೇಕ್ರಿ ಹೌದು ಹ್ಞೂ ಸರ್ ಹೇಳಿ ನೋಡೋಣ ಕೊರೆಯುವ ಚಳಿಯಲ್ಲಿ ಆಹಾ ಬೀಸುವ ತಂಗಾಳಿಯಲ್ಲಿ ಓಹೋ ಸುರಿಯುವ ಮಳೆಯಲ್ಲಿ ಆಹಾ ಇಲ್ಲ 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 ಮನುಷ್ಯ ಬದುಕಲ್ಲ ಏಯ್ ಸರ ಏನ್ರಿ ನೀವು ಕವನ ಹೇಳಿದ್ರ ಸತ್ಯಕ್ಕೆ ಸಮೀಪ ಇರ್ಬೇಕ್ರಿ ಏನ್ ಹೇಳ್ತೀರಿ ನೀವು ಪೂರ್ತಿ ಹೇಳ್ತೀನಿ ಕೇಳ್ರಿ ಕೊರೆಯುವ ಚಳಿಯಲ್ಲಿ ಬೀಸುವ ತಂಗಾಳಿಯಲ್ಲಿ ಸುರಿಯುವ ಮಳೆಯಲ್ಲಿ ಇಲ್ಲ 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 ಅಂಡರ್ವರ್ ಒಣಗಲ್ಲ ಎಲ್ಲಾವುದು ಮಗನ ಲೇ ಬಾಲ್ಯ ಮಗನ ಇರ್ಲಿ ನಿನಗೊಂದು ನಾಳೆ ನಮ್ಮ ಶಾಲೆಗ ಪ್ರತಿಭಾ ಕಾರಂಜಿ ಹೌದ್ರಿ ಸರ ನಿನ್ನ ಪ್ರತಿಭಾ ಕಾರಂಜಿ ಒಳಗೆ ಒಂದು ನಾಟಕ ಡೈಲಾಗ್ ಹೇಳ್ಕೊಡ್ತೀನಿ ಮಾಡ್ತೀನಿ ಸರ ಮಾಡ್ತೀನಿ ನೀ ಹೌದ್ರಿ ಸಂಗೋಳ ಸಿನಿಮಾ ನೋಡಿದಿ ಸರ ನೋಡಿನಲ್ರಿ ಎಷ್ಟು ಸರಿ ನೋಡಿ ಮುಗಿ ಮಟ್ಟ ರೀ ಸಿನಿಮಾ ಎಷ್ಟು ಸರ್ತಿ ನೋಡಿದೆ ಅಂತ ಕೇಳಿದೆ ನೀ ಟಾಕೀಸ್ ಮುಗಿ ಮಟ್ರಿ ಲೇ ಬಾ ಸಂಗೋಳ ರಾಯನ್ ಸಿನಿಮಾದಾಗ ಚೆನ್ನಮ್ಮ ಬರ್ತಾಳು ಕುದುರೆ ಮ್ಯಾಗ ಬಂದು ಇಳಿದು ಟ್ಯಾಕ್ರಾಗ ಒಂದು ಡೈಲಾಗ್ ಹೇಳ್ತಾಳು ಕುದುರೆ ಮೇಲೆ ನಾನು ಏನು ಮೆಜು ಕೊಡ್ಬೇಡ ನಾವು ಹಾಕ್ತು ಅದಕ್ಕೆ ಆತ್ರಿ ಸರ್ ಚೆನ್ನಮ್ಮ ಬಂದು ಡೈಲಾಗ್ ಹೇಳ್ತಾಳ ಲಕ್ಷ ಕೊಟ್ಟು ಕೇಳ ಲಕ್ಷ ಕೊಡ್ರಿ ಆತ್ರಿ ಕೇಳ್ತಿ ಹ್ಞೂ ಸರ್ ಚೆನ್ನಮ್ಮ ಬಂದಳು ಹ್ಞೂ ಸರ್ ಇಳಿದ್ರು ಟ್ಯಾಕ್ರಾಗ ಡೈಲಾಗ್ ಹೇಳಕತ್ತಾಳ ಹ್ಞೂ ಸರ್ ಕಪ್ಪ ಕೊಡಬೇಕೆ ನಿಮಗೆ ಕಪ್ಪ ಇನ್ನ ಒಳಗಿಂದ ಬರ್ಬೇಕ್ರಿ ಅದು ಅಂದ್ರೆ ಅಡಿಯಿಂದ ಮುಡಿವರೆಗೂ ಹ್ಞೂ ರೀ ಆಕ್ಟಿಂಗ್ ಒಳಗಿಂದ ಬರ್ಬೇಕ್ರಿ ಕೇಳ ಮಗನ ಈಗಂಗ್ರೆ ಕಪ್ಪ ಕೊಡಬೇಕೆ ನಿಮಗೆ ಕಪ್ಪ ಕುಡ್ಬೇಕ್ರಿ ಸರ್ ನಿಮಗೇಕೆ ಕೊಡಬೇಕು ಕಪ್ಪ ಚಾ ಕುಡಕ್ರಿ ಎಲ್ಲಿಯಾವುದು ಓ ಮಗನ ನೀವೇ ಅಂದ್ರಲ್ರಿ ಲೇ ಇದು ಹೋಗ್ಲಿ ಬಿಡ್ಲೆ ಮಗನ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಭಕ್ತ ಪ್ರಹ್ಲಾದ್ ಸಿನಿಮಾ ನೋಡಿದಿ ನೋಡಿಲ್ರಿ ಸರ್ ಅದೇ ಕಬ್ಬನಂದ ನರಸಿಂಹಸ್ವಾಮಿ ಬರ್ತಾನಲ್ಲ ಕಬ್ಬಿನಾಗಿಂದ ಅಲ್ಲ ಮಗನ ಕಂಬದಾಗಿಂದ ಕಾಂಬನ ಅಂದ್ರೆ ನರಸಿಂಹಸ್ವಾಮಿ ಬಂದು ಭಕ್ತ ಪ್ರಹ್ಲಾದನ ಕೇಳ್ತಾನ ಏನ್ರಿ ಸರ ಕೇಳ ಲಕ್ಷ ಕೊಟ್ಟೆ ಕೇಳ ಆಯ್ತು ಕೇಳ್ರಿ ಸರ್ ಕೇಳ್ತಿ ಹ್ಞೂ ಸರ್ ಬಂದ ನರಸಿಂಹಸ್ವಾಮಿ ಬಂದ ಎಲ್ಲಿರುವನು ಆ ನಿನ್ನ ಹರಿ ಆಹಾ ಹರಿ ಎಲ್ಲಿಯ ಹರಿ ಹರಿ ಎಲ್ಲಿ ಹರಿ ಹರಿ ಎಲ್ಲಿ ಹರಿ ಎಲ್ಲಿ ಬೇಕಾದಲ್ಲಿ ಹರಿ ನೀವೇ ಅಂದಿರಲ್ಲ ಇಟ್ಟ ತನಕ ಹರಿ 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 ಐತೆ ಎಲ್ಲಿ ಬೇಕಾದಲ್ಲಿ ಹರಿರಿ ಏನು ಗಂಟೆ ಬಿದ್ದು ಮಗನ ಲೇ ಮಗನ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಲೇ ವಾರಕ್ಕೆ ಎಷ್ಟು ದಿನಗಳು ಹೇಳಲ್ಲ ಮಗ ಅಟ್ಟು ಗೊತ್ತಿಲ್ಲ ಮಾಸ್ತರ್ಗ ಹೇಳ ಮಗನ ವಾರಕ್ಕೆ 7 ದಿನ ಇರ್ತಾವ್ರಿ 7 ದಿನ ಹೌದ್ರಿ ಅವು ಯಾವ್ಯಾವ ಹೇಳ ನಿನ್ನೆ ಮೊನ್ನೆ ಅಚ್ಚಿನ ಆಡ್ದ ಲೇ ಮಗನ ಆರ ಅದು ಅಲ್ಲೇ ಇನ್ನೊಂದ ಇವತ್ರಿ ಏನು ಹುಟ್ಟಿದೀವೋ ಭೂಮಿ ಮೇಲ ಮಗನ ಇಲ್ಲಿ ಬಿಷ ಅಲ್ಲೇ ಮಗನ ಗಾದೆ ಮಾತು ಎಂದ್ರೆ ಏನು ಮಗನೇ ಅಷ್ಟು ಗೊತ್ತಿಲ್ರಿ ಸರ ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಗಾದಿ ಮ್ಯಾಗ ಕುತ್ಕೊಂಡು ದೊಡ್ಡ ಮಾತಾಡೋದಕ್ಕೆ ಗಾದೆ ಮಾತು ಏನಾದ್ರು
ಸಂಧಿ ಅಂದ್ರೆ ಏನು? ಆನ್ಸರ್ ಹೇಳ. ಅಷ್ಟು ಗೊತ್ತಿಲ್ರಿ ಸರ್. ಹಾ. ಎರಡು ಗೋಡೆಗಳ ಮಧ್ಯೆ ಹ್ಮ್. ಎರಡು ಗೋಡೆಗಳ ಮಧ್ಯೆ ಹಂದಿ ಹಾಯ್ದು ಹೋಗುವ ಜಾಗಕ್ಕೆ ಹ್ಮ್. ಸಂಧಿ ಎನ್ನುವರು. ಏ ಮಗನ ಏನಂತ ಹುಟ್ಟಿದ್ಯೋ ಮಗನ. ಸರ ನಂದೊಂದು ಪ್ರಶ್ನೆ ರೀ. ನಿಂದೊಂದು ಪ್ರಶ್ನೆ. ಹ್ಞೂ ರೀ. ಕೇಳಪ್ಪ ನಿಂದು. ನನ್ನ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಲಿಲ್ಲ ಅಂದ್ರೆ 100 ರೂಪಾಯಿ ಕೊಡ್ಬೇಕ್ರಿ. ನಾ 100 ರೂಪಾಯಿ. ನಾ ಮಾಡಿಲ್ಲ 50 ರೂಪಾಯಿ ಕೊಡ. ಏಯ್ ಅದಂಗ ಮಗನ ನಾನು 100 ರೂಪಾಯಿ. ನೀವು ಮಾಸ್ಟರ್ ಅದ್ರಿ ಸರ್. ಹ್ಞೂ ಆಯ್ತು 100 ರೂಪಾಯಿ ಕೊಡ್ತೀನಿ. ಹೇಳ ಏನು? ನನ್ನ ಕ್ವಶನ್ಗೆ ಆನ್ಸರ್ ಮಾಡ್ಲಿಲ್ಲ ಅಂದ್ರ ನಾನು 100 ರೂಪಾಯಿ ಕೊಡ್ತೀನಿ. ನಾ ಮಾಡ್ಲಿಲ್ಲ ಅಂದ್ರ 50. ನೀವು ಸೋತ್ರ 100. ನಾ ಸೋತ್ರ 50. ನೀವು ಸೋತ್ರ. ಹೇಳ ಮಗನ. ಇಲ್ಲೇ ಇರೋದ್ರಿ ಟ್ವಿಸ್ಟ್. ಹಾಂ ಹೇಳ ಹೇಳ ಹೇಳ. ನೋಡ್ರಿ ಸರ. ಹಾಂ ನೋಡಿ ಹೇಳ. ನೋಡ್ರಿ ಸರ, ಹಾಂ. ಹಾರುವಾಗ 3 ಕಾಲು, ಹಾರುವಾಗ 3 ಕಾಲು, ಈಜುವಾಗ 2 ಕಾಲು, ಈಜುವಾಗ 2 ಕಾಲು, ನಡೆಯುವಾಗ 1 ಕಾಲು, ನಡೆಯುವಾಗ 1 ಕಾಲು. ಯಾ ಹಕ್ಕಿ ಹೇಳ ಮಗನ? ಬಿಟ್ಟಲ್ರಿ ಮಗ ತಲಿಗುಳ. ಲೇ ನಾ ಸೋತ್ಲೆ, ನೀನ ತಗೋಲೆ. ತಗೋ 100 ರೂಪಾಯಿ ತಗೋ. ಏ ಭಾಳ ನಗಬೇಡ, ನೀ ಹೇಳ. ಆರ್ ಸರ. ಹಾ ನೀ ನನಗೂ ಗೊತ್ತಿಲ್ರಿ. 50 ರೂಪಾಯಿ ತೋರಿ ನೀವು. ಲೇ ಸರಿ ಇನ್ನೊಂದ್ರಿ. ಸಾಕು ಬಾಯ್ಲಿ ಮಗನ. ಸರ್ ನೀ ಏನೋ ಶಾಲ್ಯಾಗ ಸಿನಿಮಾ ಕತ್ತಿ ಬರ್ದೈತೆ. ಸರ್ ಸಿನಿಮಾ ಕತ್ತಿ ಬರ್ದೇನ್ರಿ. 3 ಕತ್ತಿ ಬರ್ದೇನ್ರಿ ಸರ. 3 ಕತ್ತಿ ಭಾರಿ ಅದಾವ್ರಿ ಸರ್. ಯಾವ್ಯಾವ ಸಿನಿಮಾ ಹೆಸರು ಏನೇನು ಇಟ್ಟಿದೆ ಹೇಳ ಮೊದಲು. ಭಾರಿ ಅದಾವ್ರಿ ಸರ್. ಬರ್ರಿ. ಮೊದಲನೇ ಸಿನಿಮಾ ಸ್ಟೋರಿ ರೀ. ಹಾ. ಕತ್ತಿ ಹೆಸರ ಹಾ. ನಿಗಿರಿ ನಿಂತ ಮುಗುಲಿ. 2ನೇ ಸಿನಿಮಾ ಹೆಸರ ಜ್ಯೋತಿ ಬಿದ್ದ ಹಾವ. ಲೇ ಮಗನ ಮುಗುಲು ನಿಗಿರ್ತೈತಿ, ಹಾವು ಜೋತಾಡ್ತೈತಿ. ಆ ಮಗನ ಹಂಗಾರಿ ಸರ್. ಅಲ್ಲೇ ಮದ ಆ ಮಗನ 3ನೇ ಕತ್ತಿ ಏನಿಟ್ಟಿದೆ? ಯಾರಿಗೆ ಹುಟ್ಟಿದೇವ? ನಮ್ಮಪ್ಪ ಹುಟ್ಟೇನಿ. ಯಾರಿಗೆ ಹುಟ್ಟಿದೇವ? ಏ ನಮ್ಮಪ್ಪ ಹುಟ್ಟೇನೋ. ಏನ್ ಯಾರಿಗೆ ಹುಟ್ಟಿದೇವ? ಏ ನಮ್ಮಪ್ಪ ಹುಟ್ಟೇನೋ. ನಾವ್ ಮಿಂಟ್ರಿ ಹುಟ್ಟೇವನ. ನಾವು ಅಪ್ಪಗೆ ಹುಟ್ಟಿವಿ. ನಾಟಕ ಹೆಸರಿದಾವ ನಮ್ಮ ಸ್ಟೋರಿ ಇದ್ರಿ. ನೀ ಯಾರಿಗೆ ಹುಟ್ಟಿದ್ದೆವು? 3ನೇದ್ರಿ. ಶುದ್ಧ ಆತರ ಸೆನ್ಸಾರ್ ಮಂಡ್ಯಾಳ ಅವ್ರ ಕೈ ಸಿಕ್ಕರೆ ಶುದ್ಧ ಆಕೈತಿ. ಲೇ ಮಗನ ಬಾಲೇಲಿ ಇರ್ಲಿ. ನೀ ಸುಮಾರು ಸಿನಿಮಾದಾಗ ಏನೋ ಆಕ್ಟಿಂಗ್ ಮಾಡಿ ನಿಮ್ಗೆ ಗೊತ್ತಿಲ್ಲ ಏನ್ರಿ? ಇಲ್ಲ. ನಾ ಸುಮಾರು ಸಿನಿಮಾದ ಆಕ್ಟಿಂಗ್ ಮಾಡೀನ್ರಿ. ನೀ ಹೌದ್ರಿ. ಯಾವ್ಯಾವ ಸಿನಿಮಾದಾಗ ಮಾಡಿದಿಲ್ಲ? ಚೆಲುವಿನ ಚಿತ್ತಾರ ಪಿಕ್ಚರ್ ನೋಡ್ರಣ್ಣ. ನಾನು ನೋಡೇನಿ. ಅದ್ರಾಗ ಮಾಡಿಲ್ರಣ್ಣ. ಮತ್ತೆ ಅದ್ರಾಗ ಮಾಡಿದಿ? ಆ ದುನಿಯಾ ಪಿಕ್ಚರ್ ನೋಡ್ರಿ ಸರ್. ಹಾ ನೋಡೇನಿ. ಅದ್ರಾಗೂ ಮಾಡಿಲ್ರಿ. ಮತ್ತೆ ಅದ್ರಾಗ ಮಾಡಿದೀವಿ ಸರ್. ದೊಡ್ಡ ಮನೆ ಹುಡುಗ ಪಿಕ್ಚರ್ ನೋಡ್ರಣ. ಈ ಮಗ್ಗಿ ನೋಡ್ರು ನೋಡಿಲ್ಲ ತಿಳ್ಬೇಕ. ನೋಡಿಲ್ಲಪ್ಪ. ಅದ್ರಾಗ ಮೇನ್ ಕ್ಯಾರೆಕ್ಟರ್ ನಂದು. ಅದ ಸಿನಿಮಾದಾಗ ಮೇನ್ ಮಗನ ಸಿನಿಮಾ 10 ಸಾರಿ ನೋಡೇನಿ. 10 ಸಾರಿ. ಎಲ್ಲಿ ಬರ್ತಿ, ಯಾವ ಮೂಲ್ಯಾಗ ಬರ್ತೀವಿ ಮಗನ ನೀ? ನೋಡಿರಿ ಹಾ ಸರ. ಸಿನಿಮಾ ಭಾಳ ಕನ್ಫ್ಯೂಸಿಂಗ್ ಐತ್ರಿ. ಕನ್ಫ್ಯೂಸಿಂಗ್ ಐತಿ. ಭಾಳ ಡಿಫ್ರೆಂಟ್ ಐತೆ. ನಾ ಎಲ್ಲಿ ಬರ್ತೀನಿ, ಹೆಂಗ್ ಹೋಗ್ತೀನಿ, ಹೆಂಗಿರ್ತೀನಿ, ನೀವು ಕಲೆಕ್ಷ ಒಟ್ಟು ಕೇಳ್ಬೇಕು. ಹೇಳಿ ನೋಡೋಣ ಸರ. ಹಾ ಸಿನಿಮಾದಾಗ್ರಿ ಹೀರೋಣಿ ಬರ್ತಾಳ್ರಿ ಮನ್ಯಾಗ. ಹೀರೋಣಿ ಬರ್ತಾಳೆ. ಹೀರೋಣಿ ಬರ್ತಾಳ್ರಿ ಸರ. ಹೀರೋಣಿ ಹಿಂದ 4 ಮಂದಿ ವಿಲನ್ಗಳು ಬೆನ್ನತ್ತಾರೆ ಸರ. ಹೀರೋಣಿ ಆಟೋದಾಗ ಹೋತಾಡ್ರಿ ಸರ. ಆಟೋದಾಗ ಹೋತಾಡ್ರಿ ಸರ. ಹಂಗ ದೊಡ್ಡ ಬಿಲ್ಡಿಂಗ್ ಬರಿ ಆಟೋ ತರಬಸಿ ಬಿಲ್ಡಿಂಗ್ ದಾಗ ಹೋತಾಡ್ರಿ. ವಿಲನ್ಗಳು ಹಂಗ ಅಟ್ಯಾಕ್ ಮಾಡ್ತಾರ ಸರ. ಅಟ್ಯಾಕ್ ಮಾಡ್ತಾರ ಸರ. ಅಲ್ಲಿ ಬಿಲ್ಡಿಂಗ್ ದಾಗ ಒಬ್ಬ ದಮ್ಮನ ಕಂಟಿ ಬರ್ತಾಡ್ರಿ. ಓ ಮಾರಿ ಮುತ್ತು ಅಂತ 3 ಸರ ಅಂಟಿ ಬರ್ತಾಡ್ರಿ. ಇನ್ನು ವಿಲನ್ಗಳು ಹೋಗಿ ಅಟ್ಯಾಕ್ ಮಾಡ್ಬೇಕಂದಿರ್ತಾರ. ಆ ಹೆಣ್ಮಕ್ಳು ಅತ್ತಾಳ್ರಿ, ಒಂದೇ ಹುಡುಗಿನ ಟಚ್ ಮಾಡಿದ್ರ, ಒಂದೇ ಮುಟ್ಟಿದ್ರ ನನ್ನ ಮಗ PSI ಅದನ. ಸಿನಿಮಾ ಮಗಿ ತಲೆನೋ. ಅಲ್ಲೋ ಮಗನ ನೀನೆಲ್ಲ ಹೇಳಿದಿ. ನೀ ಯಾವ ದೃಶ್ಯದಾಗೂ ಕಾಣ್ಲಿಲ್ಲೋ. ನೀ ಎಲ್ಲಿದಿ ಹೇಳ? ಆಕಿನ ಮಗ PSI ನಾನ. ಮಗನ ಲೇ ಇರ್ಲಿ ಮಗನ. ನಾಳೆ ನಮ್ಮ ಶಾಲೆಗ ಪ್ರತಿಭಾ ಕಾರಂಜಿ ಐತಿ. ಎಲ್ಲರೂ ನಾಟಕ ಮಾಡತ್ತಾರ, ಏಕಪಾತ್ರ ಅಭಿನಯ ಮಾಡತ್ತಾರು. ಮತ್ತೆ ಎಲ್ಲ ಹುಡುಗರು ಹೇಳ್ತಾರು ನೀ ಏನೋ ಎಲ್ಲ ನಮ್ಮ ಸಿನಿಮಾ ನಟರದ ಒಂದು 50 ಜನರ ಧ್ವನಿ ತೆಗಿತೈತಲ್ಲ, ಹೆಂಗೆ ತೆಗಿತಿ? ಬಾಯಿಲೇರಿ ನಾಯನ ಮೂಗಿಲ ತೆಗಿತ ಅಂತ ಹೇಳ ಮಗನ. ಬಾಯಿಲಿನ ತೆಗಿ. ಹೆಂಗೆ ತೆಗಿತಿ ಅಂದ್ರೆ ಹಳೆಯ ಚಿತ್ರ ಹಾಸ್ಯ ನಟ ಯಾರು ದಿವಂಗತ ದಿನೇಂದ್ರ ಗೋಪಾಲ್ ಅವ್ರು ಬಂದಿದ್ರೆ ಈ ನಮ್ಮ TV9 ಹೆಂಗ ಮಾತಾಡ್ತಿದ್ರು. ದಿನೇಂದ್ರ ಗೋಪಾಲ್ ಅವ್ರು ಹೌದು ಇಲ್ಲಿ ಬಂದ್ರ ಹೆಂಗ್ ಇರ್ತಿತ್ರಿ? ಸರಿ ಕಂಡ್ರ ಇವ್ರು ಎಲ್ಲರ ಕೈಲಿ ಚಪ್ಪಾಳೆ ಹೊಡಿಸ್ತಾರೆ. ಆಯ್ತ್ರಿ ಸರ್. ಮೊದಲಿಗೆ ಧೀರೇಂದ್ರ ಗೋಪಾಲ್ ಅವ್ರು. ಧೀರೇಂದ್ರ ಗೋಪಾಲ್ ಶಿವಡಿ ಶ್ಯಾಮಲಿಗೆ ನಮಸ್ಕಾರ ಕಣಗ, ನಮಸ್ಕಾರ ಕಣ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಬಹಳ ಸಂತೋಷ ಕಣ, ಬಹಳ ಸಂತೋಷ. ಆ ದೇವರು ನಿಮ್ಮನ್ನೆಲ್ಲ 100 ವರ್ಷ ಕಾಲ ಸುಖವಾಗಿ ಸಂತೋಷವಾಗಿಟ್ಲು ಅಂತ ಹೇಳ್ಬಿಟ್ಟು ನಾನೇನು ಬರ್ತೀನಿ ರೇಣ. ಶಿವನೇ ಶಂಭಲಿಂಗ. ಶವಾಸ್ಲೆ ಮಗನ. ಲೇ ಅದೇ ರೀತಿ ಈ ನಮ್ಮ ಹ್ಯಾಟ್ರಿಕ್ ಹೀರೋ ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ತವರಿನ ತೊಟ್ಟಲು, ತವರಿನ ಸಿರಿ, ಸಾಕಷ್ಟು ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರು ಬಂದಿದ್ರೆ ಹೆಂಗೆ ಮಾತಾಡ್ತಿದ್ರು? ಶಿವರಾಜ್ ಕುಮಾರ್ ಅವ್ರಿ ಇಲ್ರಿ ನಮ್ಮ TV9 ಬಂದಿದ್ರೆ ಹೆಂಗೆ ಮಾತಾಡ್ತಿದ್ರು ನೋಡಿ. ಮನುಷ್ಯರ ಕಷ್ಟ ಬಂದಾಗ ದೇವ್ರು ನಸ್ಕೋತಾರೆ, ಹೆಣ್ಣಿ ಕಷ್ಟ ಬಂದಾಗ ನೆನ್ಪಾಗದೆ ತವ್ರ ಮನೆ. ಆ ತವ್ರ ಮನೆ ಬಂದರೆ ತನ್ನ ಕಷ್ಟ ದೂರ ತಗೊಂಡಂತಕ್ಕೆ
ಹಸಿವು ಹಚ್ಚುತ್ತ ಮಕ್ಕಳಿಗೆ ಒಂದು ತಣ್ಣ ಕುಡಿಸ್ ಮಕ್ಕಿಲ್ವಾ ನೀನು ದೇಡ ಮುಚ್ಚು ಬಾಯ್ ಮಾತಾಡ್ಬಿಡ ನೀನು ನಿನ್ನ ಕೂತ್ಕೊಳ್ಳೋ ತಾಳಿ ನೀನು ತಿಂತಿರೋ ಅಣ್ಣ ನೋಟ್ರ ಬಟ್ಟೆ ನನ್ನ ತಂಗಿ ನಿನ್ನ ಕೊಟ್ಟು ಭಿಕ್ಷೆ ನೋಡಿ ನನ್ನ ತಂಗಿ ಲಕ್ಷ್ಮಿಗಾದ್ರೆ ನಿಮ್ಮ ಒಬ್ಬೊಬ್ಬರು ಜ್ಯೂಸ್ ಸಲ ಬರ್ತೀರಿ ಹುಷಾ ಶವಾಜ್ಲೆ ಮಗನ ಲೇ ಅದೇ ರೀತಿ ಇಲ್ಲೇ ಹುಬ್ಬಳ್ಳಿ ಒಳಗೆ ಚಿತ್ರೀಕರಣ ಆಗಿರ್ತಕ್ಕಂಥ ಪವರ್ ಸ್ಟಾರ್ ರಾಜ್ಕುಮಾರ್ ಅವರ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದು ಅಜಯ್ ಸಿನಿಮಾದ್ದು ಹ್ಞೂ ಸರ್ ಅದ್ರಾಗ ಪಂಚಭಾಷಾ ನಟ ಪ್ರಕಾಶ್ ರೈ ಬಂದಿದ್ರೆ ಹೆಂಗೆ ಮಾತಾಡ್ತಿದ್ರು ಪ್ರಕಾಶ್ ರೈ ಅವ್ರಿ ಹಾ ನಮ್ಮ ಪ್ರಕಾಶ್ ರೈ ಅವ್ರಿ ಹಾ ಯಾರಲ್ಲ ಮಗನೇನ ರೊಕ್ಕ ಬೇಕನ್ನ ತಗೊಂಡು ಹೋಗೋ ಮತ್ತೆ ಕಳಿಸ್ತೀನಿ ಬಂಗಾರ ಬೇಕಾದ್ರೆ ಹೊತ್ಕೊಂಡು ಹೋಗೋ ಬೇಕಾದಷ್ಟು ಬಿದ್ದೈತಿ ನನ್ನ ಜೀವ ತಗೊಂಡು ಹೊಂಟಿಯಲ್ಲ ಆಕೆ ಯಾರಂತ ಮಾಡಿ ಲವ್ಸ್ ಯು ನನ್ನ ವೈಫು ನನ್ನ ಲೈಫ್ ಐ ಲವ್ಸ್ ಯು ಅಲ್ಲಲೇ ಜಾತ್ರಾಗ ಮೆರವಣಿಗೆ ಹೊಂಟ ದೇವತೆ ಆಕಿ ಆಕಿನ ಹೊತ್ಕೊಂಡು ಹೋಗೋ ಪಲ್ಲಕ್ಕದಿನ ಪಲ್ಲಕ್ಕಿನ ಬಿಟ್ಟು ಆಕಿಂತ ಹೊಂಟೇನ ಭಾಳ ಆತಲ್ಲೇ ಮಗನ ಭಾಳ ಆತು ಅದ ಬತ್ತಲೇ ಮಗನ ಲೇ ಅದೇ ರೀತಿ ರಾಜು ತಾಳಿಕೋಟೆ ಅವ್ರು ಬಂದಿದ್ರೆ ಹೆಂಗೆ ಮಾತಾಡ್ತಿದ್ರು ಹೌದು ಸರ್ ರಾಜು ತಾಳಿಕೋಟೆ ಹಾ ಏ 12 ಉರಿಯಾತಿ ಥಂಡ್ಯಾಗಿ ನೈಸ್ ಕ್ಯಾಂಡಿ ಚಿಪ್ಪಂಗುತ್ತಿಲಿ ಒಂದು ಡಬ್ಬಕ್ಕೆ ಮರ್ಕೋಬಾ ಹಾಡಾಗಿ ಹೋಗು ನಡು ರಾತ್ರಿ ಡ್ಯಾನ್ಸ್ ಮಾಡೋ ಹೊತ್ನ್ಯಾಗಿ ಮಗುಲೋ ಸ್ಟೋರಿ ಕೇಳಿ ಬರು ಉಚ್ಚತಪದ ಗಾತಪ್ಪ ಈ ಕಡೆ ಶೈಲಿ ಮಗನಾರ ಕಲಿಮ ಮೊಗಲಜಮ್ ಸೆಕೆಂಡ್ ಸೊಂಟ್ರು ಬಿಟ್ಟಂಗೆ ಆತೇಳ ಡಾಕ್ಟರ್ ಸಾಹೇಬ್ರ 4 ಮಂದಿ ತಪ್ಪು ಮಾಡಿದ್ರಲ್ಲ ಆಮೇಲೆ ಕರೆಂಟ್ ಟ್ರೀಟ್ಮೆಂಟ್ ಕೊಟ್ರಿ ಮೆಟ್ಟದ ಹೊಡೆಮ ಶರಣ್ರಿಪ್ಪ ಅದು ಗೊತ್ತಲೇ ಮಗನ ಅದು ಗೊತ್ತ ಅದೇ ರೀತಿ ಯಶ್ ಅವರು ಬಂದಿದ್ರು ರಾಕಿಂಗ್ ಸ್ಟಾರ್ ಯಶ್ ರಾಜಹುಲಿ ರೀ ರಾಜಹುಲಿ ನಮ್ಮ ರಾಜಹುಲಿ ರೀ ಹಾ. ಬಂದ್ರೆ ಏನು ಹೇಳ್ತಿದ್ರು ಹೆಂಗಿರ್ತಿದ್ರು ನಮ್ಮ ರಾಜಹುಲಿ ಹಾ ಅಲ್ತಂಬ ಈ ಕಾಲಗಳಲ್ಲಿ ಯಾವತ್ತು ನಮ್ಮ ಕಾಲ್ ಕೆಳಗಿರ್ತಾರ ಪ್ರೀತಿ ಅಭಿಮಾನ ಇಟ್ಟಿರೋ ಈ ಜನ ಎಲ್ಲ ನಮ್ಮ ಹೃದಯದಲ್ಲಿ ಇರ್ತಾರೆ ಕಂಡ ಅಣ್ತಮ್ಮ ಸುನಾಮಿ ಸುಂಟ್ರುಗಾಳಿ ಯಾವಾಗಲೂ ಒಂದು ಸತಿ ಬರುತ್ತೆ ಅದು ಬರುತ್ತೆ ಅಂದ ತಕ್ಷಣ ಅದ್ರೊಂದು ಭಯ ಇರುತ್ತೆ ಬಂದೋದ್ಮೇಲೆ ಅದ್ರೊಂದು ಹವಾ ಇರುತ್ತೆ ರೋಯ್ ನಾನು ಬರೋವರೆಗೂ ಮಾತ್ರ ಬೇರೆಯವ್ರವ ನಾನು ಬಂದ ಮೇಲೆ ನಿಂದ ಹವಾ ನಿಂದ ಹವಾಲೆ ಮಗನ ಅದು ಗೊತ್ತಲೇ ವಿಷ ನಗೆಸುಗ್ಗಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ನ ನಂತರ. ಆನಂದ ಕೊಪ್ಪಳದ ಜೀವನ್ ಸಾಬ್ ಬೆನ್ನಾಳ ಜೋಕ್ಸ್ ಹೇಳೋಕೆ ಶುರು ಮಾಡಿದ್ರೆ ನೀವು ನಾನ್ ಸ್ಟಾಪ್ ನಗ್ತಾನೆ ಇರ್ತೀರಾ. ಇವತ್ತು ಸಂಕ್ರಾಂತಿಯ ಸ್ಪೆಷಲ್ ಅಂತಾನೆ ಒಂದಿಷ್ಟು ಹೊಸ ಹೊಸ ಜೋಕ್ಸ್ ಗಳನ್ನ ಹೇಳ್ತಾರೆ. ಕೇಳಿ ಆನಂದಿಸಿ. ಈ ಸಮಾರಂಭ ನೋಡ್ತಾ ಇದ್ರೆ ಬಹಳಷ್ಟು ಸಂತೋಷ ಹುಟ್ಟು ಬರ್ತಾ ಇದೆ. ಇಟಗಿ ಈರಣ್ಣ ಅಂತಕ್ಕಂಥ ಒಬ್ಬ ಕವಿಗಳು ಒಂದು ಕವಿತೆಯನ್ನು ಬರೀತಾರೆ. ಏನಂತ ಬರೀತಾರೆ? ಕಣ್ಣು ಮುಂದ 100 ದೀಪ ಇದ್ರೇನ್ರಿ, ನನ್ನ ಕಣ್ಣು ಮುಂದ 100 ದೀಪ ಇದ್ರೇನ್ರಿ, ದೇವ್ರ ಮುಂದೆ ಹಚ್ಚೋ ದೀಪದ ಕಳೆನೇ ಬೇರೆ ಇರುತ್ತೆ, ಆ ದೇವ್ರ ಮುಂದೆ ಹಚ್ಚೋ ದೀಪದ ಕಳೆನೇ ಬೇರೆ ಇರುತ್ತೆ. ಆಕಾಶದಾಗ 100 ನಕ್ಷತ್ರ ಇದ್ರೇನ್ರಿ, ಆಕಾಶದಾಗ 100 ನಕ್ಷತ್ರ ಇದ್ರೇನ್ರಿ, ಮಿನುಗೋ ಆ ಚಂದಪ್ಪನ ಕಳೆನೇ ಬೇರೆ ಇರುತ್ತೆ, ಮಿನುಗೋ ಆ ಚಂದಪ್ಪನ ಕಳೆನೇ ಬೇರೆ ಇರುತ್ತೆ. ಮುಂದುವರೆದು ಹೇಳ್ತಾರ, ನನ್ನ ಕಣ್ಣು ಮುಂದ 100 ಹುಡುಗಿಯಾರಿದ್ರೇನ್ರಿ, ಮನಸ್ಸಿನಾಗರ ಹುಡುಗಿ ಕಳೆನೇ ಬೇರೆ ಐತಿ, ಮನಸ್ಸಿನಾಗರ ಹುಡುಗಿ ಕಳೆನೇ ಬೇರೆ ಐತಿ ಅಂತ. ಹಂಗ ಈ ಸಂಕ್ರಾಂತಿಯ ಈ ಹಬ್ಬದ ನಮ್ಮ ಧಾರವಾಡದ ಸಾಂಸ್ಕೃತಿಕ ಉತ್ಸವದ ಈ ಸಾಂಸ್ಕೃತಿಕ ಕಾರ್ಯಕ್ರಮದ TV9 ನಗೆ ಹಬ್ಬದ ಕಾರ್ಯಕ್ರಮದ ಕಳೆನೇ ಬೇರೆ ಐತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಮಹನೀಯರೇ, ಹಬ್ಬಗಳು ನಮ್ಮ ಗ್ರಾಮೀಣ ಭಾಗದ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಸಾರವನ್ನು ಸಾರುವ ಅತ್ಯಂತ ಹೆಮ್ಮೆಯ ಹಬ್ಬಗಳು. ಈ ಹಬ್ಬಗಳನ್ನ ನಾವು ಜಾನಪದ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡೋದು ಅತ್ಯಂತ ಅವಶ್ಯಕ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಹಿಂದೆ ಮದುವೆ ಮಾಡ್ಕೊಳ್ತಾ ಇದ್ರು, ಎಂತ ಚಂದ ಮದುವೆ ಮಾಡ್ಕೊಳ್ತಿದ್ರು. ಮದುವೆ ಮಾಡ್ಕೊಳ್ಬೇಕಾದ ಸೋಬಾನೆ ಪದಗಳನ್ನ ಹಾಡ್ತಾ, ಸೋಬಾನೆ ಪದಗಳನ್ನ ಕೇಳ್ತಾ ಮದುವೆ ಮಾಡ್ಕೊಳ್ತಾ ಇದ್ರು. ಎಂತ ಚಂದ ಸೋಬಾನೆ ಪದಗಳು ಕೇಳ್ಬೇಕು ನೀವೆಲ್ಲ. ಮದುವೆಯ ಮನಿಯಾಗ ಮಾದಲಿ ಮಾಡಿದಾರ, ಹದಿಗೆಟ್ಟ ಜಗಳ ತಗದಾರ, ಸೋ ಎನ್ನೀರೇ ಸೋಬಾನ ಬನ್ನೀರೇ, ಸೋ ಎನ್ನೀರೇ ಸೋಬಾನ ಬನ್ನೀರೇ. ಆದ್ರೆ ಇವತ್ತು ನೋಡ್ರಿ, ಮದುಮಗನ ಘರ್ಷಣ ಹಚ್ತಿರ್ತಾರ, ಈ ಸೋಬಾನೆ ಪದ ಇಲ್ಲ, ಕ್ಯಾಸೆಟ್ ಹಾಡಾಕ್ತಾರಲ್ಲಿ. ನೋಡ್ಬೇಕು ನೀವೆಲ್ಲ, ಏ ಹೊಡಿಮಗ ಹೊಡಿಮಗ ಬಿಡಬೇಡ ಅವನ್ನ. ಒಳ್ಳೆಯ ಕಾರಣ ನಡೆದಿರ್ತೈತಿ, ಹೊಡಿಮಗ ಹೊಡಿಮಗ ಹೊಡಿಮಗ. ಇನ್ನು ಹುಡುಗ ತಾಳಿ ಕಟ್ತಿರ್ತಾನ, ನೋಡ್ಬೇಕು ನೀವು ಅವಾಗ ಎಂತ ಅನ್ನೊಂದು ಹಾಡು ಬರುತ್ತಾ, ಮೋಸ ಮಾಡಲೆಂದು ನೀನು ಬಂದೆಯ. ಪಾಪ ಅದ ಬಂದಾಳ್ರಿ, ಎಲ್ಲಿ ಮೋಸ ಮಾಡ್ತಾಳ್ರಿ ಆಕಿ ನಮಗ. ಆದ್ರೆ ಅದ ಮದುವೆಯಾಗ ನೀ ನೋಡಿ ಹಿಂದೋಗಿ ತಮ್ಮ ತಂಗಿ ಹೆಸರನ್ನ ಒಡಪಿಟ್ಟು ಹೇಳು, ಯಾಕ ಅಣ್ಣನ ಹೆಸರನ್ನ
ಒಡಪಿಟ್ಟು ಹೇಳಬೆ ಅಂದಾಗ ಎಂಥ ಚಂದ ಒಡಪ. ಅಣ್ಣ ಹೇಳ್ತಾನ ಧಾರವಾಡದ ಆ ಕಡೆಗೆ ಡೆಂಟಲ್ಲು, ಧಾರವಾಡದ ಈ ಕಡೆಗೆ ಮೆಂಟಲ್ಲು, ಧಾರವಾಡದ ಆ ಕಡೆಗೆ ಡೆಂಟಲ್ಲು, ಧಾರವಾಡದ ಈ ಕಡೆಗೆ ಮೆಂಟಲ್ಲು, ನನ್ನ ಹಿಂತೊಂದು ಕ್ವಿಂಟಲ್ಲು ಅಂತ. ಯಾಕ ನೀನು ಒಡಪಿಟ್ಟು ಹೆಸರು ಹೇಳವಂದ್ರ ಆಕೆ ಹೇಳ್ತಾಳ, ಜೇಬ್ನಾಗಿರ್ಬೇಕು ಕಾಸು, ಮನಿಯಾಗಿರ್ಬೇಕು ಸಿಲಿಂಡರ್ ಗ್ಯಾಸು. ಜೇಬ್ನಾಗಿರ್ಬೇಕು ಕಾಸು, ಮನಿಯಾಗಿರ್ಬೇಕು ಸಿಲಿಂಡರ್ ಗ್ಯಾಸು. ಒಡಿಬಾರ್ದ್ರಿ ಕನ್ನಡಿಯ ಗ್ಲಾಸು, ಒಡಿಬಾರ್ದ್ರಿ ಕನ್ನಡಿಯ ಗ್ಲಾಸು. ನನ್ನ ರಾಯರು ನನ್ನ ಬಿಟ್ಟಿರೋದಿಲ್ರಿ ಒಂದ್ ತಾಸು. ನಮ್ಮ ಮೂರ್ತಿ ಪ್ಯಾಟೆ ಅವ್ರನ್ನ ಕೇಳಿದೀವಿ, ಮೂರ್ತಿ ಸರ್ ನೀವು ಒಡಪಿಟ್ಟು ಹೆಂಡತಿ ಹೆಸರು ಹೇಳಂದಾಗ ಅವ್ರು ಹೇಳ್ತಾರ, ನನ್ನಾಕೆ ಹೆಸರು ಶ್ರೀವಿದ್ಯಾ, ನನ್ನಾಕೆ ಹೆಸರು ಶ್ರೀವಿದ್ಯಾ, ನನ್ನ ಪಗಾರೆಲ್ಲ ಆಕಿ ಮೇಕಪ್ಗೆ ನೈವೇದ್ಯ. ನೋಡ್ಬೇಕು ನೀವು, ದೇವ್ರಿಗೆ ಹಾಕೋದು ಮಾಲೆ, ಮನಿಗೆ ಬಾಗಿಲಿಗೆ ಹಾಕೋದು ಕೀಲೆ. ದೇವ್ರಿಗೆ ಹಾಕೋದು ಮಾಲೆ, ಮನೆಯ ಬಾಗಿಲಿಗೆ ಹಾಕೋದು ಕೀಲೆ. ನನ್ನ ಕೈಯಾಗ ನನ್ನ ಗಂಡ ಹುಚ್ಚಪ್ಯಾಲೆ ಅಂತ. ವಯಸ್ಸಾದ ಅಜ್ಜಿನ ಕೇಳಬೇಕು, ಯಮ್ಮ ಬೇ ಅಮ್ಮ ಏನಪ್ಪ ಬೇ ಒಡಪಿಟ್ಟು ಅಜ್ಜನ ಹೆಸರನ್ನ ಒಂದು ಹೆಸರು ಹೇಳಬೆ ಅಂದಾಗ ಅಜ್ಜಿ, ವಯಸ್ಸಾದ ಅಜ್ಜಿ ಹೇಳ್ತಾಳ, ಸಾಯ್ತೀನಂತ ಹೇಳಿ 1000 ಕೋಳಿ ತಿಂದು ಮುತ್ನಂಗವನೇ ನನ್ನ ಮುದಿಗಂಡ ಅಂತ ಹೇಳ್ತಾಳ. ಆದ್ಮೇಲೆ ಆಕಾಶದಾಗ ಹಾರೋದು ಹದ್ದು, ಅಂಗಡಿಯಲ್ಲಿ ಮಾರೋದು ಉದ್ದು. ಆಕಾಶದಲ್ಲಿ ಹಾರೋದು ಹದ್ದು, ಅಂಗಡಿಯಲ್ಲಿ ಮಾರೋದು ಉದ್ದು. ನನ್ನ ಗಂಡ ನನಗೆ ಬಹಳ ಮುದ್ದು, ನನ್ನ ಗಂಡ ನನಗೆ ಬಹಳ ಮುದ್ದು. ಆದ್ಮೇಲೆ ಇಂಥ ಒಡಪಿನಲ್ಲಿ ನಮ್ಮ ಜಾನಪದದ ಸಾರ ಅಡಗಿದೆ, ಗ್ರಾಮೀಣ ಭಾಗದ ಸೊಗಡು ಅಡಗಿದೆ ಮಾನ್ಯರೇ. ಹಿಂದೆ ನಾಟಕ ಆಡ್ತಾ ಇದ್ರು, ಎಂಥ ಚಂದ ನಾಟಕ. ಸಂಪತ್ತಿಗೆ ಸವಾಲು, ರಕ್ತರಾತ್ರಿ, ವಿರಾಟ ಪರ್ವ, ಕುರುಕ್ಷೇತ್ರ, ಮಲಮಗಳು, ಬಸ್ ಕಂಡಕ್ಟರ್, ಅದ್ಭುತವಾದ ನಾಟಕಗಳು. ಆ ನಾಟಕದಲ್ಲಿ ಒಂದು ಅರ್ಥ ಇರ್ತಿತ್ತು, ಒಂದು ನೀತಿ ಇರ್ತಿತ್ತು, ಒಂದು ಸಾಹಿತ್ಯ ಇರ್ತಿತ್ತು, ನಮಗೊಂದು ಸಂದೇಶ ಇರ್ತಿತ್ತು. ಆದ್ರೆ ಇವತ್ತು ನಾಟಕ ಬಂದಾಗ ನೋಡ್ಬೇಕು ನೀವೆಲ್ಲ. ಮನ್ ಜಾತ್ರೆಗೆ ಒಂದು ನಾಟಕ ಬಂದೈತಿ, ಕನ್ನಡ ಕಲಾಭಿಮಾನಿಗಳೇ ಕಲರಸಿಕರೈ, ಕನ್ನಡ ಕಲಾಭಿಮಾನಿಗಳೇ ಕಲರಸಿಕರೈ, ಸುಂದರ ಸಾಮಾಜಿಕ ನಾಟಕ. ಪುಣ್ಯಾತ್ಮ ನಾಟಕದ ಹೆಸರು ಹೇಳಬಲ್ಲ, ಬಾಯಿ ತಕೊಂಡು ಕೇಳಕತ್ತೀವಿ ಯಾವ ನಾಟಕ ಅಂತ. ಒಂದು ಲೇಟ್ ಆಗಿ ಹೇಳ್ತಾನ, ಸುಂದರ ಸಾಮಾಜಿಕ ನಾಟಕ, ಕಳಚಿ ಬಿದ್ದ ಮಾಂಗಲ್ಯ, ಅರ್ಥಾರ್ಥ ಕ್ಯಾಚುಡ್ದವನೇ ಗಂಡ ಅಂತ. ಮೊನ್ನೆ ನಮ್ಮ 3 ಜಾತ್ರೆಗೆ ಒಂದು ನಾಟಕ ಬಂದಿತ್ರಿ, ಸೂಪರ್ ಸೊಸಿ ಅರ್ಥಾರ್ಥ ಲೋಪರ್ ಮಾವ ಅಂತ ನಾಟಕದ ಹೆಸರಿದೆ. ಮತ್ತೊಂದು ಜಾತ್ರೆಗೆ ಒಂದು ಹಬ್ಬ ಒಂದು ನಾಟಕ ಬಂತ್ರಿ, ನೋಡ್ಬೇಕು ನೀವೆಲ್ಲ. ಕನ್ನಡ ಕಲಾಭಿಮಾನಿಗಳೇ ಕಲರಸಿಕರೈ, ಸುಂದರ ಸಾಮಾಜಿಕ ನಾಟಕ. ಹೊತ್ತು ನೋಡಿ ಹೊರ್ತ ಹಾಕಂತ ನಾಟಕದ ಹೆಸರು ಇದು, ಹೊತ್ತು ನೋಡಿ ಹೊರ್ತ ಹಾಕಂತ ನಾಟಕದ ಹೆಸರು. ಆದ್ಮೇಲೆ ಇಂಥ ನಾಟಕದಿಂದ ನಾವು ಏನನ್ನು ಕಲಿಯಲು ಸಾಧ್ಯವಿಲ್ಲ. ಹಾಗಾಗಿ ನಾಟಕ ಇವತ್ತ ಸಂಕ್ರಾಂತಿ ಮತ್ತು ಯುಗಾದಿ ಹಬ್ಬಗಳಂತಂದ್ರ ಒಂದಿಷ್ಟು ವಿಶಿಷ್ಟವಾದ ನಾಟಕಗಳಿಗೆ ಸಾಕ್ಷಿ ಆಗ್ತವೆ. ಹಾಗಾಗಿ ಅಂತ ವಿಶಿಷ್ಟವಾದ ಜಾನಪದೀಯ ಹಬ್ಬವನ್ನ ನಾವು ಸಡಗರದಿಂದ ಆಚರಿಸೋಣ. ಒಂದು ಜಾನಪದ ಗೀತೆಯನ್ನ ನಿಮ್ಮೊಂದಿಗೆ ಸ್ಮರಿಸಿಕೊಳ್ಳೋದಾದ್ರೆ, ಜಾನಪದ ಹಾಡುಗಳಲ್ಲಿ ಒಂದು ಸಂದೇಶ ಇರುತ್ತೆ, ಒಂದಿಷ್ಟು ಮೌಲ್ಯಗಳಿರ್ತವೆ. ಜಾನಪದ ಯಾವಾಗಲೂ ಹೇಳೋದನ್ನ ಒಳ್ಳೆದನ್ನ ಮಾಡ್ರಿ ಅಂತ ಹೇಳ್ತಾ ಹೋಗುತ್ತೆ. ಅದು ಗಟ್ಟಿ ಮನಸ್ಸು ಮಾಡಿ ಗುಟ್ಟಂದ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮನೆ ಹತ್ರ ಕಾರಕೊಂಡು ಬರಬಾರದು ನೀವು, ಮನೆ ಹತ್ರ ಕಾರಕೊಂಡು ಬರಬಾರದು ನೀವು, ಮನೆ ಹತ್ರ ಕಾರಕೊಂಡು ಬರಬಾರದು. ಗಟ್ಟಿ ಮನಸ್ಸು ಮಾಡಿ ಗುಟ್ಟಂದ ಹೇಳುವೆನು, ಗಟ್ಟಿ ಮನಸ್ಸು ಮಾಡಿ ಗುಟ್ಟಂದ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು ನೀವು, ಪಟ್ಟಿಂಗಾರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮನೆ ಹತ್ರ ಕಾರಕೊಂಡು ಬರಬಾರದು ನೀವು, ಮನೆ ಹತ್ರ ಕಾರಕೊಂಡು ಬರಬಾರದು. ಕಾಲೇಜಿಗೆ ಹೋಗುವ ಕಾಲೇಜ ಹುಡುಗರೆ, ಕಾಲೇಜಿಗೆ ಹೋಗುವ ಕಾಲೇಜ ಹುಡುಗರೆ, ಹುಡುಗಿಯರ್ನ ಫಾಲೋ ಮಾಡಬಾರದು ನೀವು, ಹುಡುಗಿಯರ್ನ ಫಾಲೋ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಕೈ ಮುಗಿದು ಕೇಳ್ತೀನಿ, ಟೆಂಪರವರಿ ಲವ್ ಅಂತೂ ಮಾಡಬಾರದು ನೀವು, ಟೆಂಪರವರಿ ಲವ್ ಅಂತೂ ಮಾಡಬಾರದು ನೀವು, ಟೆಂಪರವರಿ ಲವ್ ಅಂತೂ ಮಾಡಬಾರದು. ಅಕ್ಕ ತಂಗಿಯರ ಕೈ ಮುಗಿದು ಕೇಳ್ತೀನಿ, ಅಕ್ಕ ತಂಗಿಯರ ಕೈ ಮುಗಿದು ಕೇಳ್ತೀನಿ, ಕಂಡಪಟ್ಟೆ ಪ್ಯಾಷನ್ ಮಾಡ
ಮಾಡಬಾರದು, ನಾವು ಕಂಡಪಟ್ಟೆ ಪ್ಯಾಷನ್ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ, ಮಾತೊಂದ ಹೇಳುವೆನು, ಮನೆಯ ಬಿಟ್ಟು ಎಂದಿಗೂ ಓಡಬಾರದು, ನಾವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು, ಮನೆಯ ಬಿಟ್ಟು ಎಂದಿಗೂ ಓಡಬಾರದು. ಹಠಮಾರಿ ಹೆಂಡತಿ ಅಂತ ತಿಳಿದುಕೊಂಡು, ಹಠಮಾರಿ ಹೆಂಡತಿ ಅಂತ ತಿಳಿದುಕೊಂಡು ಬಹಳ ದಿನ ತವ್ರ ಮನೆಗೆ ಬಿಡಬಾರದು, ನೀವು ಬಹಳ ದಿನ ತವ್ರ ಮನೆಗೆ ಬಿಡಬಾರದು. ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ, ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ, ಗುಟ್ಟೊಂದ ಹೇಳುವೆನು, ಆಗಾಗ ಹೋಗಿ ಬರುವುದು ಮರೆಯಬಾರದು, ನೀವು ಆಗಾಗ ಹೋಗಿ ಬರುವುದು ಮರೆಯಬಾರದು, ನೀವು ಆಗಾಗ ಹೋಗಿ ಬರುವುದು ಮರೆಯಬಾರದು. ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು, ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು, ಪರಿಸರ ಉಳಿಸೋದು ಮರೆಯಬಾರದು, ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ, ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ, ಸೇಂದಿ ಸರಾಯ ಕುಡಿಯಬಾರದು, ನಾವು ಸೇಂದಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಎಂದಿಗೂ ಪಾಲಾಗಿ ಹೋಗಬಾರದು, ನೀವು ಎಂದಿಗೂ ಬ್ಯಾರೆಯಾಗಿ ಹೋಗಬಾರದು, ನೀವು ಎಂದಿಗೂ ಪಾಲಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಣ್ಣ, ಕೈ ಮುಗಿದು ಕೇಳ್ತೀನಿ, ಅಪ್ಪ ಅವನನ್ನು ಪಾಲು ಮಾಡಬಾರದು, ಅಪ್ಪ ಅವನನ್ನು ಪಾಲು ಮಾಡಬಾರದು, ಅಪ್ಪ ಅವನನ್ನು ಪಾಲು ಮಾಡಬಾರದು, ಅಯ್ಯೋ ಅಪ್ಪ ಅವನನ್ನು ಪಾಲು ಮಾಡಬಾರದು. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ನ ನಂತರ. ಈಗ ನಿಮ್ಮನ್ನೆಲ್ಲ ನಗಿಸೋಕೆ ಬರ್ತಾ ಇರೋರು ಹಾಸ್ಯ ಕಲಾವಿದ ಮಹದೇವ್ ಸತ್ತಿಗೇರಿ. ವಿಶೇಷ ಮಾತಿನ ದಾಟಿಯಿಂದಲೇ ಪ್ರಸಿದ್ಧಿಯಾಗಿರೋ ಸತ್ತಿಗೇರಿ ಈಗ ನಿಮಗಾಗಿ ಹೊಸ ಹೊಸ ಜೋಕ್ಸ್ ಗಳನ್ನ ಹೇಳ್ತಾರೆ. ಕೇಳಿ ಆನಂದಿಸಿ. ಸಂಕ್ರಮಣ ಅಂದ ತಕ್ಷಣ ನನಗೊಂದು ನೆನಪಾಯ್ತು. ಏನಪ್ಪಾ ಅಂದ್ರ, ಸಂಕ್ರಮಣಕ್ಕೆ ನಾವೆಲ್ಲ ಕೂಡ್ಕೊಂಡು ಸ್ನಾನ ಮಾಡಕ್ ಹೋಗಿದ್ದೀವಿ. ಒಂದು ಕಡೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೀವಿ, ಅಲ್ಲಿ ಎಲ್ಲ ಮಕ್ಕಳು ಆಟ ಆಡಕತ್ತಿದ್ದು, ಒಂದು ಮಗು ನೀರಿಗೆ ಬಿದ್ದು ಬಿಡ್ತು. ಒಂದು ಮಗು ನೀರಿಗೆ ಬಿತ್ತು, ನಾ ಹೋಗು ನೀ ಹೋಗು, ನಾ ಹೋಗು ನೀ ಹೋಗು ಅಂತೇಳಿ ಮೊಸಳಿದಾವ ಅಂತ ಹೆದರಿ ಬಿಟ್ಟಿದ್ರಿ ಎಲ್ಲರೂ, ಯಾರೂ ಹೋಗ್ಲಿಲ್ರಿ. ಆದ್ರೆ ನಾನು ಹುಡುಗನ ತಗೊಂಡು ಬಂದೆ. ಚಪ್ಪಾಳೆ ತಟ್ಟಬೇಕು. ನಾನು ಹುಡುಗನ ತಗೊಂಡು ಬಂದೆ. ತಗೊಂಡು ಬಂದ ತಕ್ಷಣ ಅಲ್ಲಿ ಇದ್ದವ್ರೆಲ್ಲರೂ ನನ್ನ ಕರೆದು ಸನ್ಮಾನ ಮಾಡಕತ್ತು. ಸನ್ಮಾನ ಮಾಡೋ ಮುಂದೆ ನಾನು ಹೇಳಿದೆ, ಸನ್ಮಾನ ಆಮೇಲೆ ಮಾಡ್ರಿ, ಆದ್ರೆ ನನ್ನ ನೀರಿಗೆ ನುಗ್ಸಿದವ್ರು ಯಾರಿದಾರು ಕರ್ಕೊಂಬರ್ರಿ ಅವ್ರನ್ನ ಅಂದೆ ನಾನು. ಪ್ರಸಂಗಗಳು ಹಿಂಗಿರ್ತಾವ ಬಂಧುಗಳೇ. ಎಲ್ಲರೂ ನೋಡ್ರಿ, ಇವತ್ತು ನಮ್ಮ ತಾಯಂದಿರು ಹೆಣ್ಮಕ್ಳು ಭಾಳ ಜನ ಸೇರಿ ಹಾಸ್ಯ ಎಲ್ಲಿ ಸಿಗ್ತೈತಿಪ್ಪ ಅಂದ್ರೆ, ನಮಗೆ ಮನೆಯಿಂದ ಹಾಸ್ಯ ಪ್ರಾರಂಭ ಆಕೈತಿ, ಹೆಣ್ಮಕ್ಳಿಂದ ಪ್ರಾರಂಭ ಆಕೈತಿ ಹಾಸ್ಯ. ನೋಡ್ರಿ, ವಿಶೇಷವಾಗಿ ಅದ್ರಾಗಣ ಗಂಡ ಹೆಂಡತಿಯ ಮಧ್ಯೆ ಹಾಸ್ಯ ಭಾಳ ಚಂದ ಇರ್ತೈತಿ. ಗಂಡ ಹೆಂಡತಿಗೆ ಮಾತಾಡೋದು, ಹೆಂಡತಿ ಗಂಡಗೆ ಮಾತಾಡೋದು ಭಾಳ ಅದ್ಭುತವಾಗಿರ್ತೈತಿ. ಮೊನ್ನೆ ನನ್ನ ಮಗ ಹೋಗಿ ನನ್ನ ಹೆಂಡತಿನ ಕೇಳಿದ, ಮಮ್ಮಿ ಮಮ್ಮಿ ನಾವು ಎಲ್ಲಿಂದ ಬಂದೇವಿ? ನಾನೇಂತ ಹೇಳಿದ್ಲು, ನೋಡ್ಪುಟ್ಟ ನಾವು ದೇವರ ಆಶೀರ್ವಾದದಿಂದ ಬಂದೇವಿ. ಹುಡುಗ ಬಂದು ನಾನು ಕೇಳ್ತು, ಡ್ಯಾಡಿ ಡ್ಯಾಡಿ ನಾವು ಎಲ್ಲಿಂದ ಬಂದೇವಿ? ನಾವು ಇದ್ದಕ್ಕಿದ್ದಂಗೆ ನೇರವಾಗಿ ಹೇಳೋರಿ. ನಾ ಹೇಳಿದೆ, ನೋಡ್ಪುಟ್ಟ ನಾವು ಮಂಗ್ಯಾಣಿಂದ ಬಂದೇವಿ. ಮಂಗಣಿಂದ ಮಾನವ. ಹುಡುಗ ಕನ್ಫ್ಯೂಸ್ ಆತ್ರಿ. ಹುಡುಗ ಹೋಗಿ ಮತ್ತೆ ಅವ್ರ ಮಮ್ಮಿನ ಕೇಳ್ತಿ, ಮಮ್ಮಿ ಮಮ್ಮಿ ನೀ ನೋಡಿದ್ರೆ ದೇವರಿಂದ ಬಂದೇವತ್ತಿ, ಡ್ಯಾಡಿ ನೋಡಿದ್ರೆ ಮಂಗ್ಯಾಣಿಂದ ಬಂದಿವತ್ತಾರ, ಯಾವ್ದು ಕರೆ? ನಾನು ಹೆಂಡತಿ ಭಾಳ ಚಂದ ಹೇಳಿದ್ಲಿ, ನೋಡ್ಪುಟ್ಟ ನಾ ಹೇಳಿದ್ದೂ ಕರೆ, ಅವ್ರು ಹೇಳಿದ್ದೂ ಕರೆ. ನಮ್ಮ ಸಂಬಂಧಿಕರದ್ದು ನಾ ಹೇಳೇನಿ, ಅವ್ರ ಸಂಬಂಧಿಕರದ್ದು ಅವ್ರು ಹೇಳ್ಯಾರ. ಅವೆಲ್ಲ ಮಂಗ್ಯಾಗಳು ಅನ್ನೋ ಬದ್ಲು ಹಿಂಗೆ ಅನ್ನೋದ್ರಿ. ನೋಡ್ರಿ, ಮೊನ್ನೆ ನನ್ನ ಹೆಂಡತಿ ಬಂದು ನನಗೆ ಕೇಳ್ತಾಳ, ಏನಂತ, ರೀ ನೀವು ಸತ್ರ ನಿಮಗೆ ಸ್ವರ್ಗದೊಳಗೆ ಅಪ್ಸರೆಯರು ಸಿಗ್ತಾರಂತ, ಹೌದು ಅಂದ್ಲು. ನೀವು ಸತ್ರ ನಿಮಗೆ ಸ್ವರ್ಗದೊಳಗೆ ಅಪ್ಸರೆಯರು ಸಿಗ್ತಾರಂತ, ಹೌದು ಅಂದ್ಲು. ನನಗೂ ಖುಷಿ ಆಯ್ತು. ಹೌದು ಅಂದೆ ನಾನು. ಮತ್ತು ನಾವು ಸತ್ರ ಅಂದ್ಲು. ನೀವು ಸತ್ರ ನಿಮಗೆ ಮಂಗ್ಯಾಗಳು ಸಿಗ್ತಾವು ಅಂದೆ ನಾನು. ಏನು ಅನ್ಬೇಕ್ರಿ ನಾನು ಹೇಳ್ತಿ? ನೋಡ್ರಿ, ನೀವು ಸತ್ರ ನಿಮಗೆ ಅಲ್ಲೂ ಅಪ್ಸರೆ ಇಲ್ಲೂ ಅಪ್ಸರೆ, ನಾವು ಸತ್ರ ನಮಗೆ ಅಲ್ಲೂ ಮಂಗ್ಯ. ಬಹಳ ಚಂದ ಇರ್ತಾವ ಬಂಧುಗಳು. ಇವತ್ತು ನೋಡ್ಬೇಕ್ರಿ, ಹೆಣ್ಮಕ್ಳು ಸಂಸಾರ ಮಾಡಕ ಬಾಳೆ ಮಾಡಕ ಹೆಣ್ಮಕ್ಳು ಭಾಳ ಶೆಣ್ಯಾರ. ಯಾಕೆ ಹೇಳ್ತೀನಂದ್ರೆ, ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತೈತ್ರಿ. ನಾನು ಹೆಂತ ಹೇಳ್ತಿದ್ಲು, ಒಳ್ಳೆ ರೊಕ್ಕ ಉಳಿಸ್ರಿ ಅಂತೇಳಿ. ನಾನು ಮೊನ್ನೆ ನನ್ನ ಹೆಂಡತಿಗೆ ಹೇಳಿದೆ, ನೋಡಲೇ ಶನಿವಾರ
ಇವತ್ತು ಬಸ್ಸಿಗೆ ಹೋಗಿಲ್ಲ ನಾನು. ಬಸ್ಸಿನ ಹಿಂದಿಂದ ಓಡ್ ಹೋಗೇನಿ ಸಾಲಿಗೆ. ಬಸ್ಸಿನ ಹಿಂದಿಂದ ಓಡ್ ಹೋಗೇನಿ, 25 ರೂಪಾಯಿ ಉಳಿಸೇನಿ ಅಂದೆ. ಬಸ್ಸಿನ ಹಿಂದಿಂದ ಓಡ್ ಹೋಗಿ 25 ರೂಪಾಯಿ ಉಳಿಸೇನಿ ಅಂದೆ. ಅವಾಗ ನಾನು ಏನು ಹೇಳಿದ್ಲು, ಏನಾತ್ರಿ ಆಗೋದಲ್ಲ ಹೋಗೋದಲ್ಲ, ಮುಂದೆ ಓಡಿದ್ರೆ 25 ಲಕ್ಷ ರೂಪಾಯಿ ಸಿಗ್ತಿತ್ತು ಅಂದ್ಲು. ಬಹಳ ಅದ್ಭುತವಾಗಿರ್ತಾವ ಬಂಧುಗಳೇ ಗಂಡ ಹೆಂಡತಿಯ ಮಧ್ಯೆ ಹಾಸ್ಯ. ನಿಮಗೆ ಹೇಳ್ತೇನೆ. ಮತ್ತು ಸೌಂದರ್ಯ ಪ್ರಿಯರನ್ನಬೇಕು ನಿಜವಾಗಿ ಹೆಣ್ಮಕ್ಳು, ಸೌಂದರ್ಯ ಪ್ರಿಯರನ್ನಬೇಕು ನಿಜವಾಗಿ ಹೆಣ್ಮಕ್ಳು. ಈ ಮಾತು ಯಾಕೆ ಹೇಳ್ತೇನೆಂದ್ರೆ, ನಾನು ಮಣ್ಣೊಬ್ಬಕ್ಕೆ ಫುಲ್ಲು ಮೇಕಪ್ ಮಾಡ್ಯಾಡ್ರಿ. ಏನು ಮೇಕಪ್ ಅಂದ್ರೆ ಹೇಳ್ತೇನೆ ನಿಮಗೆ, ಎಲ್ಲ ಮ್ಯಾಚಿಂಗ್ ಸೀರೆ, ಜಂಪರ, ಚಪ್ಪಲ್ಲ, ಬಳಿ, ಏನೆಲ್ಲ ಮ್ಯಾಚಿಂಗ್. ಆದ್ರೆ ತುಟಿಗೆ ಹಸಿರು ಲಿಪ್ಟಿಕ್ ಹಚ್ಚಿದ್ಲಕ್ಕೆ. ಅದು ಒಂದೇ ಚೇಂಜ್ ಇತ್ರಿ. ತುಟಿಗೆ ಹಸಿರು ಲಿಪ್ಟಿಕ್ ಹಚ್ಚಿದ್ಲು. ನಾನು ಕೇಳಿದೆ, ಏನವ ಇದು, ಹಸಿರು ಸೀರೆ, ಹಸಿರು ಬಳಿ, ಹಸಿರು ಜಂಪರ, ಹಸಿರು ಚಪ್ಪಲ್ಲ, ಹಸಿರು ಹೆರ್ಬೆಂಡು, ಎಲ್ಲ ಹಸಿರು, ಎಲ್ಲ ಹಸಿರು, ತುಟಿಗೆ ಹಸಿರು ಲಿಪ್ಟಿಕ್ ಯಾಕೆ ಅಂದೆ ನಾನು. ಎಲ್ಲ ಕೆಂಪು, ಎಲ್ಲ ಒಂದೇ ರೀತಿ ಇತ್ತು, ಈ ತುಟಿಗೆ ಹಸಿರು ಲಿಪ್ಟಿಕ್ ಯಾಕೆ ಅಂದೆ. ಅವಾಗ ಅಂದ್ಲು, ನೋಡ್ರಿ ನಮ್ಮ ಯಜಮಾನ್ರು ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಅದಾರ, ಕೆಂಪಂದು ಏನಾರ ಕಂಡ್ರೆ ಅಲ್ಲೇ ನಿಂತು ಬಿಡ್ತಾರ. ಹೀಗಾಗಿ ಬಂಧುಗಳೇ ನೋಡ್ರಿ, ಒಬ್ಬಾಕಿ ಒಂದು ನಡೀತು, ಫುಲ್ ಮೇಕಪ್ ಮಾಡ್ಕೊಂಡು ಬಂದಾಳ. ಎಲ್ಲ ಬಂಗಾರ ಸಾಮಾನು ಹಾಕೊಂಡಿದ್ಲ. ಇಷ್ಟು ಬಂಗಾರ ಸಾಮಾನು ಹಾಕೊಂಡಿದ್ಲಿ ಹೇಳ್ತಾನೆ ನಿಮಗೆ, ಮೈ ಕಾಂತ್ರಿಕಿಲ್ರಿ ಆ ರೀತಿ ಹಾಕೊಂಡಿದ್ಲು. ನಾನಕಿನ ಕೇಳಿದೆ, ಅಲ್ಲವಾ ಈ ರೀತಿ ಬಂಗಾರ ಹಾಕೊಂಡ್ಬಂದ್ರೆ ನಿನಗೇನು ಭಯ ಆಗೋದಿಲ್ಲ ಅಂದ್ಯ. ಏನು ಬಳಿ ಎಷ್ಟು ಕೊಟ್ಟಿ ಬಳಿಗೆ ಅಂದ್ಯ, ಬಂಗಾರದ್ದು ಅಂದ್ಯ. ಇವು ಡೂಪ್ಲಿಕೇಟ್, ಒರಿಜಿನಲ್ ಮನ್ಯಾಗದಾವು ಅಂದ್ಲು. ಮತ್ತಿದು ತಾಳೆ ಅಂದ್ಯ, ಇದು ಡೂಪ್ಲಿಕೇಟ್, ಒರಿಜಿನಲ್ ಮನ್ಯಾಗ ಇಟ್ಟು ಬಂದೇನೆ ಅಂದ್ಲು. ಏನು ಕೇಳಿದ್ರು ಇದು ಡೂಪ್ಲಿಕೇಟು, ಒರಿಜಿನಲ್ ಮನ್ಯಾಗ ಇಟ್ಟು ಬಂದೇನೆ ಅಂದ್ಲು. ಬಾಜು ನಿಂತಿದ್ದ, ಇವ್ರು ನಿಮ್ಮ ಯಜಮಾನ್ರ ಅಂದ್ಯ, ಇಲ್ಲ ಇವರು ಡೂಪ್ಲಿಕೇಟು, ಒರಿಜಿನಲ್ ಮನ್ಯಾಗದಾರ ಅಂದ್ಲು. ಬಂಧುಗಳೇ, ಇವತ್ತು ನೋಡ್ರಿ, ನಾವು ನೋಟಿನ ಸಮಸ್ಯೆಯನ್ನು ಭಾಳ ಎದುರಿಸಾಕತ್ತೀವಿ. 2000 ನೋಟ್ ಬಂದ ತಕ್ಷಣ ಚಿಲ್ಲರ್ ಸಮಸ್ಯೆ ಭಾಳ ಆಗಿಬಿಟ್ಟೈತಿ. ಅದಕ್ಕೆ ಮಣ್ಣೊಂದು ಮೆಸೇಜ್ ಬಂದಿತ್ತು ನನಗೆ. ಈ ಹಾಡನ್ನು ಅದು ಯಾವ್ದ್ರಿ, ಅದು ಅದು ಯಾವುದೋ ಒಂದು ತ್ರಾಸಕತಿ ಹಾಡೈತಲ್ರಿ ಅದು. ಯಾಕೋ ಹುಡುಗ ಮೈಯಾಗ ಹೆಂಗೈತಿ, 4 ಜನ್ಮ ದಿಮಾಕ ನಿನಗೈತಿ, ನಂದು ಧಾರವಾಡ ಹೆಚ್ಚಿಗೆ ಮಾತು ಬೇಡ, ಸುಮ್ ತಲೆ ಕೆಡಿಸ್ಬೇಡ, ಅದು ಏನೇನೋ ಹಾಡೈತದು, ನನಗೆ ಬರೋದಿಲ್ಲ ಮುಂದಿಂದು. ಇದು ಮಣ್ಣೊಬ್ಬ ಮೆಸೇಜ್ ಮಾಡ್ಯಾನ್ರಿ. ಇದನ್ನು ಹೆಂಗೆ ಮೆಸೇಜ್ ಮಾಡ್ಯಾನಂದ್ರೆ, ತೋರಿಸಬೇಡ ಮಾವ 1000 ನೋಟ, ನನ್ನ ಮುಂದ ನಡೆದುಲ್ಲ ನಿನ್ನ ಆಟ, 500 ಇಟ್ಟಿನಲ್ಲ 1000 ಇಟ್ಟಿನಲ್ಲ, ಮೊದಲ ತಲೆ ಕೆಟ್ಟೈತಿ ತೆಗಿಬೇಡ ನೋಟ, ಸಾಕಾಗಿ ಹೋತ ನೋಟಿನ ಕಾಟ, ಮೋದಿ ಕಲಿಸ್ಯಾನ ನಮಗ ಎಂತ ಪಾಠ. ಬ್ಯಾಂಕ್ದಾಗ ಪಾಳೆ, ATM ಪಾಳೆ, ನನಗ ತ್ರಾಸಾಗೈತಿ, ಭಾಳ ತ್ರಾಸಾಗೈತಿ. ಅಲ್ಲ, ತ್ರಾಸ ಆಗದೆ ಯಾರಿಗೆ ಹೇಳ್ತೈತ್ರಿ? ತ್ರಾಸ ಆಗೋದು ಅಷ್ಟ ಅಲ್ರಿ. ಮಣ್ಣು ಬ್ಯಾಂಕಿಗೆ ಹೋಗಿದ್ದು ನಾನು, ಏನು ಪಾಳೆ ರೀ ಹೇಳ್ತಾನೆ ನಿಮಗೆ, ಪಾಳೆ 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 ಪಾಳೆ. ಒಬ್ಬ ಯಾವ ಒಳಗೆ ಹೋಗತ್ತಾನ ಅವ್ನು ನುಗ್ಗಿಸ್ತಾರ, ಒಬ್ಬ ಯಾವ ಒಳಗೆ ಹೋಗತ್ತಾನ ಅವ್ನಿಗೆ ನುಗ್ಗಿಸ್ತಾರ, ಒಬ್ಬ ಯಾವ ಒಳಗೆ ಹೋಗ್ಕಣ ಅವ್ನಿಗೆ ನುಗ್ಗಿಸ್ತಾರ. ತಲೆ ಕೆಟ್ಟ ಅಂದವ, ಬಹುಶಃ ನಮ್ಮ ಧಾರವಾಡದವ ಇದ್ದವ, ತಲೆ ಕೆಟ್ಟ ಅಂದ, ಲೇ ಹುಚ್ಚೊಳೆ ಮಕ್ಕಳ, ನಾ ಬ್ಯಾಂಕ್ ಮ್ಯಾನೇಜರ್, ನನ್ನ ಒಳಗೆ ಬಿಡ್ರಿ ಲೇ ಅನ್ನವ. ಎಂತೆಂತ ಹಣ ಉತ್ರಿ. ಮಣ್ಣು ಬ್ಯಾಂಕ್ ಮ್ಯಾನೇಜರ್ ಕಡೆ ಹೋದವನ, ನಂದು ಲಗ್ನ ಐತಿ 2.5 ಲಕ್ಷ ಕೊಡ್ರಿ ಅಂದ. ಲಗ್ನ? ಯಾರ ಲಗ್ನ? ತುಳಸಿ ಲಗ್ನ ಐತಿ. ತುಳಸಿ ಲಗ್ನಕ್ಕೆ 2,50,000 ರೂಪಾಯಿ ಕೇಳಾಕತ್ತಾನ್ರಿ ಅವ. ಪ್ರಸಂಗಗಳು ಹೆಂಗಿರ್ತಾವಂದ್ರೆ ಬಂಧುಗಳೇ, ಇವತ್ತು ನೋಡ್ರಿ, ಯಾವುದೋ ಒಂದು ಪರೀಕ್ಷೆ ತಗೊಂಡ್ರು ಕೂಡ ಎಲ್ಲದರೊಳಗೂ ನಮ್ಮ ಮಹಿಳೆಯರೇ ಮುಂದೆ. PUC ತಗೋರಿ, ಡಿಗ್ರಿ ತಗೋರಿ, SSLC ತಗೋರಿ, ಯಾವುದೋ ತಗೋರಿ, ನಮ್ಮ ಮಹಿಳೆಯರೇ ಮುಂದೆ. ಈ ನಮ್ಮ ಹುಡುಗರು ಅವರ ಹಿಂದೆ, ಅವರ ಮುಂದೆ, ಈ ನಮ್ಮ ಹುಡುಗರು ಅವರ ಹಿಂದೆ ಬೀಳಾಕ ಒಂದು ಕಾರಣ ಐತ್ರಿ ನಮ್ಮ ಹುಡುಗರು. ಏನಪ್ಪ ಅಂದ್ರೆ, ಕಾಲೇಜಿಗೆ ಬಂದಳು ಹೊಸದೊಂದು ಕಣ್ಣೆ, ಆಕೆ ಹೆಸರು ಸುಕನ್ಯೆ.
ಕಾಲೇಜಿಗೆ ಬಂದಳು ಹೊಸದೊಂದು ಕನ್ಯೆ, ಆಕೆ ಹೆಸರು ಸುಕನ್ಯೆ, ಮಾಡುತ್ತಿದ್ದಳು ಕಣ್ಣಲ್ಲೇ ಸನ್ನೆ. ಹಾಗಾಗಿ ಕಾಲೇಜಿನ ಹುಡುಗರೆಲ್ಲ ಪರೀಕ್ಷೆಯಲ್ಲಿ ಬರೀ ಸೊನ್ನೆ ಸೊನ್ನೆ ಸೊನ್ನೆ. ನೋಡ್ರಿ, ಇವತ್ತಿನ ಕಾಲೇಜ್ ಹುಡುಗರು ಕಾಲೇಜ್ ಜೀವನ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಾರಂದ್ರೆ ಎಲ್ಲ ಸಿನಿಮಾಮಯರು, ಎಲ್ಲ ಸಿನಿಮಾಮಯ. ಫಸ್ಟ್ ಸೆಮಿಸ್ಟ್ರಿ ಎಕ್ಸ್ಕ್ಯೂಸ್ ಮೀ, ಸೆಕೆಂಡ್ ಸೆಮಿಸ್ಟ್ರಿ ನನ್ನ ಪ್ರೀತಿಯ ಹುಡುಗಿ, ಥರ್ಡ್ ಸೆಮಿಸ್ಟ್ರಿ ಪ್ರೀತಿಗಾಗಿ, ಫೋರ್ತ್ ಸೆಮಿಸ್ಟ್ರಿ ಜೊತೆ ಜೊತೆಯಲ್ಲಿ, ಆಫ್ಟರ್ ಎಕ್ಸಾಮ್ ಮುಂಗಾರು ಮಳೆ, ರಿಸಲ್ಟ ಗಾಳಿಪಟ. ಅಲ್ಯಾಕೆ ಉಳಿತೈತ್ರಿ? ಏನು ಕಾಲೇಜ್ ಹುಡುಗರು ಬಂಧುಗಳು ಇವತ್ತು ನೋಡ್ಬೇಕ್ರಿ. ಮಣ್ಣೊಂದು ಕಾಲೇಜ್ ಮುಂದೊಂದು ಹುಡುಗಿ ಹೊಂಟಿತ್ತು, ಕಾಲೇಜ್ ಮುಂದೊಂದೊಂದು ಹುಡುಗಿ ಹೊಂಟಿತ್ತು. ಹೊಂಟಾಗ ಒಬ್ಬ ಹುಡುಗ ಹಿಂದಿಂದ, ಇವತ್ತಿನ ಹುಡುಗರು ಅಂದ್ರೆ ಹಿಂಗಿರ್ತಾವ, ಒಬ್ಬ ಹುಡುಗ ಕಾಡಿಸ್ಕೊಂತ ಹೊಂಟಿದ್ದ. ಕಾಡಿಸ್ಕೊಂತ ಏನೋ ಮಾತಾಡ್ಕೊಂತ ಮೊಬೈಲ್ ರಿಂಗ್ ಟೋನ್ ಮಾಡ್ಕೊಂತ ಆಕೆ ಹಿಂದಿಂದ ಹೊಂಟಿದ್ದ. ಹುಡುಗಿ ವಾಪಸ್ ಹೇಳಿದ್ಲು, ಹುಡುಗಿ ಹೊಳ್ಳಿ ಹೇಳಿದ್ಲು, ನಾ छेड़ लड़की को पाप होगा, ना छेड़ लड़की को पाप होगा, कल तू भी किसी लड़की का बाप होगा. ಚಪ್ಪಾಳೆ ತಟ್ಟಬೋ. ಆದ್ರೆ ಮುಂದೈತ್ರಿ ಅನಾಹುತ. ಹುಡುಗಿ ಅಂದ್ಲು, ನಾ छेड़ लड़की को पाप होगा, कल तू भी किसी लड़की का बाप होगा ಅಂದ್ಲು. ಅವಾಗ ನಮ್ಮ ಹುಡುಗ ವಾಪಸ್ ಹೇಳಿದ, भगवान करे तेरा कहना सच्चा हो, भगवान करे तेरा कहना सच्चा हो, मुझे बाप कहे वो तेरा बच्चा हो. ಮಣ್ಣೊಂದು ಹುಡುಗಿ ಸ್ಮಾರ್ಟ್ ಆಗಿ ಸ್ಲೀವ್ಲೆಸ್ ಹಾಕೊಂಡು ಹಿಂಗೆ ಕಾಲೇಜ್ ಮುಂದೆ ನಿಂತಿದ್ಲು, ಹಿಂಗೆ ಸ್ಮಾರ್ಟ್ ಆಗಿ ನಿಂತಿದ್ಲು. ಒಬ್ಬ ಹುಡುಗ ಬಂದವನ ಡ್ಯಾಶ್ ಕೊಟ್ಟವನ ಮುಂದೆ ಓಡೋಗ್ಬಿಟ್ಟ. ಡ್ಯಾಶ್ ಹೊಡೆದವನ ಮುಂದೆ ಓಡೋದ. ಓಡಿ ಹೋದ ತಕ್ಷಣ ಈ ಹುಡುಗಿ ನಿಧಾನವಾಗಿ ಹೊಳೆ ನೋಡಿದ್ಲು, ಹಿಂಗೆ ಹಿಂಗೆ ಹೊಳೆ ನೋಡಿದ್ಲು. ಹಿಂದೊಬ್ಬ ಅಜ್ಜ ಬಡಿಗೆ ಹಿಡ್ಕೊಂಡು ನಿಂತಿದ್ದ, ಹಿಂದೊಬ್ಬ ಅಜ್ಜ ಬಡಿಗೆ ಹಿಡ್ಕೊಂಡು ನಿಂತಿದ್ದ. ಈಗ ಕೇಳಿದ್ಲು, ಅಜ್ಜ ಮಿಸ್ ಕಾಲ್ ಕೊಟ್ಟೇನ? ಅಜ್ಜ ಅಂದ, ಎಲ್ಲಿ ಮಿಸ್ ಕಾಲ್ ಕೊಡ್ಲಿ ಯವ್ವ, ನನ್ನ ವ್ಯಾಲಿಡಿಟಿ ಮುಗಿದು ಹಳೆ ಮಾತಾಗೈತಿ ಅನ್ನವ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ನ ನಂತರ. ಶರಣು ಯಮನೂರು ಉತ್ತರ ಕರ್ನಾಟಕದಲ್ಲಿ ಡೈಲಾಗ್ ಕಿಂಗ್ ಅಂತಾನೆ ಪ್ರಸಿದ್ಧಿ. ಅವರು ಜೋಕ್ಸ್ ಹೇಳಿದ್ರೆ ನೀವೆಲ್ಲ ನಕ್ಕು ನಕ್ಕು ಸುಸ್ತಾಗ್ತೀರಾ. ಹಾಗಿದ್ರೆ ಶರಣು ಯಮನೂರು ಇವಾಗ ಜೋಕ್ಸ್ ಜರ್ನಿಯನ್ನ ಶುರು ಮಾಡ್ತಾರೆ, ಎಂಜಾಯ್ ಮಾಡಿ. ಯಮನೂರು ಬಂಧುಗಳೇ, ಮೊನ್ನೆ ಮಹದಾಯಿ ಕಳಸ ಬಂಡೂರಿ ಒಳಗ ಹೋರಾಟದಲ್ರಿ 144 ಕರ್ಫ್ಯೂ ಜಾರಿ ಆಯಿತು. ನಾನು ಫಂಕ್ಷನ್ನಿಂದ ಹೋಗಿ ಬಂದೆ. ನಮ್ಮ ಓಣ್ಯಾಗ ಯಾರೂ ಇರಲ್ರಿ, ಊರಾಗ ಇರಲಿ ಗಂಡ್ಮಕ್ಳು ಯಾರು. ಕಾರ್ಗಳು ಹೆಚ್ಚಿದೆ, ಓಣ್ಯಾಗ ಯಾರೂ ಇಲ್ಲ. ಎಲ್ಲಿ ಹೋಗ್ಯಾರ ಇವರು? ಸ್ಮಶಾನ ಮೌನ, ಎಲ್ಲೋ ನಾಯಿ ಒದರ್ತತಿ. ಇಲ್ಯಾಕ ಬಂದ್ಯಪ್ಪ ಅಂತಿತ್ತದು. ಒಬ್ಬಕ್ಕೆ ಎಲ್ಲೇ ಮುದುಕಿ ಹೋದ್ರಿಲ್ಲ, ಯಪ್ಪ ಇಲ್ಯಾಕೆ ಬಂದೆ ಅಂದ. ಮತ್ತೆ ಅಲ್ಲಿ ಸುಡಾಡಕ್ಕೆ ಹೋಗ್ಲೇನು ಬಂದೆ ನಾನು. ಅಲ್ಲಪ್ಪ ನಮ್ಮೂರಿಗೆ 144 ಬಂದೈತಿ. ಹಳ್ಳಿ ಜನ ಅನ್ನಕ್ಕೆ ಬರೋದು 144 ಕರ್ಫ್ಯೂ ಜಾರಿ ಆಗೈತೆ ಅನ್ನಕ್ಕೆ. 144 ಬಂದೈತೆ ಅಂದ್ಲಕ್ಕಿ. ಇವು ಹಂಗಂದ್ರೆ ಏನು ಬೇಂದೆ, ಯಪ್ಪ ಪೊಲೀಸರು ಬರ್ತಾರೆ ಅದಕ್ಕೆ. ಮತ್ತೆ ಮುಂದಕ್ಕೆ ಹೋದೆ, ಮತ್ತೊಬ್ಬಕ್ಕೆ ಹೋದ್ರಿಲ್ಲ, ಯಪ್ಪ ಇಲ್ಯಾಕೆ ಬಂದು, ಎಲ್ಲೇ ನಗಿಸ್ತಿದ್ದೀವ ತಳಾಕ್ ಬಂದೇನಿ ಇಲ್ಲಿ ಅಂದ್ಲಕ್ಕೆ. ಯಾಕೆ ಬೇಂದೆ 144 ಬಂದೈತಿ. ನಾ ಏನು ತಿಳ್ಕೊಂಡೆ, ನಮ್ಮ ಊರಾಗ ಓಶಿ ಆಡಿರ್ಬೇಕಾದ್ರೆ ಕೇಳ್ಕೊಂಡೋಗ್ಯಾರ ಅಂತ ನಾ ತಿಳ್ಕೊಂಡೇನಿ. ಮತ್ತೊಟ್ಟು ಮುಂದಕ್ಕೆ ಹೋದೆ, ನಮ್ಮ ಅವ್ಗರ ಅನ್ನಕ್ಕೆ ಬರ್ಬೇಕು ಬೇಡ, ಯಪ್ಪ ಇಲ್ಯಾಕೆ ಬಂದು, ಪೊಲೀಸರು ಬಂದಿದ್ರು 144 ಬಂದೈತಿ. ಗೊತ್ತಾಗೋಲ್ದು, ಯಪ್ಪ ಪೊಲೀಸರು ಹೊಡಿತಾರೆ ಅದಕ್ಕೆ. ಮತ್ತು ಏನು ಮಾಡಬೇಕು, ನಮ್ಮ ಆತ್ಮೀಯ ಗೆಳೆಯ ಅಂತೇಳಿ ಬಟ್ಲರ್ ಬಶ್ಯ ಅಂತ ಹೇಳ್ರಿ ಅವನ ಹೆಸರು. ಅವಾಗ ಇಂಗ್ಲೀಷನ್ನ ಮಾತಾಡ್ಬೇಕು ವ್ಯಾಮೋಹ. ಯಾರ ಗದ್ದಲ ಮಾಡ್ತಿರ್ಬೇಕ್ರಿ, ಅವ್ನ ಭಾಷಣಕ್ಕೆ ಹಚ್ಚಿರ್ಬೇಕು. ಯಾರು ಡಿಸ್ಟಂಪರ್ ಮಾಡಬೇಡ್ರಿ, ನಾ ಮಾತಾಡ್ತೇನೆ ಈಗ. ಡಿಸ್ಟಂಪರ್ ಮಾಡಬಾರ್ದಂತ ಅವಂಗ, ಅವನು ಇಂಗ್ಲೀಷು. ಬಂಧುಗಳೇ, ನಿಮ್ಮ ಮಾವು ಏನು ಕೆಲಸ ಮಾಡ್ಬೇಕು ಅಂತ ಅವ್ನು ಕೇಳಬೇಕು. ನಮ್ಮ ಮಾವು ಚಜ್ಜಿಕುಟ್ಟು ಇಂಜಿನಿಯರ್ ಅದಾನ. ನೀವು ಅವನಿಗೆ ಕುಟ್ಟದಲ್ಲೇ ಚಜ್ಜಿಕುಟ್ಟು ಇಂಜಿನಿಯರ್. ನಮ್ಮ ಮಾವು ಗಾಡಿ ಓಡಿಸೋದ್ರೆ ಎಕ್ಸ್ಪರ್ಟ್ ಆಗ್ಯಾನ. ಏನು ಇಂಗ್ಲೀಷ್ ಅವನು ಬಸ್ ಎಲ್ಲಿದೆ ಅಂದೆ, ಬೆಳಕಂಡೆ ಕುಂತೀನಿ ಅಂದ. ಯಾಕಲೇ ಅಂದೆ, 144 ಬಂದೈತಿ, ನಿಮ್ಮ ಮನೆ ಬರಲೇ ಅಂದೇನ. ಬಾ ಅಂದ. ಓಡಿ ಹೋದ್ಬಿಟ್ಲೆ ಅವ್ರು ಅಡುಗೆ ಮನ್ಯಾಗ ಕುಂತೀವಿ. 4 ಮಂದಿ ಮೊದಲ ಕುಂತಾರೆ, ನಮ್ಮ ಗೆಳೆಯರು ಮೊದಲ. ಎಲ್ಲರೂ ಓಣ್ಯಾಗ ಕದ ಹಾಕ್ಯಾರ್ರಿ ಬಡಿತಾರಂತೇಳಿ ಇವ ಕೈ ಕಟ್ಕೊಂಡು ಹೊರಗೆ ಅಂತಾನ ಅಂತೇಳಿ. ಅವ್ರು ಅವು ಚೀರ್ದಲ್ಲ ಹೊಡಿತಾರೆ, ಬಾ ಒಳಗೆ ಬಾ. ಬೇ ಮೊನ್ನೆ ಗಿರ್ಮಿಡಿ ತಿನ್ಸಿನ ಅವ್ರಿಗೆ ಹೊಡಿತಾರೆ ನನ್ನ. ಗಿರ್ಮಿಡಿ ತಿನ್ಸ್ಯಾರ, ಹೊಡಿದಲ್ಲ ನೀನು ಹಣೆ ಬರ ಇದ್ದಂಗೆ ಅಲ್ಲಿ ಅಂತೇಳಿ ಅವ್ರು ಅವು ಕದ ಹಾಕ್ಬಿಟ್ಲು. ಇತ್ತಾಗ 1 8 ಮಂದಿ, ಅತ್ತಾಗ 1 8 ಮಂದಿ ಪೊಲೀಸರು ಬಂದುಬಿಟ್ರು. ಯವ್ವ ಕದ ತೆಗಿಬೇ ಅಂತಾನ. ತೆಗ್ಯಾವಲ್ರಿ ಯಾರು. ಇವು ಎಲ್ಲಿ ಬಂದ್ರಿ, ಸೀದಾ ಚವನ್ಯಾಗ ಬಂದವನ ಜ್ವಾಳದ ಚೀಲದ ಬುಡಕ್ಕೆ ಕುಂತುಬಿಟ್ಟ. ಪೊಲೀಸರು ಬಂದು ಇವ್ರ ಮನೆಗೆ, ಏಯ್
ಕದ ತೆಗಿ. ಇಲ್ಲ ಯಪ್ಪ ಎಲ್ಲರೂ ಹೊಲಕ್ಕೆ ಹೋಗ್ಯಾರ. ಇಲ್ಲ ಬಿಡು ಅಂತೇಳಿ ಹೊಳ್ಳಿ ಹೊಂಟ್ರು. ಬಸ್ಸನ ಹಣೆ ಬರ ಭಾಳ ಕೆಟ್ಟೈತ್ರಿ, ಪೋಡ ಬಂದ್ಬಿಡ್ತಾವಾಗ. ಅದು ಚೈನಾ ಸಟ್. ನೀನಲ್ಲೋ ನಾನಲ್ಲಿ ಈ ಜೀವ ಬಂದ್ಬಿಡ್ತ್ರಿ ಫೋನ್. ಎಲ್ಲದ್ರದ್ದು ಬಡ್ಡಿಗೆ ತೊಗೊಂಡು ಹಾಕಿ ತಿವಿದ್ರು ಹೊರಗೆ ಬಂದ. ಸರ್ ಈಗ ಬಂದಿರಿ ಅಂದವ. ಈಗ ಬಂದು ಮಾ ಮಗನಂತ ಸರ್ಜಂತೂ ಒಂದು ಎರಡು ಹೊಡೆದ್ರು. ಹೊಡಿಬೇಡ್ರಿ ಸರ ಮೂಕದಿ ನಾನು ಅಂದ. ಏನಲ್ಲ ಅಂದ್ರೆ ಅವ್ರು ಮೂಕದಿಲ್ಲ ಸರ ಹೊಡಿಬೇಡ್ರಿ ನನ್ನ ಅಂದ. ಮತ್ತೆ ಎರಡು ಏಟು ಹೊಡೆದ್ರು. ಈಗ ಯಾಕೆ ಹೊಡೆದ್ರಿ ಸರ ಅಂದವ. ಮೂಕಗೆ ಮಾತಾಡ್ತಾನೆ ಮಗನ ಮೂಕ. ಸರ ಮೂಕಲ್ರಿ ಸರ ಕಿವಿ ಕೇಳಿಸೋದಿಲ್ಲ. ಏ ಪಾಪ ಅಲ್ರಿ ಬೆಸ್ಟ್ ಮನುಷ್ಯ ಅಲ್ರಿ. ಯಪ್ಪ ನಿನ್ನ ಹೆಸರು ಏನಂದ್ರೆ ಅವರು. ಸರ ಬಸಪ್ರಿ ಅಂದವ. ನಿಮ್ಮೂರು ಯಾವ್ರು? ಯಮನೂರು ಸರ ಅಂದ. ಊರು ನವಲ್ಗುಂದ್ರಿ ಸರ. ಮತ್ತೆ ನಾಲ್ಕು ಹೊಡೆದ್ರು. ಈಗ ಯಾಕೆ ಹೊಡೆದ್ರಿ ಸರ ಅಂದ. ಕಿವಿ ಕೇಳಿಸ್ತಾವ ನಮಗನ. ಕಣ್ಣರಿಯದಿದ್ದರೆ ಕರಳರಿಯದೇನು ತಾಯಿ ಒಳಗಡೆ ನಿಂತು ಹೇಳ್ತಾಳ, ಯಪ್ಪ ಹೊಡಿಬೇಡ್ರಿ ಹುಚ್ಚದನವ. ಒಮ್ಮೆ ಮೂಕಂತಾನ, ಒಮ್ಮೆ ಕಿವುಡಂತಾನ. ಹೊಡಿಬೇಡ್ರಿಪ್ಪ. ಇವು ಸುಮ್ಮನೆ ಇರ್ಬೇಕು ಬೇಡ್ರಿ. ಬಂದರಿಗೆ ಹೋದರಿಗೆ ಹಂಗಂದ್ರೆ ಏನು ತಿಳ್ಕೊಳಕ್ಕಿಲ್ಲ ಅವ್ರು. ಅನ್ಬೇಡಂಗ ಸುಮ್ಮನೆ ಕುಂದ್ರಲ್ಲ ಅಂತಾಳಕ್ಕೆ. ಬಂಧುಗಳೇ, ನಮ್ಮ ವೈರಿ ಬಿದ್ದಾಗೂ ಕೂಡ ನಾವು ಎಬ್ಸೋ ಕೆಲಸ ಮಾಡ್ಬೇಕು. ಅದು ನಿಜವಾದ ಮನುಷ್ಯ ಧರ್ಮ. ನಾವು ಹಂಗೆ ಮಾಡಲಿಲ್ಲರಿ. ಅವ ಹೊರಗೆ ಕುಂತಿದ್ದ, ನಾವು ಬಂದು ನಗಾಕತ್ತ ಬಿಟ್ಟಿವಿ. ಲೇ ಒಳಗೆ ಬಂದಿದ್ರೆ ಹೊರತು ಬೀಳ್ತಿದ್ದಿಲ್ಲ ಹೋದಲ್ಲ ಮಗನ. ಲೇ ನಾನು ನೋಡಿ ನಗಿತೀರ ಮಕ್ಕಳು ಅಂದವ. ಮತ್ತೇನು ಅಳಬೇಕ ನಮಗನ. ತಡಿ ನಿಮ್ಮನ್ನು ಅಳಿಸ್ತೀನಿ ಈಗ ಅಂದವ. ಹೆಂಗೆ ಲೇ ಅಂದ್ವಿ. ತಡಿ ಅಂದವನು ಹೊರ ನಿಂತ. ಓ ಸಾಹೇಬ್ರ ಅಂದ. ಏನು ಲೇ ಅಂದ್ರೆ ಅವ್ರು ನನ್ನ ಹೊಡೆದ್ರಲ್ಲ, ನಮ್ಮನೆ 4 ಮಂದಿ ಕುಂತಾರೆ ಬರಿಲ್ಲ ಅಂದವ. ಹಿಂಗಾಗಿ ನಾನು ಅವ್ರ ಕೈಯ ಸಿಕ್ಕ್ರಿಲ್ಲ ಅಂದ್ರೆ ಸಿಗು ಮಗ ಅಲ್ಲ ನಾನು. ಅದಕ್ಕೆ 8 ಏಟು ಬಿದ್ದು ಪಡಿಸ್ಕೊಂಡು ಬಂದ್ವಿ. ಸಂಸಾರದಲ್ಲೂ ಸಾಕಷ್ಟು ಹಾಸ್ಯ. ಗಂಡನು ಜಕ್ಕ ಬೈತಿದ್ಲಕ್ಕಿ. ಅಯ್ಯನೇ ನಮ್ಮ 6 ಮಣ್ಣಗಳಿಗೆ ನಡಿ ಒಳಗೆ ಎಲ್ಲೆಲ್ಲರ ಹಾಗೆ ನಡೆ. ಒಂದು ದಿವಸ ಆಫೀಸಿಗೆ ಹೋಗಿ ಬಂತಿದ್ದು. ಗೇಟ್ ದಾಟಿದ. ಮನೆ ಒಳಗೆ ಕುಂತ ಬೇಯವಳ್ಳು. ಸೋಫಾದ ಮೇಲೆ ಕುಂತ ಬೇಯವಳ್ಳು. ಇವು ಕರೆದ ಲಾಸ್ಟ್ನೇಕ ತನ್ನ ಮಗನ ಕರೆದ. ಮಿಸ್ಟರ್ ವಿನೋದ್ ಅಂದ. ಏನು ಡ್ಯಾಡಿ ಅಂದ. ನಿಮ್ಮವ ಇಲ್ಲನ ಒಳಗೆ ಕುಂತಾಳ. ನಿಮ್ಮ ಒಳಗದಾಳ ಮತ್ತೇನು ಬೇಯವಳ್ಳಲ್ಲೇ. ಅದಕ್ಕೆ ಕಾರಣ ನಾನು ಅಂದವ. ಹೆಂಗ ಕುತ್ತಿಗಿಚ್ಚಿಗಿದೆ ಅಲ್ಲೇ ಅನ್ನ. ಇಲ್ಲ ಅವ್ವ ಮೇಕಪ್ ಮಾಡ್ಕೊಳಕತ್ತಿದ್ಲು. ನಾನು ಅವು ಹೇಳಿದ್ಲು ಲಿಪ್ಟಿಕ್ ತೊಗೊಂಡು ಬಾ ಅಂದ್ಲು. ನಾನು 5 ರೂಪಾಯಿ ಪೇವಿಕಕ್ಕೆ ಗಮ್ ತಂದು ಕೊಟ್ಟೀನಿ. ಅದಕ್ಕೆ ಬಾಯಿ ಬಂದಾಗತ್ತೆ ಅಷ್ಟೇ. ಹೋಗಿ ಪದಾಳ ಒಳಗೆ. ಅದಕ್ಕೆ ಇವತ್ತು ಬೇಗಳ ಬಂದಾಗೈತಿ. ಬಂಧುಗಳೇ, ಹಾಸ್ಯ ಪ್ರತಿಯೊಂದು ರಂಗದಲ್ಲಿ ಇರುತ್ತೆ. ನಾವು ಹುಡುಕು ಪ್ರಯತ್ನ ಮಾಡಬೇಕು. ನಿಜವಾದ ಹಾಸ್ಯ ನಮ್ಮಲ್ಲಿ ಉತ್ತರ ಕರ್ನಾಟಕದ ಭಾಷೆ ಭಾರಿ ಚಂದ್ರಿ. ಮೊನ್ನೆ ಮುಂಡ್ರಿಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಭಾರಿ ಚಂದ. ಒಬ್ಬ ಟಿವಿಯಾಗ ಹಿಂಗೆ ನೋಡಿದವ ಕಾರುಗಡೆ ನಿಂತು. ಅಲ್ಲಿಂದ ಬಂದ ಕಾಲೇಜ್ ಹುಡುಗರು 4 ಮಂದಿ. ಸರ್ ನೀವು ಟಿವಿಯಾಗ ಬರ್ತೀರೇನ್ರಿ ಅಂದವ. ಇಲ್ಲಪ್ಪ ಅಂದ್ಯಾನ. ಯಾಕಂತ ಕೇಳಬಾರಗತ್ತೆ ಕೇಳಿಬಿಟ್ಟು ಅವನ್ನ. ಯಾಕಂತ ಕೇಳಿದೆ. ಇಲ್ರಿ ಟಿವಿಯಾಗ ಬರ್ತಾನೆ ಸೇಮ್ ನಿಮ್ಮಂಗ ಅಂದನ್ರಿ. ಭಾರಿ ಮಾಡ್ತಾನೆ ಆ ಸುಳಮಗ ಅಂದವ. ಅಲ್ರಿ ಭಾರಿ ಮಾಡ್ತಾನೆ ರೀ ಸುಳಮಗ ಅಂದವ. ಯಪ್ಪ ಹೋಲ್ ಬಿಡ ಅಂದ. ಮೊನ್ನೆ ಬೇಕು ಮುದಿಗೆ ಬಂದ್ಲು. ಯಪ್ಪ ನಿಂದು ಟಿವಿಯಾಗ ಎಲ್ಲ ನೋಡಿನ ಅಂದ್ಲಕ್ಕೆ. ಎಲ್ಲ ಏನು ನೋಡಿ ಬೇ ಅಂದ್ಯಾನ. ಯಪ್ಪ ಎಲ್ಲ ನೋಡಿ ನಾಳ ನಮ್ಮ ಮನೆ ಬಾಜು ಮನುಷ್ಯರು ನೋಡ್ರಿ ಎಲ್ಲರೂ ಅಂದು. ಅಲ್ವಿ ನಂದೇನು ನೋಡಿ ಅಂದೆ. ಟಿವಿಯಾಗ ಚಂದ ನಕಲಿ ಮಾಡ್ತಿಲ್ಲಪ್ಪ ಅದನ್ನು ನೋಡಿನಿ ಅಂದ. ಹಾಸ್ಯ ಪ್ರತಿಯೊಂದು ರಂಗದಲ್ಲಿರುತ್ತೆ. ಸದಾ ನಗನಗುತ್ತಾ ಇರಬೇಕು ಮನುಷ್ಯ. ನೀವು ಇಷ್ಟೆಲ್ಲ ನಗಾಕತ್ತೀರಿ, ನೀವು ಆರೋಗ್ಯವಂತರು. ಒಂದೊಂದು ನಗುದೇ ಇಲ್ರಿ, ಊಟಕ್ಕೆ ಬಡದೆ ಹೆಣ ಕುಂತಂಗೆ ಕುಂತಿರ್ತಾವೆ. ನಗುದೇ ಇಲ್ಲ. ನಗಬೇಕು ಮನುಷ್ಯ, ಲವಲವಿಕೆಯಿಂದ ಇರ್ತಾನೆ, ಭಾಳ ಆರೋಗ್ಯವಂತನಿರ್ತಾನೆ. ಬಂಧುಗಳೇ, ಬರಾಕ್ ಒಬಾಮ ಭಾರತ ದೇಶಕ್ಕೆ ಬಂದುಬಿಟ್ಲೆ ಸರ್ ನಿಮಗೆ ಯಾವ ರಾಜ್ಯಕ್ಕೆ ಹೋಗ್ಬೇಕಂತ ಆಸೆ ಐತಿ. ಭಾರತ ದೇಶದಲ್ಲಿ ಇಷ್ಟು ರಾಜ್ಯಗಳಿವೆ, ಯಾವ ರಾಜ್ಯಕ್ಕೆ ಹೋಗಬೇಕು. ಬರಾಕ್ ಒಬಾಮ ಹೇಳ್ದ, ನಮ್ಮದು ಸಂಸ್ಕೃತ ಉಳ್ಳಂಥ ರಾಜ್ಯ ಯಾವುದಾದಿದ್ರೆ ಅದು ಕರ್ನಾಟಕ ರಾಜ್ಯ. ಅದು ಕರ್ನಾಟಕ ರಾಜ್ಯ. ನಾನು ಕರ್ನಾಟಕ ಹೋಗೋಕ್ಕೇನೆ ಅಂದವ. ಕರ್ನಾಟಕಕ್ಕೆ ಹೋದ್ಮೇಲೆ ಇಲ್ಲಿ ಮುಖ್ಯಮಂತ್ರಿ ತಳಮಳ ಹತ್ತಿ ರೀ. ಮತ್ತು ಇವಂಗ ಬರಾಕ್ ಒಬಾಮ ಗಂಡು ಭಾಷೆಯಲ್ಲಿ ಮಾತಾಡೋರು ಯಾರದಾರ? ಅವಾಗ ಹೇಳ್ಬಿಟ್ರು, ಗಂಡು ಭಾಷೆಯಲ್ಲಿ ಮಾತಾಡೋರು ಯಾರಾದರೂ ದಿಟ್ಟ ಧೈರ್ಯದಿಂದ ಮಾತಾಡ್ರಂದ್ರೆ ನವಲ್ಗುಂದಕ್ಕೆ ಹೋಗಿಬಿಡ್ರಿ, ಅಲ್ಲಿ NH ಕೋನರೆಡ್ಡಿ ಅಂತ ಹೇಳಿದಾರೆ ರೀ ಜನಪ್ರಿಯ ಶಾಸಕರು, ಅವ್ರಂತಲ್ಲಿ ಹೋಗಿಬಿಡ್ರಿ ಅಂದ್ಬಿಟ್ರು. ಅವಾಗ ಏನು ಮಾಡಿದ್ರು, ಹಿಂಕದ ಬಂದ್ಬಿಟ್ರೆ. ಅಲ್ಲಿ ಬಂದ್ಬಿಟ್ಲೆ ನಮ್ಮ ಶಾಸಕರು ಅಂದರು, ನೋಡ್ರಿ ನೀವು ರಾಯಚೂರಿಗೆ ಹೋಗ್ರಿ, ಅಲ್ಲಿ ಬಿಸಿಲಿನ ನಾಡು. ಬಳ್ಳಾರಿಗೆ ಹೋಗ್ರಿ, ಮಣ್ಣಿನ ನಾಡು. ಈ ಕಡೆ ಕುಂದಾನಗರಿ ಎಲ್ಲ ರಾಜ್ಯ ಹೇಳಿದ್ರು. ಆದರೂ ನೀವು ಧಾರವಾಡಕ್ಕೆ ಬಂದಾಗ ಒಂದು ಸ್ವಲ್ಪ ಎಚ್ಚರಿಂದ ಇರ್ಬೇಕ್ರಿ. ವಾಟ್ ಅಂದ್ರೆ ಅವರು, ಹೌದು ಸರ್ ಅಲ್ಲಿ ಹುಚ್ಚಾಸ್ಪತ್ರೆ ಐತಿ. ಎಲ್ಲ ಊರಾಗ ಎಲ್ಲ ಜಿಲ್ಲಾದಾಗ ಒಳಗೆ ಹೋಗಿ ನೋಡ್ರಿ, ಆದ್ರೆ ಇಲ್ಲಿ ಹುಚ್ಚಾಸ್ಪತ್ರೆ ಒಳಗೆ ಹೋಗ್ಬೇಡ್ರಿ. ಆಯಿತು, ಬರಾಕ್ ಒಬಾಮ ಎಲ್ಲ ಜಿಲ್ಲಾ ಅಡ್ಡಾಡಿದ. ಇಲ್ಲಿ ಧಾರವಾಡಕ್ಕೆ ಬಂದ, ವಾಟ್ ದೀಸ್ ಅಂದವ. ಹುಚ್ಚಾಸ್ಪತ್ರೆ ನೋ ಅಂದವ. ಇಲ್ಲ ಒಳಗೆ ಹೋಗ್ಬೇಕಣ. ಬ್ಯಾಡ್ರಿ ಅಂತ ಹೇಳಿ ಪ್ಯೂನ್ ಅಂತಾನ. ಇಲ್ಲ ಒಳಗೆ ಹೋಗ್ಬೇಕು. ಹೆಂಗೆ ನೋಡಿದ ಕೋನರೆಡ್ಡಿ ಸಾಹೇಬ್ರು ಅಂದ್ರೆ, ಹಾಳಾಗಿ ಹೋಗ್ಬಿಡ ಹುಚ್ಚೊಳಗೆ ಬಿಟ್ಬಿಡ ಅಂದ್ರೆ ಒಳಗೆ ಹೋಗ್ಬಿಟ್ಟ. ಒಳಗೆ ಹೋಗ್ಮೇಲೆ ಹಿಂಗೆ ನೋಡ್ಕೊಂತ ನಿಂತು, ವಾವ್ ಬ್ಯೂಟಿಫುಲ್ ಧಾರವಾಡ ಹುಚ್ಚಾಸ್ಪತ್ರೆ ಅಂದವ. ಡಾಕ್ಟ್ರ್ ಬಂದರೆ ಎತ್ಕೊಂಡ್ಬಿಟ್ರು. ಬಿಡ್ರಿ
ಬರಾಕ್ ಒಬ್ಬ ಬಂದವ ಹುಚ್ಚೊಳ ಮಗನ ಎಲ್ಲರೂ ಹೊಸ್ತಾ ಬಂದಾಗ ಹಿಂಗೆ ಹೇಳ್ತಾರೆ ನಡಿ ಒಳಗೆ. ಅಲ್ಲಿಬ್ರು ಮಾತಾಡ್ತಿದ್ರಿ. ಸದ್ಯದಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿ ಆಕಿನಂದವ 7 ಜನ್ಮಕ್ಕೆ ಆಗೋದಿಲ್ಲ ಏನಂದ್ರೆ ಅವ್ರು. ಯಾಕೆ? ನಾ ರಾಜೀನಾಮೆನ ಕೊಡೋದಿಲ್ಲ ಅದಕ್ಕೆ ಅಂದವ. ಬಂಧುಗಳೇ, ನನ್ನ ಶಿಕ್ಷಣ ಭಾಳ ದೊಡ್ಡದಾಗೈತೆ ರೀ. SSLC 3 ಸಲ ಫೇಲ್ ಆಗಿ 4ನೇ ಸಲಕ್ಕೆ ಪಾಸ್ ಆಗಿ ನಾನು. ಎಕ್ಸಾಮ್ ಬಂತು, ನಮ್ಮ ಮನ್ಯಾಗ ಅಂದ್ರೆ ಲೇ ಹೋಗ ದ್ಯಾಮೋಗ ಹೋಗಿ ಬಂದೆ, ದುರ್ಗವಾಗಿ ಹೋಗಿ ಬಂದೆ. ಬಂದು ಸಾಲಿ ನೋಡಿದೆ. ಆ ಸಾಲಿ ನೋಡಿದಾಗ ಟುಕ್ ಚಲವಾತ್ ನನಗೆ. ಏನು ಬರಿಬೇಕು ನಾವು? ಏನೂ ಓದ್ಕೊಳ್ಳೋ ಮಗ ಅಲ್ಲ ನಾನು. ಗಣಿತ ಪಾಠ ಮಾಡೋದು ಮಕ್ಕೊಂತಿದ್ದೆ, ಇಂಗ್ಲೀಷ್ ಪಾಠ ಮಾಡೋ ಬಂದು ಹಾಕಳಿಕೆ ಹೊಡಿತಿದ್ದೆ. ಎಲ್ಲಿ ಹಾಕಿತ್ರಿ? ಬಂದುಗುಟ್ಲೆ ಢಾಣ್ ಗಂಟೆ ಹೊಡೆದ್ರು. ಸರ್ ಇದೇನು ರೀ ಅಂದ್ವಿ. ಹುಚ್ಚೊಳ ಮಕ್ಕಳ ಒಳಗೆ ಹೋರಿ ಅಂದಂಗೆ ಅದು. ಬಂದು ಕುಂತ್ಕೊಂಡ್ವಿ. ನೋಡ್ಬಿಟ್ಟೆ ಅಲ್ಲಿ ಬಂದರು. ಒಬ್ಬ ಬಂದು ಟೈ ಹಾಕ್ಕೊಂಡು ಬಂದಿಂಗ. ಯಪ್ಪ ಲಚ್ಚರ ಬಂದುಬಿಟ್ರು. ನಮಸ್ಕಾರ ಸರ ಅಂದೆ. ಸರ ನಮಸ್ಕಾರ ಒಂದಟ್ಟಿಗೆ ಇಲ್ಲರಿ, ಈ ಹಾಲ್ ಟಿಕೆಟ್ ನಂಬರ್ ಎಲ್ಲಿ ಬರ್ತೈತೆ ರೀ ಅಂದವ. ಬರ್ಯಾಕೆ ಬಂದಾನ್ರಿ ಸ್ಟೂಡೆಂಟ್ ಅವ. ಇಲ್ಲಿ ಕುಂತ್ಕೋಯಪ್ಪ ಅಂದೆ ನಾನು. ಮೊದಲು ಹೇಳ ಬರ್ದಾನ್ಲೇ ಅಂದೆ. ಆಯ್ತು. ಒಬ್ಬ ಕುಡಿಗೆ ಬಂದು ಟಿಂಗ್ ಕಂಡಿಂಗ್ ಅಂತ ಬಂದುಬಿಟ್ಲೆ. ಅಕ್ಕಾರ ನಮಸ್ಕಾರ ರೀ ಅಂದೆ. ಆಕೆ ಕ್ಯಾ ಅಂದ್ಲಕ್ಕೆ. ಕ್ಯಾ ಲೇವ ಕೂ ಅಂದೆ. ನಂಬರ್ ಅಂದ್ಲ. ಇಲ್ಲೈತೆ ನೋಡಿ ಮುಂದೆ ಅಂದ್ರೆ ನನಗೆ ಖಾತ್ರಿ ಆಯ್ತು. ಹಿಂದಿನೂ ತೋರಿಸ್ತಾನ ಮುಂದೂ ನೋಡ್ಕೊಂಬರೇ ಅವಲ್ರಿ ನಾನು. ಹಿಂಗೆ ನೋಡಿದೆ. ಢಾಣ್ ಅಂತ ಬಂಟ ಎಲ್ಲರಿಗೂ ಕ್ವಶನ್ ಪೇಪರ್ ಕೊಟ್ಟರು. ನನ್ನ ಕೈಯಾಗ ಕೊಟ್ಟುಬಿಟ್ರು ಕ್ವಶನ್ ಪೇಪರು. 10 ಅಡಿ ಸರ್ಪ್ ನೋಡ್ದಂಗೆ ಆತು ನನಗೆ. ಏನ್ರಿ, ವಾಸ್ಕೋಡಿಗಾಮನು ಎಷ್ಟನೇ ಇಸ್ವಿಯಲ್ಲಿ ಕಲ್ಲಿಕೋಟೆಯನ್ನು ತಲುಪಿದ? ಯಾವ ಮಂಗ್ಯನ ಮಗ ಗೊತ್ತಿದೆ. ನಮ್ಮ ಮನೆ ಎಷ್ಟನೇ ಇಸ್ವಿ ನಾನಾ ತಲುಪಿನ ಗೊತ್ತಿಲ್ಲ. ಹಗೋರ್ಕ ಸೈಡ್ ಹಿಂಗೆ ಟ್ಯಾಂಕ್ ಅಂತ ನೋಡಿದೆ. ಅಕ್ಕ ಅಂದ್ಯ. ಕ್ಯಾ ಅಂದ್ಲು. ಕ್ಯಾ ಲಯವ ಸ್ವಲ್ಪ ತೋರಿಸು ಅಂದ್ಯ. ಆಕೆ ತಿರ್ಪಾಟ ಬರೆಯಾಕತ್ತಾಳ್ರಿ. ಸೀದಾ ಬರಿ ಬೇ ಅಂತ ನಾನು. ಚುಪ್ ಬೈಟ್ರಿ ಅಂದಕ್ಕೆ. ಯಾವ ಬೈಟ್ ಅಯ್ಯವ್ವ ಸೀದಾ ಬರಿ ಪೇಲ್ ಮಾಡ್ತಾರೆ ಪೇಲ್. ಸರ್ ಅಂದು ಮಾಸ್ತರ್ ಬಂದವನು ಸರ್ದಂತ ಹೊಡೆದ್ಬಿಟ್ಟು ಒಂದು. ಹುಚ್ಚೊಳ ಮಗನೇ ಕಿ ಉರ್ದು ತಿರ್ಪಾಟ ಬರಿತಾಳ, ನೀ ಸೀದಾ ಬರಿ. ಅಯ್ಯೋ ಶಿವ ಮುಗಿತು ಬಿಡ, ಏನೇ ಬರ ಅಂದೆ ನಾನು. ಟೀಂಕ್ ಅಂತ ಹಿಂಗೆ ನೋಡಿ ಹಿಂದೆ ಹೋಯ್ತನಲ್ರಿ. ಅಣ್ಣಾರ ಅಂದ್ಯ. ಏನ್ರಿ ಅಂದವ. ಏನ್ರ ತೋರಿಸ್ರಿ ಅಂದೆ. ನನಗೆ ಏನು ಬರೋದು ಗೊತ್ತಿ, ನಿಮಗೇನು ತೋರಿಸಲ್ರಿ ಅಂದವ. ಹೀಗಾಗಿ ಪೇಲದವರು ಬಂಧುಗಳೇ, 4ನೇ ಸಲಕ್ಕೆ ಅದು ಈ ಮಕ್ಕಳನ್ನು ಎತ್ತಿ ಹಾಕಲಾಗಿದೆ ಅಂತೇಳಿ ಕೊಟ್ಟಿದ್ರು. 218 ಮಾರ್ಕಸ್ ಕರೆಕ್ಟ್ ಬಿದ್ದವ್ರು. ಹೀಗಾಗಿ ಪಾಸ್ ಆಗ್ಯ ನಾವು. ಅದಕ್ಕೆ ಯಾರು ಇಂಗ್ಲೀಷ್ ಮಾತಾಡಕತ್ತಾರ ಅಂದ್ರೆ ಸತ್ಯಂತ ಓಡಿ ಹೋಗ್ಬಿಡ್ತೇನೆ ನಾನು. ಅದಕ್ಕಾಗಿ ಬಂಧುಗಳೇ, ಏನು ಸಾಲಿ ಕಲಿಲ್ಲ ಅಂದ್ರೆ ಆಯ್ತು. ಬಂಧುಗಳೇ, ಇವತ್ತು 9 ರಾಜ್ಯದಲ್ಲಿ ಕಾರ್ಯಕ್ರಮ, ಇಡೀ ಕರ್ನಾಟಕದಲ್ಲೆಲ್ಲ ಅಡ್ಡಾಡ್ತಾ ಇದ್ದೀನಿ. ಇವತ್ತು TV ಮಾಧ್ಯಮದಲ್ಲೆಲ್ಲ ಬರ್ತೇನೆ ಅಂದರೆ ಅದು ನೀವೆಲ್ಲ ನಿಮ್ಮ ಪ್ರೀತಿಯ ಚಪ್ಪಾಳೆ ಆಶೀರ್ವಾದದಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ತಮ್ಮೆದುರಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂಕ್ರಾಂತಿ ವಿಶೇಷ ನಗೆ ಸುಗ್ಗಿಯಲ್ಲಿ ಮಲ್ಲಪ್ಪ ಹೊಂಗಲ್ ಈಗ ನಿಮ್ಮನ್ನೆಲ್ಲ ನಗಿಸೋಕೆ ಬರ್ತಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ನಗು ಆರೋಗ್ಯಕ್ಕೆ ಒಳ್ಳೇದು. ನಿತ್ಯ ನಗ್ತಾ ಇದ್ರೆ ಆಯುಷ್ಯ ವೃದ್ಧಿಯಾಗತ್ತೆ ಅಂತ ಹೇಳ್ತಾ ಇವಾಗ ನಿಮ್ ಮುಂದೆ ಬರ್ತಿದ್ದಾರೆ ಧಾರವಾಡದ ಹಾಸ್ಯ ಕಲಾವಿದ ಮೊಬೈಲ್ ಮಲ್ಲಪ್ಪ. ಬಂಧುಗಳೇ, ಹಾಸ್ಯ ಎಲ್ಲ ಕಡೆ ಅನ್ನೋದಕ್ಕೆ ಉದಾಹರಣೆಗಳು. ಮೊನ್ನೆ ನಮ್ಮ MLA ಅವ್ರ ಮಗ 5 ಗಂಟೆ ನುಂಗಿಬಿಟ್ಟಿದ್ದ. MLA ಅವ್ರ ಮಗ 5 ಗಂಟೆ ನುಂಗಿಬಿಟ್ಟಾನ. MLA ಅವರು ಡಾಕ್ಟರ್ ಅಂತ ಕರ್ಕೊಂಡ್ಬಂದ್ಬಿಟ್ರು. ಡಾಕ್ಟರ್ ಅಂತ ಕರ್ಕೊಂಡ್ಬಂದು ಡಾಕ್ಟ್ರಿಗೆ ಹೇಳ್ತಾರೆ, ಡಾಕ್ಟರ್ ಸಾಹೇಬ್ರ ನನ್ನ ಮಗ 5 ಗಂಟೆ ನುಂಗ್ಯಾನ, ಏನಾರು ಹಾಕತ್ತೇನ್ರಿ ಅಂತ ಕೇಳಿದ್ರು. ಅವಾಗ ಅವನು ಹೇಳಿದ, ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ಏನು ತೊಂದರೆ ಆಗೋದಿಲ್ರಿ. ಅಲ್ರಿ ಸಾಹೇಬ್ರ, ಕೋಟಿಗಟ್ಟಲೆ ನುಂಗಿದೆ, ನಿಮ್ಗೆ ಏನಾಗಿಲ್ಲ. 5 ರೂಪಾಯಿ ಮಗ ನುಂಬಿದ ನಿಮ್ಮ ಮಗ ಏನಾಗೋದಿಲ್ಲ, ಕರ್ಕೊಂಡು ಹೋಗ್ರಿ ಅಂದ್ರು. ವಿಶೇಷ ಅಂದ್ರೆ ನಮ್ಮ ಊರಿಗೆ ಬಂದು ಜಾದೂಗಾರ ಬಂದಿದ್ರಿ. ಜಾದೂಗಾರ ಬಂದು ನಮ್ಮ ಹುಡುಗರಿಗೆಲ್ಲ ಒಂದು ಹುಡುಗ ಕರೆದ, ತಮ್ಮ ನಿಮ್ಮ ಊರಾಗ ನಾ ಜಾದೂ ಮಾಡ್ತೀನಿ, ಜನ ಸೇರಿಸ್ಬೇಕು ಅಂದ. ಅವಾಗ ಹುಡುಗಂದ, ಅಲ್ರಿ ನೀವು ಏನು ಜಾದೂ ಮಾಡ್ತೀರ ಅಂತ ಗೊತ್ತಿಲ್ಲ ನನಗೆ. ನಾ ಜನ ಸೇರಿಸಿಂದ ನೀವು ಜಾದೂ ಸರಿ ಮಾಡಲಿಲ್ಲ ಅಂದ್ರೆ ಜನ ನನ್ನ ಸರಿ ಮಾಡ್ತಾರೆ. ನೀವು ಏನು ಜಾದೂ ಮಾಡ್ತೀರ ಒಂದು ಶಾಂಪಲ್ ತೋರಿಸ್ರಿ ಅಂದ. ಅವನು ಜಾದೂಗಾರ ಏನು ಮಾಡಿದ, ಒಂದು ಸಣ್ಣ ಕಲ್ಲು ತೊಗೊಂಡು ಇಂಥ ಕಲ್ಲು ಮಾಡಿ ಗುಳುಮ್ ಅಂತ ನುಂಗಿದ. ಹೆಂಗೈತಿ ಅಂದ. ಇದೇನು ದೊಡ್ಡದಲ್ಲ ಬಿಡ್ರಿ ಅಂದ ಹುಡುಗವ. ಹಾಂ ಅಂದಿವ ಜಾದೂಗಾರ. ವಿಚಿತ್ರ ಆಗಿಬಿಡ್ತೀವಿ ಅವಾಗ. ಮತ್ತೊಂದು ಸಣ್ಣ ಕಲ್ಲು ತೊಗೊಂಡ ಇಂಥ ಕಲ್ಲು ಮಾಡಿದ, ಗುಳುಮ್ ಅಂತ ನುಂಗಿದ. ಈಗ ಹೆಂಗೈತಿ ಅಂದ. ಇದು ದೊಡ್ಡದಲ್ರಿ ಅಂದ. ಆ ಜಾದೂಗಾರಿಗೆ ವಿಚಿತ್ರ, ತಮ್ಮ ಇದಕ್ಕಿಂತ ಜಾದೂ ತೋರಿಸ್ತಾನೆ ನಿನಗಂದ್ರೆ ಮತ್ತೊಂದು ಕಲ್ಲು ತೊಗೊಂಡು ದೊಡ್ಡದು ಇಂಥ ಕಲ್ಲು ಮಾಡಿದ್ರು, ಗುಳುಮ್ ಅಂತ ನುಂಗಿರು. ಈಗ ಹೆಂಗೈತಿ ಅಂದ. ಇದು ದೊಡ್ಡದಲ್ರಿ ಅಂದ ಹುಡುಗ. ಆ ಜಾದೂಗಾರಿಗೆ ವಿಚಿತ್ರಾಗಿ, ತಮ್ಮ ನಿಮ್ಮ ಊರಾಗ ಇದಕ್ಕಿಂತ ಜಾದೂ ಅದಾರ ಅಂದ. ಅದಾರಲ್ಲ ಪಂಚಾಯತಿ ಅವ್ರು ಅಂದಿವ. ಗ್ರಾಮ ಪಂಚಾಯತಿ ಅವ್ರು ಅದಾರಲ್ಲ, ಬಿಲ್ಡಿಂಗ್ ನುಂಗ್ಯಾರ, ರಸ್ತೆ ನುಂಗ್ಯಾರ, ಗಟಾರ್ ನುಂಗ್ಯಾರ, ಪೈಖಾನೆ ನುಂಗ್ಯಾರ, ಪೈಖಾನೆ ಅಂದ ನುಂಗ್ಯಾರ, ಎಲ್ಲ ನುಂಗ್ಯಾರ. ಇದೇನು ದೊಡ್ಡ ಮಾತು ಹುಚ್ಚಿ ಅಂದವ.
ಪ್ರತಿಯೊಬ್ಬರ ಬಾಯಿಯೊಳಗೂ ತಿಂತಾನ ಅಂದ್ರೆ ಸಣ್ಣ ಮಗುವಿನ ಬಾಯಿಯೊಳಗೂ ತಿಂತಾನ ಅನ್ನುವಂಥ ಸಂದೇಶವನ್ನು ಕೇಳಾಕತ್ತೇವೆ ಇವತ್ತು. ಅಷ್ಟು ಲಂಚಾವತಾರ ನಡೆದೈತಿ. ವಿಶೇಷವಾಗಿ ಬೆಳಗಾವಕ್ಕೆ ಅಬ್ದುಲ್ ಕಲಾಂ ಅವರು ಬಂದಿದ್ದರು. ಇಂಜಿನಿಯರ್ ವಿದ್ಯಾರ್ಥಿಗಳ ಪ್ರಶ್ನೆ ಮಾಡ್ತಾರೆ, ನಮ್ಮ ದೇಶದೊಳಗೆ ಭ್ರಷ್ಟಾಚಾರ ಎಷ್ಟೈತಿ ಅಂತ, ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಐತಿ ಅಂದರು. ಅವಾಗ ಎಲ್ಲರೂ 99% ರೀ, 100 ರೀ, 110 ರೀ, ಎಲ್ಲರೂ ಅದನ್ನು 110 ರೀ ಅಂತ ಹೇಳಿದರು. ಅವಾಗ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾನೆ, ಎಷ್ಟು ಭ್ರಷ್ಟಾಚಾರ ಐತೆ ಅನ್ನೋದನ್ನು ನಾನು ನಿಮಗೆ ಪ್ರಶ್ನೆ ಕೇಳ್ತಾನೆ. ನೀವೆಲ್ಲ ಹೇಳಿದ್ರಿ 100 ಹೇಳಿದ್ರಿ, 200 ಹೇಳಿದ್ರಿ, 99 ಹೇಳಿದ್ರಿ, ಹಂಗಾರೆ ನೀವು ಭ್ರಷ್ಟರ ಅಂತ ಕೇಳಿದರು. ಇಲ್ರಿ. ನಿಮ್ಮಪ್ಪ ನಿಮ್ಮ ಭ್ರಷ್ಟರ ಅಂದರು. ಇಲ್ರಿ. ರೈತರ ಭ್ರಷ್ಟರ ಅಂದರು. ಇಲ್ರಿ. ಸಾಮಾನ್ಯ ಜನರ ಭ್ರಷ್ಟರ ಅಂದರು. ಇಲ್ರಿ. ಮತ್ತು ಯಾರು ಭ್ರಷ್ಟರು ಅಂದ್ರು? ಕೇವಲ ರಾಜಕಾರಣಿಗಳಿರ್ಬೋದು, ಎಷ್ಟೊಂದು ಜನ ಅಧಿಕಾರಿಗಳಿರ್ಬೋದು, ಕೇವಲ ಬೆರಳು ಎಣಿಕೆಯಷ್ಟು ಇರುವಂಥ ಜನ ಮಾಡುವಂಥ ದಂಧೆಗೆ ಎಷ್ಟಾಗಿಬಿಟ್ಟತಿ? 99 100 ಆಗೈತಿ. ಎಲ್ಲ ಲೆಕ್ಕ ಮಾಡಿದ್ರೆ 1% ಆಗೋದಿಲ್ಲ ಭ್ರಷ್ಟಾಚಾರ. 1% ಭ್ರಷ್ಟಾಚಾರ ಇವತ್ತು ದೇಶದ ತುಂಬ ಹರಡೈತಿ. ಅದಕ್ಕೆ ಭ್ರಷ್ಟಾಚಾರ 100ಕ್ಕೆ 100 ಇಲ್ಲಪ್ಪ, ಬರೀ 1% ಐತಿ. ಅದನ್ನು ಹೋಗಲಾಡ್ಸಕ್ಕೆ ನೀವೆಲ್ಲರೂ ಭದ್ರಾಗಬೇಕು ಅನ್ನುವಂಥ ಮಾತನ್ನು ಅಬ್ದುಲ್ ಕಲಾಂ ಅವರು ತಿಳಿಸಿದರು. ಅಂಥ ಮಾತುಗಳು ನಮಗೆಲ್ಲ ಬೇಕಾಗ್ಯಾವ ಬಂಧುಗಳೇ. ನಾನು ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ಳುವಂಥದ್ದು ಏನು ಅಂದ್ರೆ, ಅಳುವಿನೊಳಗೆ ಹಾಸ್ಯ. ಅಳುವಿನೊಳಗೆ ಹೆಂಗೆ ಹಾಸ್ಯ? ಯಾರು ಅಳಕತ್ತಾರ ನಾವು ನಗ್ತೇವೆ? ನಗೋದಿಲ್ಲ. ಆದರೆ ಈಗ ನಾ ಹತ್ರ ನೀವು ನಗಬಾರದು. ಒಂದು ಸಣ್ಣ ಕೂಸಿನಿಂದ ಹಿಡಿದು ಮುದುಕರವರೆಗೆ ಅಳ್ತಾರ. ಯಾರ್ಯಾರು ಹೆಂಗೆ ಅಳ್ತಾರ ಸಂದರ್ಭಕ್ಕೆ ತಕ್ಕಂಗೆ ನೋಡೋಣ. ಮೊದಲಿಗೆ ಸಣ್ಣ ಕೂಸು ಹೆಂಗೆ ಅಳ್ತದೆ ಅಂತ. ಹಾಲು ಕುಡಿತು ಮಕ್ಕೊಂದು. ಇನ್ನು 1ನೇ ಕ್ಲಾಸ್ 2ನೇ ಕ್ಲಾಸ್ ಶಾಲೆಗೆ ಹೋಗ್ತಿರ್ತಾವ ಮಕ್ಕಳು. ಓದಾಕ್ ಬರೋದಿಲ್ಲ ಅಂತ ಹೊಡೆದಿರ್ತೇವೆ. ಬಾಯಿ ಮಾಡಿ ಹೇಳ್ತಿರ್ತಾನವ. ಬಾಯಿ ಬಿಟ್ಟಂದ್ರೆ ಅವ ಅದರಾಗ ಬೈತಿರ್ತಾನೆ, ನಮ್ಗೆ ಗೊತ್ತಾಗೋದಿಲ್ಲ. ಇನ್ನು ವಿಶೇಷ ನಮ್ಮ ಯುವಕರು ಹೇಳ್ತಿರ್ತಾರೆ. ನಮ್ಮ ಯುವಕರು ಭಾಳ ಚಂದ ಹೇಳ್ತಿರ್ತಾರೆ. ಒಬ್ಬನ ಮಾಡಿ 4 ಮಂದಿ ಹಮ್ಮಿರ್ತಾರೆ, ಅವ ಅವ್ರನ್ನ ಬೇದ್ ಹೇಳ್ತಿರ್ತಾನೆ. ಹೋಗಲೆ ಮಕ್ಕಳು 4 ಮಂದಿ ಆಗಿ ಹೊಡಿತಾರೆ. ಒಬ್ಬೊಬ್ಬನ ಬಾರೋಲೆ, ಗಂಡಸಿದ್ರು ಒಬ್ಬೊಬ್ಬನ ಬಾ, ಮುಂದಕ್ಕೆ ಬಾರೋಲೆ, ಮುಂದಕ್ಕೆ ಬಾ, ಮುಂದಕ್ಕೆ ಬಾ, ಮುಂದಕ್ಕೆ ಬಾ ಅಂತಿರ್ತಾನಂತ ಹಿಂದಕ್ಕೆ ಹೋಗಿರ್ತಾನೆ. ಇನ್ನು ವಿಶೇಷ ನಮ್ಮ ಹೆಣ್ಮಕ್ಳು ಅಳ್ತಿರ್ತಾರೆ. ಯಾವಾಗಂದ್ರೆ ಗಂಡನ ಮನೆಗೆ ಹೋಗ್ಬೇಕಾರೆ ಮ್ಯಾಗ ಅಳ್ತಿರ್ತಾರೆ, ಒಳಗೆ ಖುಷಿ ಇರ್ತತಿ. ನೀವು ನೋಡ್ರಿ, ಅಕಸ್ಮಾತ್ ಯಾರ ಒಬ್ಬಕ್ಕೆ ಹೆಣ್ಮಗಳು ಗಂಡನ ಮನೆಗೆ ಹೋಗಕತ್ತ ಅಳಲಿಲ್ಲ ಅಂದ್ರೆ ಅದೇನು ಮನುಷ್ಯ ತೋದು ಐತಿಲ್ಲ, ಅದಕ್ಕೆ ಕಳ್ಳ ಇಲ್ಲ ಅದಕ್ಕೆ ಅಂತಾರ. ಒಬ್ಬೊಬ್ಬರ ಮ್ಯಾಗಿನ ಮಂದ್ಯಾರ ಅಂತಾರಂತ ಅಳ್ಬೇಕಾಗೈತಿ. ಹೆಂಗೆ ಅಳ್ತಾರ ಅಂತ, ಯವ್ವ ನಿಮ್ಮನ್ನೆಲ್ಲ ಬಿಟ್ಟು ಹೆಂಗೆ ಹೋಗ್ಲಿ ಬೇ, ಯವ್ವ ಗೆಳತಿಯರ್ನೆಲ್ಲ ಬಿಟ್ಟು ಹೆಂಗೆ ಹೋಗ್ಲಿ ಬೇ, ಯವ್ವ ನಾಳೆ ಹೋಗಿ ಏನು ಮಾಡ್ಲಿ ಬೇ, ಯವ್ವ ನಾಳೆ ಹೋಗಿ ಏನು ಮಾಡ್ಲಿ ಬೇ, ಗೆಳತಿಯರ್ನೆಲ್ಲ ಬಿಟ್ಟು ಹೆಂಗೆ ಹೋಗ್ಲಿ ಬೇ. ಗೆಳತಿಯರ್ನೆಲ್ಲ ಬಿಟ್ಟು ಹೆಂಗೆ ಏನು ಅವ್ರನ್ನೂ ಕರ್ಕೊಂಡು ಹೋಗೋದ ಅಲ್ಲಿಗೆ? ಇನ್ನು ವಿಶೇಷ ಮ್ಯಾಗ ಹೋದಾಗ ಅಳ್ತಿರ್ತಾರೆ. ಅದು ಭಾಳ ಅದ್ಭುತ ಸಂದರ್ಭ. ಅದು ಏನಾಗಿತ್ತು ಅಂದ್ರೆ, ಅಪ್ಪ ತೀರ್ಕೊಂಡಿದ್ರಿ, ಮಗಳು ಗಂಡನ ಕರ್ಕೊಂಡು ಬಂದ್ಲು, ಬಸ್ ಇಳಿದ್ಲು. ಬಸ್ ಸ್ಟ್ಯಾಂಡ್ನಾಗ ಗಂಡಗೆ ಹೇಳ್ತಾಳೆ, ರೀ ಮೊನ್ನೆ ಅಷ್ಟೊತ್ತಿಗೆ ಏನೋ ಈಗ ಏನಾರು ತಿಂದುಬಿಡು ನಡ್ರಿ ಅಂದ್ಲು. ಅಪ್ಪ ತೀರ್ಕೊಂಡ್ರಿ. ಅಲ್ಲಿ ಹೋಟೆಲ್ನಾಗ ಹೋದ್ರಿ, 2 ದೋಸೆ ಹೊಡೆದ್ರು. ಒಮ್ಮೆಲೆ ಹೊರಗೆ ಬಂದಾಗ ಇದು ರೋಡ್ ಹಿಡ್ದಾಳೋದ್ರಿ. ಇದು ಮುಂದೆ ಕುಂತ ಅಳ್ತಿರ್ತಾರೆ, ಮುಂದೆ ಕುಂತ ಅಳ್ತಿರ್ತಾರೆ. ಸುಮ್ಮನೆ ಕುಂತಿರ್ತಾರೆ. ಯಾರ ಬಂದ ತಕ್ಷಣ ನೋಡ್ಬೇಕು. ಅದ್ರಾಗ ಮಗನೋ ಹಳೆಯನೋ ಸೊಸೆನೋ ಬಂದ ತಕ್ಷಣ, ಯಪ್ಪ ನಿನ್ನ ಮಗ ಬಂದಾನ ಮಾತಾಡು, ಯಪ್ಪ ನಿನ್ನ ಹಳೆಯ ಬಂದಾನ ಮಾತಾಡು, ಯಪ್ಪ ನಿನ್ನ ಸೊಸೆ ಬಂದಾನ ಮಾತಾಡು, ಯಪ್ಪ. ಅದಕ್ಕೆ ಮಾತಾಡಂತ ಗಂಟು ಬಿದ್ದು ಬಿಟ್ಟಿರ್ತಾರ.
ಅದು ಏನಾರ ಮಾತಾಡ್ರೆ ಒಬ್ರು ನಿಂದಿರೋದಿಲ್ಲ ಅಲ್ಲಿ. ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಅಜ್ಜಿಗೆ ಆರಾಮಿರ್ಲಿಲ್ಲ ರೀ. ಅಜ್ಜಿಗೆ ಆರಾಮಿರ್ಲಿಲ್ಲ, ಮಗಳು ಜಾಕ್ ಮಾಡಕ್ಕೆ ಮನೆಯಾಗಿದ್ಲು. ನಮ್ಮ ಊರು ಗೌಡ್ರು ಅಜ್ಜನ ಮ್ಯಾಗ ಭಾಳ ಪ್ರೀತಿ. ಅಜ್ಜನ ನೋಡಕ್ಕೆ ಬಂದ ತಕ್ಷಣ ಅಜ್ಜ ಹೇಳ್ತಿದ್ದ ಮಗಳಿಗೆ, ಯವ್ವ ಗೌಡ್ರು ಬಂದ್ರೆ ಮ್ಯಾಲ ಕರಿ ಕಟ್ಟಿ ಮೇಲೆ ಕರಿ ಪದ್ಧತಿ. ಒಂದು ದಿವಸ ಅಜ್ಜ ತೀರ್ಕೊಂಡ್ಬಿಟ್ಟ, ಗೋಡೆಗೆ ಕುಂದರ್ಸಿದ್ರು, ಗೌಡ್ರು ಪೂಜೆ ಮಾಡ್ಸಕ್ಕೆ ಬಂದ್ಬಿಟ್ರು. ಮಗಳು ನೋಡಿದ್ಲು ಗೌಡ್ರನ್ನ ನೋಡ್ದಕ್ಕೆನ, ಯಪ್ಪ ಗೌಡ್ರು ಬಂದಾರ ಮ್ಯಾಲ ಕರ್ಕೋರು, ಯಪ್ಪ ಬಂದಾಗ ಒಂದು ಮ್ಯಾಲ ಕರಿ ಅಂತಿದ್ದೆ, ಗೌಡ್ರು ಬಂದಾರ ಮ್ಯಾಲ ಕರ್ಕೋರು, ಯಪ್ಪ ಯಪ್ಪ ಮ್ಯಾಲ. ಒಳ್ಳೆ ನೋಡ್ಬಾರ್ದ ಗೌಡ್ರ ಇಲ್ರಿ ಅಲ್ಲಿ. ಮ್ಯಾಲ ಹೋಗಿರಲ್ಲ, ಎದುರು ಮನೆಗೆ ಓಡಿ ಹೋಗಿದ್ರು, ಇವನು ಸುದ್ದೇ ಬೇಡ ಅಂತೇಳಿ. ಕೊನೆಯದಾಗಿ ಮುದುಕಿ ಸತ್ತಾಗ ಮುದುಕ ಆಳ್ತಿರ್ತಾನೆ. ಮುದುಕಿ ಸತ್ತಾಗ ಮುದುಕ ಹೆಂಗೆ ಆಳ್ತಾನಂದ, ಮುದುಕ್ ಭಾಳ ಚಲೋ ಐತೆ ತಮ್ಮ, ಮುದುಕ್ ಭಾಳ ಚಲೋ ಐತೆ, ನನಗಿನ್ಯಾರು ಚಾ ಮಾಡಿಕೊಡೋರು, ಮುದುಕ್ ಭಾಳ ಚಲೋ ಐತು ಡಾಕ್ಟರ್ ಸಾಹೇಬ್ರ, ನಾ ಯಾರಿಗೆ ಮುದುಕಿ ಅನ್ರಿ, ಮುದುಕ್ ಭಾಳ ಚಲೋ ಐತು. ಬಂಧುಗಳೇ, ಅಳುವಿನೊಳಗು ಹಾಸ್ಯಗಳನ್ನು ನೋಡ್ತೇವೆ. ಇನ್ನು ವಿಶೇಷ ಯಾರ್ಯಾರು ಹೆಂಡ್ರು ಹೆಂಗೆ ಬೈತಾರ ಅಂತ. ಬೈಯೋದು ಸಹಜ, ಎಲ್ಲರೂ ಬೈತಾರ. ಯಾರ್ಯಾರು ಹೆಂಡ್ರು ಹೆಂಗೆ ಬೈತಾರೆ ಭಾಳ ಏನೋದಿಲ್ಲ, 2 ಅಥವಾ 3 ಜನರದ್ದು ಹೇಳ್ತೇನೆ. ಫ್ಲೈಟ್ ಏನಂತೀವಿ ನಾವು ಅವ್ರಿಗೆ, ಪೈಲಟ್ ಓಡಿಸೋಣ ಹೆಂಡತಿ. ಇವ್ ಬಂದಾನ, ಏನು ಮಾಡ್ಯಾನ, ಓಯ್ ಜಾಸ್ತಿ ಹಾರಾಡಬೇಡ. ಅವ್ ಹಾರಾಡ್ತಿರ್ತಾನ, ಜಾಸ್ತಿ ಹಾರಾಡಬೇಡ, ನೀ ಏನು ಹಾರಾಡಿದ್ರು ಅಲ್ಲೇ ಹಾರಾಡು. ನೀನು ಏನಂದ್ರೆ ನಾ ಪೈಲೆಟು ಅಂತ ಬಂದೆ ಅಂದ್ರೆ ನಮ್ಮ ಅಪ್ಪಗೆ ಹೇಳಿನಂದ್ರೆ ನೀನು ಟಾಯ್ಲೆಟ ಮಾಡ್ತಾನೋ ಅಂತ ಹೇಳಿ. ಇನ್ನು ನಮ್ಮ ಶಾಲೆ ಶಿಕ್ಷಕರು ಹೆಂಡ್ರು ಭಾಳ ಚಂದ ಬೈತಿರ್ತಾರೆ. ರೀ ನೀವು ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ್ರಿ, ನೀವು ಏನಕ್ಕೆ ಪಾಠ ಮಾಡೋದಿದ್ರೆ ಮಕ್ಕಳ ಮುಂದೆ ಮಾಡ್ರಿ, ನನ್ನ ಮುಂದೆ ಪಾಠ ಮಾಡಕ್ಕೆ ಬರಕ್ಕೆ ಹೋಗ್ಬೇಡ. ನೀ ಏನು ಮಾಡ್ತಿ, ಯಾರ ಜೊತೆ ಪಾಠ ಮಾಡ್ತೀನಿ ನನಗೆಲ್ಲ ಗೊತ್ತಾಯ್ತು, ಸುಮ್ಮನೆ ಕೊಂದ್ರು ಬೈತಿರ್ತಾರೆ. ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮ ನಗೆಸುಗ್ಗಿ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ನ ನಂತರ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಹೌದು ಕೊನೆಯಲ್ಲಿ ನಿಮ್ಮನ್ನ ರಂಜಿಸಲಿಕ್ಕೆ ಬರ್ತಿದ್ದಾರೆ ಹಾಸ್ಯ ಕಲಾವಿದ ಮಿಮಿಕ್ರಿ ಮಾರೀಶ್. ಅವರು ಯಾವ ಜೋಕ್ಸ್ ಹೇಳ್ತಾರೆ ಅಂತ ಕೇಳಿ ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ. ಇಲ್ಲೆಲ್ಲ ಸಾಕಷ್ಟು ಜನ ಮಹಿಳೆಯರು ಬಂದಿದ್ದಾರೆ, ಬಹಳ ಖುಷಿ ಅನಿಸುತ್ತೆ. ಯಾಕಂದ್ರೆ ಹಾಸ್ಯ ಹುಟ್ಟೋದೇ ಮಹಿಳೆಯರಲ್ಲಿ. ಅದಕ್ಕೆ ಇವತ್ತು ನಮ್ಮ ಡಾಕ್ಟ್ರು ಬರೇ ಮಹಿಳೆಯರ ಬಗ್ಗೆನೇ ಮಾತಾಡಿದ್ರು. ಅದಕ್ಕೆ ಹೆಣ್ಮಕ್ಳನ್ನ ನಾವು ಹಾಸ್ಯ ಪ್ರಿಯರು ಅಂತ ಕರಿತೀವಿ, ಅವರಿಗೆ ನಾವು ಹಸನ್ಮುಖಿಯರು ಅಂತೇಳಿ ಕರಿತೀವಿ. ಒಂದೇನಂದರೆ ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರನ್ನು ಕಂಡ್ರೆ ನನಗೆ ಭಾಳ ಗೌರವ. ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರು ಹೆಂಗೆ ಅಂತಂದರೆ, ಎಲ್ಲಿಗೆ ಕಾರ್ಯಕ್ರಮಕ್ಕೆ ಬರಲಿ, ಯಾವುದೇ ಒಂದು ಶುಭ ಸಂದರ್ಭಕ್ಕೆ ಬರಲಿ, ಅವರು ನೀಟಾಗಿ ತಲೆ ಬಾಚಿಕೊಂಡು ಕುಂಕುಮ ಇಟ್ಕೊಂಡು ಸೆರಗೊತ್ತುಕೊಂಡು ಕಾರ್ಯಕ್ರಮಕ್ಕೆ ಬರ್ತಾರೆ. ಹೌದ್ರಿ, ಭಾಳ ಒಂದು ಹೆಮ್ಮೆ ಅನಿಸುತ್ತೆ. ಚಪ್ಪಾಳೆ ತಟ್ಟಿದ್ದಕ್ಕೆ ಧನ್ಯವಾದ ಆ ಮಹಿಳೆಯರಿಗೆ. ಯಾಕೆಂದರೆ ನಾನು ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಲ್ಲಿ ಕಾರ್ಯಕ್ರಮ ಮಾಡ್ತೇನೆ, ಮೂಲೆಯಲ್ಲಿ ಕಾರ್ಯಕ್ರಮ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮೊನ್ನೆ ಇಂಥದ್ದೇ ಕಾರ್ಯಕ್ರಮ ರಾಯಚೂರಲ್ಲಿ ಮಾಡಿದೆ. ನಾನು ರಾಯಚೂರಲ್ಲಿ ಮಾಡಿದೆ, ಮುಂದ್ಗಡೆ ಎಲ್ಲ ಹೆಣ್ಮಕ್ಳು ಕೂತಿದ್ರು, ಜಡಿನ ಕಟ್ಟಿರಲಿಲ್ಲ, ಈಗ ಕೂಲ ಬಿಟ್ಬಿಟ್ಟವು ಟಾಯ್ಕ್ ಅಂತೇಳಿ. ಈ ಕಡೆ ಒಂದಿಷ್ಟು ಕೂಲ ಟಾಯ್ಕ್. ಇದು ಹೆಂಗೆ ಕಾಣ್ತಿತ್ತು ಅಂದರೆ, ಈ ಹೈವೇ ರೋಡ್ನಾಗ ಅಚ್ಚಕ್ಕಿಚ್ಚಕ್ಕೆ ಆಲದ ಮರ ಇರ್ತಾವಲ್ಲ, ಆ ಆಲದ ಮರ ಥರ ಕಾಣಕತ್ತೇವ. ಇನ್ನೂ ಕೆಲವು ಹೆಣ್ಮಕ್ಳು ನೋಡ್ಬೇಕು, ಅದೇನೋ ಫ್ಯಾಷನ್ ಅಂತ ಈ ಕಡೆ ಹಿಂದ್ಗಡೆಯಿಂದ ಒಂದು 4 ಕೂಲ ತಗೊಂಡು ಅದನ್ನು ಸುಳಿ ಸುತ್ತಬಿಟ್ರೆ ಟೊಯ್ 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 ಅಂತ. ಈ ಕಡೆ ಒಂದು 4 ಕೂಲ ಅದನ್ನು ಸುಳಿ ಸುತ್ತಬಿಟ್ರೆ ಟೊಯ್ 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 ಅಂತ. ಇದಕ್ಕೇನಂತೀವಿ ಅಂದರೆ ಆಲದ ಮರದ ಬೇರು ಅಂತೀವಿ ನಾವು. ಹೌದು, ಆಲದ ಮರ ಬೇರು. ಒಂದು 10 ವರ್ಷ ಹೋಗ್ಬಿಡ್ಬೇಕ್ರಿ, ಮೊಕ ತುಂಬ ಬರೀ ಬೇರುಗಳೇ. ಯಾರ ಮಾತಾಡಿಸ್ಬೇಕು, ಏನೇ ಗೀತಾ ಚೆನ್ನಾಗಿದೆಯಾ, ಆಕೆ ಬೇರೆಲ್ಲ ತೆಗಿಬೇಕು, ಚೆನ್ನಾಗಿದೆ ಕಣೆ ರೂಪ ಅನ್ಬೇಕು. ಅಂಥ ಪರಿಸ್ಥಿತಿ ಬರ್ತೈತಿ ನಮಗ. ಅದಕ್ಕೆ ಹೇಳೋದು. ಆಮೇಲೆ ಹೆಣ್ಮಕ್ಳಂದ್ರೆ ಒಂದು ನಮಗೆ ಭಾಳ ಗೌರವ ತರ್ತಕ್ಕಂಥ ವಿಷಯ ಏನಂತಂದರೆ, ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ದೊಡ್ಡದಾಗಿ ಕುಂಕುಮ ಇಡ್ತಾರೆ. ಹೌದಾ, ಇದು ನಮ್ಮ ಸಂಸ್ಕೃತಿ. ಯಾಕಂದರೆ ಕುಂಕುಮ ಅಂದ್ರೆ ಏನು, ಗಂಡನ ಮನಸ್ಸು ಮತ್ತು ಗಂಡ ಯಾವತ್ತಿಗೂ ನಮ್ಮ ಹಣೆಯಲ್ಲಿ ದೊಡ್ಡದಾಗಿರ್ಬೇಕಂತಂತೇಳಿ ನಮ್ಮ ಮಹಿಳೆಯರು ಕುಂಕುಮ ಇಡ್ತಾರೆ. ಆದರೆ ಏನು ಮಾಡ್ಬೇಕ್ರಿ, ಇವಾಗೆಲ್ಲ ಫ್ಯಾಷನ್ ಕಾಲ. ಹೌದಾ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕುಂಕುಮ ಬರ್ತಾ ಶಾರ್ಟ್ ಕಟ್ ಆಗ್ಯಾವ. ನಿಮ್ಗೆ ಗೊತ್ತಿಲ್ಲ, ನಾ ಹೇಳ್ತೀನಿ. ಏನಂದರೆ ಅವಾಗ ಹೆಂಗಿತ್ತು ಹೇಳ್ರಿ, 2 ರೂಪಾಯಿ ಕಾಯಿನ್ ಅಟ್ಟು ಕುಂಕುಮ ಇರ್ತಿತ್ತು. ಬರ್ತಾ ಏಟಾಯ್ತು, 8 ಕಾಯಿನ್.
ಆಮೇಲೆ ನಾಲ್ಕನಕಾಯನು ಇತ್ತೀಚೆಗೆ ನೋಡ್ಬೇಕ್ರಿ ಅವು ಜೀರಿಗೆ ಕಾಳು ಸಾಸಿವೆ ಕಾಳು ಇರ್ತಾವಲ್ಲ ಈಟ ಬಿಡು ಸಾಕು 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 ಅಂದ್ರೆ ಅವ ಗಂಡ ಅನ್ನವ ಈಟ ಆಗ್ಬಿಟ್ಟನ ಈಗ. ಅಂದ್ರೆ ಹೆಣ್ಮಕ್ಳ ಕೈಯ ಗಂಡ ಅನ್ನವ ಈಟ ಆಗ್ಯಾನ. ಇನ್ನೂ ಫ್ಯಾಷನ್ ರೀ, ಎಂತೆಂಥ ಫ್ಯಾಷನ್ ಅಂತೀರಿ ಇವಾಗೆಲ್ಲ ಸ್ಟಿಕರ್ಗಳು ಬಂದ ನೋಡ್ಬೇಕು. ಎಂತೆಂಥ ಸ್ಟಿಕರ್ ಅಂದ್ರೆ ಆ ಸ್ಟಿಕರ್ ಹೆಂಗಿರುತ್ತೆ ಗಂಡ ಹಂಗಾಗಿರ್ತಾನಂತ ಅರ್ಥ. ಮೊನ್ನೊಬ್ಬಕ್ಕೆ ಸ್ಟಿಕರ್ ಇಟ್ಟಿದ್ಲು ಹೆಂಗ್ ಗೊತ್ತ ಉದ್ದಕ್ಕೆ ನಿಂದಿಸ್ಬಿಟ್ಟ ಟೊಯ್ ಅಂದ್ರೆ ಅವ ಗಂಡ ಈಕಿ ಹೇಳ್ದಂಗೆ ಸುಮ್ಮನೆ ಕೇಳ್ಬೇಕವ ಸುಮ್ಮಂದ್ರ ಆಯ್ತು ಇದು ಉದ್ದಕ್ಕೆ ಸ್ಟಿಕರ್ ಇಟ್ಟಳ ಮತ್ತೆ ಗಂಡ ಹಂಗೆ ಉದ್ದಕ್ಕೆ ನಿಂತು ಬಿಡ್ತಾನೆ ಈಕಿ ಹೇಳ್ದಂಗ. ಇನ್ನೊಬ್ಬಕ್ಕೆ ಸ್ಟಿಕರ್ ಇಟ್ಟಿದ್ಲು ಹೆಂಗ್ ಇಟ್ಟಿದ್ಲು ಗೊತ್ತನ್ರಿ ಈ ಹಾವು ಬೆಂಡೆಗಿರ್ತ ನೋಡ್ರಿ ನೀವು ಟೊಯ್ ಸೊಯ್ 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 ಟಪಕ್ ಅಂದ್ರೆ ಈಕಿ ಕೈಯಾಗ ಇವಾಗ ಗಂಡ ಫುಲ್ ಬೆಂಡ ಆಗ್ಬಿಟ್ಟನ ಅಂತ ಅರ್ಥ ಅದು. ಅದಕ್ಕೆ ಬೆಂಡ್ ಆಗಿದ್ದಕ್ಕೆ ಆ ಆಕಾರದಾಗ ಸ್ಟಿಕರ್ ಹಚ್ಕೊಂಡಳ ಈಕಿ. ಅದಕ್ಕೆ ಹೇಳೋದು ಹಸ್ಬೆಂಡ್ ಇಂಗ್ಲಿಷ್ನಾಗ ಏನಂತಾರೆ ಹೇಳ್ರಿ ಗಂಡಗ ಹಸ್ಬೆಂಡ್, ಈಕೆ ಕೈಯಾಗ ಅವನು ಬೆಂಡ್, ಅದಕ್ಕೆ ಹಸ್ಬೆಂಡ್. ಆಮೇಲೆ ಮೊನ್ನೆ ಒಬ್ಬಾಕಿ ನೋಡಿದ್ರಿ ಸ್ಟಿಕ್ಕರ್ ಹಚ್ಕೊಂಡಿದ್ಲು ಹೆಂಗ್ ಹಚ್ಕೊಂಡಿದ್ಲು ಗೊತ್ತನ್ರ ಅದ್ರ ಆಕಾರ ನೋಡ್ಬೇಕು ನೀವು ಹೆಂಗೆ ಸ್ವಾಂಕ್ ಟಪಾಕ್ ಹಿಂಗಂತೆ. ಅಂದ್ರೆ ಈಕೆ ಕೈಯಾಗ ಅವ ಗಂಡ ಏನಾರ ಜಾಸ್ತಿ ನಕರ ಮಾಡಿದ್ರೆ ಈಕೆ ಮಾತು ಕೇಳಿಲ್ಲ ಅಂದ್ರೆ ಕೈ ತಿರುವಿಟ್ಟು ಬಿಡ್ತಾಳ, ಕಾಲ್ ತಿರುವಿಟ್ಟು ಬಿಡ್ತಾಳ, ಗೋಣ ತಿರುವಿಟ್ಟು ಬಿಡ್ತಾಳ ಅಂತ ಅರ್ಥದು. ಆ ಆಂಗಲ್ನಾಗ ಸ್ಟಿಕ್ಕರ್ ಹಚ್ಚಿದ್ಲಾಕಿ ನೋಡ್ರಿ ಎಂತೆಂಥ ಫ್ಯಾಷನ್ ಅಂತೀರಿ. ಇನ್ನು ಬಾತ್ರೂಮ್ನಾಗ ಹೋಗಾರ ಹೆಣ್ಮಕ್ಳು ನೋಡ್ಬೇಕು ನೀವು ಮಖ ತೊಳ್ಕೊಳಕ್ ಬಾತ್ರೂಮ್ಗೆ ಹೋಗಾರ ಹೌದಾ ಹಿಂಗೆ ತೆಗೆದು ಬಿಡ್ತಾರ ಸ್ಟಿಕ್ಕರ್ ಹಿಂಗೆ ತೆಗೆದು ಅವ ಗಂಡ ಅಲ್ಲೇ ಇರ್ತಾನೆ ನಾನ್ ಅದು ತೆಗಿಬೇಡ ತಡಕಲ್ರಿ ನಾನೇನು ಎಲ್ಲರೂ ಒಯ್ತೀನಿ ಅನ್ನೋದು ತಡ್ರಿ ಅಂತೇಳಿ ಆ ಟೈಲ್ಸ್ಗೆ ಹಚ್ತಾಳ ಇಲ್ಲ ಕನ್ನಡಿಗೆ ಹಚ್ತಾಳ ಹೌದಾ. ಮಖ ತಕ್ಕಂತಾರ ಹೌದಾ, ಮಖ ತೊಳ್ಕೊಂಡ ಮೇಲೆ ಅದು ಒಂದ್ ವೇಳೆ ನೆನಪಾದ್ರೆ ತಗೊಂಡು ಹೋಗಾರ ಇಲ್ಲಾಂದ್ರೆ ಇನ್ನೊಂದು ಹಚ್ಕೊಂತಾರ ಅವರು ಹೌದಾ. ಇನ್ನೊಂದು ವಿಷಯ ಹೇಳ್ತೀನಿ ಏನಂದ್ರೆ ಇಂಥ ದೊಡ್ಡ ಕಾರ್ಯಕ್ರಮದಾಗ ಇಬ್ಬರು ಅಕ್ಕ ತಂಗಿಯರು ಮಾತಾಡಕತ್ತಿದ್ರು ಏನಂತ ಅಕ್ಕ ನಿನ್ನ ಬ್ಲೌಸು ನಿನ್ನ ಸ್ಯಾರಿ ನಿನ್ನ ರಿಂಗ್ಸು ನಿನ್ನ ಬಳಿ ಕರೆಕ್ಟ್ ಮ್ಯಾಚ್ ಆಗ್ಯಾವ ಆದ್ರೆ ಸ್ಟಿಕ್ಕರ್ ಮ್ಯಾಚ್ ಆಗಿಲ್ಲ. ಒಂದು ಕೆಲಸ ಮಾಡಕ್ಕ ಏನು ನನ್ನ ಸ್ಟಿಕ್ಕರ್ ನೀನಿಟ್ಗ ನಿನ್ನ ಸ್ಟಿಕ್ಕರ್ ನನಗೆ ಕೊಡು ಅಂದ್ರ ನನ್ನ ಗಂಡ ನಿಂತಾಗ ನಿನ್ನ ಗಂಡ ನನಗೆ ಕೊಡು ಅಂತ ಮುಂದೆ ಬರ್ತದ. ಇವಾಗಲ್ಲ ನೋಡ್ರಿ ಸಂದರ್ಭ ಅಂದ್ರೆ ನಾವೆಲ್ಲ ಇದನ್ನ ಹಾಸ್ಯಕ್ಕೆ ಒಳಪಡಿಸ್ತೀವಿ. ಅದಕ್ಕೆ ಹೇಳೋದು ಇವತ್ತು ಹಾಸ್ಯ ಅಂತ ತಂದಾಗ ಮಹಿಳೆಯರಲ್ಲೇ ಜಾಸ್ತಿ ಹುಟ್ಟುತ್ತೆ. ಒಂದು ಮಾತು ಹೇಳ್ತೀನಿ ಯಾಕಂದ್ರೆ ನಮ್ಮ ಸುತ್ತಮುತ್ತಲೆಲ್ಲ ನಡೀತಾವೆ ನೀವೆಲ್ಲ ಗಮನಿಸ್ಬೇಕು. ಇಂಥ ದೊಡ್ಡ ಕಾರ್ಯಕ್ರಮದಾಗ ಆಮೇಲೆ ಕಾಲೇಜ್ ಹುಡುಗಿಯರು ಭಾಳ ಚಂದ ಮಾತಾಡ್ತಾರ್ರಿ. ಒಂದ್ಸರಿ ಕಾಲೇಜ್ ಹುಡುಗಿ ಸಿನಿಮಾ ನೋಡಕ್ ಬಂದಿದ್ರು. ಸಿನಿಮಾ ನೋಡಕತ್ತಾರ ಟಕ್ ಅಂತ ಕರೆಂಟ್ ಹೋಗ್ಬಿಡ್ತು. ಫುಲ್ ಕತ್ಲು. 2 ನಿಮಿಷ ಕರೆಂಟೇ ಬರಲಿಲ್ಲ. 2 ನಿಮಿಷ ಆದ್ಮೇಲೆ ಕರೆಂಟ್ ಬಂತು. ಅವಾಗ ಹುಡುಗ ಹೇಳ್ತಾನೆ ಹುಡುಗಿಗೆ, ಪ್ರಿಯೆ 2 ನಿಮಿಷ ಕರೆಂಟ್ ಹೋಗೈತಂತ ಗೊತ್ತಾಗಿದ್ರ ಆ ಕತ್ಲದಾಗ ನಿನಗೊಂದು ಮುತ್ತು ಕೊಡ್ತಿದ್ ನೋಡು ಅಂದವ. ಅದಕ್ಕೆ ಈ ಹುಡುಗಿ ಏನು ಅನ್ಬೇಕು, ಮತ್ತೆ ಇಷ್ಟ ತನಕ ಮುತ್ತು ಕೊಟ್ಟಿದ್ ನೀವಲ್ಲನೋ. ಕಾಲೇಜ್ ಹುಡುಗಿಯರ ಹೆಂಗೆ ಮಾತಾಡ್ತಾರಂದ್ರೆ ಮತ್ತೆ ನಮ್ಮ ಫ್ಯಾಮಿಲಿ ಲೇಡೀಸ್ ಎಲ್ಲ ಹೆಂಗೆ ಮಾತಾಡ್ಬೋದು. ಭಾರಿ ಚಂದ ಮಾತಾಡ್ತಾರ ನೋಡ್ಬೇಕು ನೀವು. ಇಂಥ ದೊಡ್ಡ ಕಾರ್ಯಕ್ರಮದಾಗ ಒಂದು 4 ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರು. ಏನಂತ, ಅಯ್ಯ ನನ್ನ ಗಂಡ ಡಾಕ್ಟರ್ ಅದ ನನಗೆ ನಿನಗೇನು ಗೊತ್ತು. ಪಕ್ಕದಾಗಿದ್ದ ಕೇಳಿದ್ಲು, ಅಯ್ಯ ಬುಡಂಗೆ ನನ್ನ ಗಂಡ ವಕೀಲದ ನಿನಗೇನು ಗೊತ್ತು. 3ನೇದ ಕೇಳಿದ್ಲು, ಅಯ್ಯ ಬುಡಂಗೆ ನನ್ನ ಗಂಡ ಬೆಂಗಳೂರಾಗ ಇಂಜಿನಿಯರ್ ಅದ ನಿಮಗೇನು ಗೊತ್ತು. 4ನೇದಾಕಿ ಬಂದ್ಬಿಟ್ಲ ಇಲ್ಲಿಗೆ, ಅಯ್ಯ ನಿಮ್ಮ ಗಂಡ ಅಂದ್ರೆ ಏನಿದ್ರೆ ಎದಕ್ಕೆ ಬಂತು, ತಿಂಗಳಿಗೊಂದ್ಸರಿ ಬಂದು ನನ್ನ ಗಂಡ ತಲೆ ತಗ್ಸಕಬೇಕು ಅನ್ಲಕ್ಕಿ. ನಿನ್ನ ಗಂಡ ಅಷ್ಟು ದೊಡ್ಡ ಕೆಲಸದಾಗದಾನ. ಹೌದು, ನನ್ನ ಗಂಡನ ಕಟಿಂಗ್ ಶಾಪ್ ಐತಿ. ತಿಂಗಳಿಗೊಂದ್ಸರಿ ಬಂದು ನಿಮ್ಮ ಗಂಡ ಅಂದ್ರೆ ತಲೆ ತಗ್ಸ್ಬೇಕು ನನ್ನ ಗಂಡ ತಕ ಹಿಂಗಂದ್ರೆ ಹಿಂಗ ಏನು ಅನ್ಕೊಂಡು ನನ್ನ ಗಂಡನ ಪವರ್ ಅನ್ಲಿಕ್ಕೆ. ಹೌದಾ. ಇನ್ನು ಮದುವೆ ಆಗಿರ್ತಕ್ಕಂಥ 3 ಜನ ಅಕ್ಕ ತಂಗಿಯರು ಹಿಂಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ರು. ಕಾರ್ಯಕ್ರಮ ಭಾಳ ಚಂದ ನಡೀತೈತಿ, ಮಹಾರಾಷ ಭಾಳ ಚಂದ ನಗಿಸ್ತಾನಂತೇಳಿ 3 ಜನ ಅಕ್ಕ ತಂಗಿಯರು ಬಂದು ಕುಂತರು ಕಾರ್ಯಕ್ರಮಕ್ಕೆ. ಇನ್ನು ಸ್ಟಾರ್ಟ್ ಆಗಿದ್ದಲ್ಲ, ಒಬ್ರಿಗೊಬ್ರು ಮಾತಾಡಕತ್ತಿದ್ರು 3 ಜನ ಅಕ್ಕ ತಂಗಿಯರು ಮದುವೆ ಆದರು. ಏನಂತ, ಅಕ್ಕ ನಿಂದ ಚಲೋ ಬಿಡೆ, ಯಾಕಂದ್ರ ನಿನ್ನ ಗಂಡ ಬಸ್ ಕಂಡಕ್ಟರ್ ಅದನ, ಮಸ್ತ್ ಐತ್ ನೋಡಿ ನಿನ್ನ ಜೀವನ. ಈ ಕೇಳಿದ್ಲು, ಅಯ್ಯ ತಂಗಿ ನನ್ನ ಗಂಡ ಏನು ಬಸ್ ಕಂಡಕ್ಟರ್ ಏನ, ನನ್ನ ಮನಿ ಬಾಕಲ್ದಾಗ ನಿಂತ್ರ ಸಾಕು ಒಳಕ ಬಾರಿ ಅಂತ ಬಡ್ಕಂತಾನ. ಇನ್ನು ರಾತ್ರಿ 12 ಗಂಟೆ ಸತಿ ನನ್ನ ನಿದ್ದಿನ ಮಾಡಿ ಕೊಡ್ಸಂಗಲ್ಲ. ಅಷ್ಟು ರೊಮ್ಯಾಂಟಿಕ್ಕ ಮಣ್ಣ. 12 ಗಂಟೆಗೆ ಸತಿಗೂ ನಿದ್ದೆ ಗಣ್ಣಾಗ ಚಿಲ್ಡ್ರೆ ಕೊಡ್ರಿ ಅಂತ ತಿವೆ ಕೈತಿ ಬಿಡ್ತಾನ. ಏನು ಕಂಡಕ್ಟರ್ ಏನೋ ನನ್ನ ಗಂಡ ಅಂತ ಈಕಿ. ತಂಗಿ ನಿಂದ ಚಲೋ ಬಿಡೆ, ಯಾಕಂದ್ರ ನಿನ್ನ ಗಂಡ ಸಾಲಿ ಮಾಸ್ತರ್ ಅದನ, ಮಸ್ತ್ ಐತ್ ನೋಡಿ ನಿನ್ನ ಜೀವನ. ಅಯ್ಯೋ ಅಕ್ಕ ನನ್ನ ಗಂಡ ಏನು ಸಾಲಿ ಮಾಸ್ತರ ಏನ, ಯಾಕಂದ್ರೆ ಮೊನ್ನೆ ಉಪ್ಪಿಟ್ಟಿಗೆ ಉಪ್ಪು ಕಡಿಮೆ ಹಾಕಿನಂತ ತಿಳ್ಕೊಂಡು ಸಾಲ್ಯಾಗ ಹುಡುಗರು ತಪ್ಪು ಮಾಡಿದ್ರೆ ಬೆಂಚಿ ಮೇಲೆ ಎಬಿಸಿಂದಿರ್ತಾರಲ್ಲ, ಹಂಗ ನನ್ನ ಕಿಚನ್ ಕಟ್ಟಿ ಮೇಲೆ ಎಬಿಸಿಂದಿರ್ಸೇನ. ಹೋದ ವಾರದಾಗ ಬದ್ನಿಕಾಯಿ ಪಲ್ಯ ಬೇಸ್ ಮಾಡಿಲ್ಲ ಅಂತ ತಿಳ್ಕೊಂಡು ಒಂದ ಬದ್ನಿಕಾಯಿ ಪಲ್ಯನ ತಿರ್ಗಾ ಮುರ್ಗ 4 ಸಲ ಮಾಡ್ಸ್ಯಾನ. ಯಾಕ್ರಿ ಅಂತ ಕೇಳಿದ್ರೆ ಹೋಮ್ ವರ್ಕ್ ಅದು ಸುಮ್ಮನೆ ಮಾಡು ಅಂತಂತಾನ. ನನಗಂತ ಸಾಕಾಗ್ಬಿಡತ್ತಿ ಸಾಲಿ ಮಾಸ್ತರ ಗಂಡನ ಕಾಲಾಗಂತ ಈಕೆ. ನಮ್ಮಿಬ್ರದ್ದು ಬಿಟ್ಟು ಬಿಡು, ಇಲ್ಲಿ ಎದಳಲ್ಲ ಸಣ್ಣ ತಂಗಿ, ಈಕಿದ ಮಸ್ತ್ ಐತಿ ಜೀವನ.
ಯಾಕಂದ್ರೆ ಈಕೆ ಗಂಡ ಮಿನಿಸ್ಟರ್ ಅದಾನ. ಹೌದು ಈಕಿದ ಮಸ್ತ್ ಐತಿ. ಅವಾಗ ಈಕೆ ಹೇಳ್ತಾಳ, ಅಯ್ಯೋ ಅಕ್ಕಂದ್ರ ನನ್ನ ಗಂಡ ಏನು ಮಿನಿಸ್ಟರ ಏನ, ಯಾಕಂದ್ರೆ ಒಂದೊಂದ್ಸಾರಿ ಆತ ಮಾತಾಡೋ ಮಾತಿಗೆ ಉರ್ಲಕ್ಕೆ ಬೇಕನ್ಸುತ್ತ. ಯಾಕೆ ಏನಾಯ್ತು, ನಿನ್ನ ಗಂಡ ಮಿನಿಸ್ಟರ್ ಅದಾನಲ್ಲ. ಹೌದು ನನ್ನ ಗಂಡ ಮಿನಿಸ್ಟರ್ ಅದಾನ ಕರೆಕ್ಟು. ಮೊನ್ನೆ ರೀ ನಾನು 3 ತಿಂಗಳು ಪ್ರೆಗ್ನೆಂಟ್ ಇದೀನಿ ರೀ ಅಂತಂದೆ. ಅದಕ್ಕೆ ನಾನು ಮಿನಿಸ್ಟರ್ ಗಂಡ ಏನು ಅನ್ಬೇಕು, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇದ್ರಾಗ ವಿರೋಧ ಪಕ್ಷದವ್ರು ಕೈವಾಡ ಐತಿ. ಭಾಷಣ ಮಾಡಿ ಮಾಡಿ ಅಭ್ಯಾಸ, ಅದನ್ನು ಹೇಳಿಬಿಟ್ಟ ನಾವು ಅದ್ರಾಗ. ಆಮೇಲೆ ಹೆಣ್ಮಕ್ಳು ಎಷ್ಟು ನೀಟಾಗಿ ಮಾತಾಡ್ತಾರಂದ್ರೆ 3 ಜನ ಗೆಳತಿಯರು ಮಾತಾಡಕತ್ತಿದ್ರು ಭಾಳ ಸಿಂಪಲ್ ಆಗಿ. ಏನಂತ, ಅಯ್ಯ ನನ್ನ ಗಂಡ ನನ್ನ ಮೇಲೆ ಭಾಳ ಜೀವ. ಮೊನ್ನೆ ಶಿವರಾಜ್ ಕುಮಾರ್ ಶ್ರೀಕಂಠ ಸಿನಿಮಾ ನೋಡ್ಬೇಕು ಅಂದೆ, ಊಟಕ್ಕೆ ಟಿಕೆಟ್ ತಗೊಂಬಂದು ಕೊಟ್ಟ. ಪಕ್ಕದಾಗಿದ್ದ ಕೇಳಿಲ್ಲ, ಅಯ್ಯ ನನ್ನ ಗಂಡ ನನ್ನ ಮೇಲೆ ಭಾಳ ಜೀವ. ಮೊನ್ನೆ ಜಾಂಗೀರ್ ತಿನ್ಬೇಕಂದೆ, ಊಟಕ್ಕೆ ತಗೊಂಬಂದು ಕೊಟ್ಟ. 3ರಿಂದ ಕೇಳ್ತಾಳೆ, ಅಯ್ಯ ಬುಡ್ರಂಗೆ ನನ್ನ ಗಂಡಂದು ಕೇಳು. ಏನು, ನನ್ನ ಗಂಡ ನನ್ನ ಮೇಲೆ ಪಂಚ ಪ್ರಾಣ. ನಾನು ಏನು ಹೇಳ್ತೀನಿ ಅದನ್ನು ಟಕ್ ಅಂತ ಮಾಡ್ತಾನ. ನಾನು ಮದುವೆ ಆದ ಫಸ್ಟ್ ನೈಟ್ನಾಗ ರೇಷ್ಮೆ ಸೀರೆ ಉಟ್ಕೊಂಡು ಮಲ್ಲಿಗೆ ಹೂ ಮುಡ್ಕೊಂಡು ಹಾಲಿನ ಗ್ಲಾಸ್ ತಗೊಂಡು ರೂಮ್ನಾಗ ಬರಾಕತ್ತಿದ್ದೆ. ನನ್ನ ಗಂಡ ಹಿಂದ್ಗಡೆಯಿಂದ ಬಂದು ನನ್ನ ಸೊಂಟನ ಗಟ್ಟಿಯಾಗಿ ಹಿಡ್ಕಂಡ. ನಾನು ಚೀ ಹೋಗ್ರಿ ಅಂದೆ. ಆವತ್ತು ಹೋದ ಇನ್ನೂ ಬಂದಿಲ್ಲ ದರ್ಬೇಸಿ. ಅದಕ್ಕೆ ಹೇಳೋದು, ಹೆಣ್ಮಕ್ಳ್ರಿ ಇರ್ವಿ ಕಡ್ದಾಗ ಮಾತಾಡ್ತಿರ್ತಾರ ನೋಡ್ಬೇಕು ನೀವು. ಹೌದು, ಸಂಸಾರದಲ್ಲಿ ಭಾಳ ಚಂದ ಇರ್ತಾವ, ಹೆಣ್ತಿ ಹೇಳಿಲ್ಲೋ. ಆಮೇಲೆ ಒಂದ್ಸರಿ ಏನಾಯ್ತು ಬಿಡ್ತು, ಗಂಡ ತನ್ನ ಮಗನ ದರ 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 ಹೇಳ್ಕೊಂಬಂದು ದನಕ್ಕೆ ಬಡ್ದಂಗೆ ಬಡ್ದು, ಭಾಗ್ಯ ಲೇ ಭಾಗ್ಯ, ಇವತ್ತಿಂದ ಇವನು ನನಗೆ ಮಗನೂ ಅಲ್ಲ, ನಾನು ಇವನಿಗೆ ತಂದಿನೂ ಅಲ್ಲ. ಅದಕ್ಕೆ ಹಾಕಿ ನನ್ನ ಮಕ್ಕಳು. ಈ ವಿಷಯ ನಿಮ್ಗೆ ಇವತ್ತು ಗೊತ್ತಾತನು? ಇದು ಇರಿವಿ ಕಡ್ದಂಗಲ್ಲ, ಡಬ್ಬಣ ಚುಚ್ಚಿದಂಗೆ ಆಗ್ತದ. ಹೌದಾ? ಇನ್ನೂ ಕೆಲವು ಸಂದರ್ಭಗಳು ಹೆಂಗಿರ್ತಾವಂದ್ರೆ, ಹೆಣ್ತಿ ಹೇಳ್ತಾಳ, ರೀ ಅಲ್ಲಿ ನೋಡ್ರಿ ಪಕ್ಕದ ಮನ್ಯಾಗ ನಿಮ್ಮ ಫ್ರೆಂಡು ಹೆಣ್ತಿನ ಮಲ್ಲಿಗೂ ಥರ ನೋಡ್ಕೊಂತಾನ, ನೀವು ಇದ್ದೀರ ಲೇ. ಅವನು ಮಾಡೋದು ಮಲ್ಲಿಗೂನು ವ್ಯಾಪಾರ ಕಣೆ. ದಿನ ಸಾಯಂಕಾಲ ಮಲ್ಲಿಗೂ ಉಳಿತಾವ ತಗೊಂಬರ್ತಾನ, ಹೆಣ್ತಿನ ಅದ್ರಾಗ ಇಟ್ಟು ನೋಡ್ತಾನ. ಮತ್ತೆ ನಾನು ಕಾರ್ಪುಡಿ ವ್ಯಾಪಾರ ಮಾಡ್ತೀನಿ, ನಿನ್ನ ಕಾರ್ಪುಡಿ ಡಬ್ಬದಾಗ ಹಿಡಿದನು. ಏ ಬ್ಯಾಡ್ರಿ ಉರಿತೈತಿ, ಮತ್ತೆ ಮುಚ್ಚು ಬಾಯಿ ನನಗೂ ಉರಿತೈತಿ ಅಂದವ. ಅದಕ್ಕೆ ಹೇಳೋದು, ಇದು ಹೆಣ್ಮಕ್ಳ ವಿಷಯ. ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ, ಏನಂದ್ರೆ ನೀವೆಲ್ಲ ಅನ್ಕೋಬಹುದು, ಏನಂದ್ರೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಗಂಡಿಗಿದ್ದ ಪ್ರೀತಿ ಬರ್ತಾ ಬರ್ತಾ ಕಡಿಮೆ ಆಗುತ್ತಾ ಅಂತಂತೇಳಿ. ಹೌದು, ಇದಕ್ಕೆ ನಾನು ಒಪ್ಪಿಗೆ ಅಂತೀನಿ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಆಗಿದ್ದು ಏನಾಯ್ತಂದ್ರೆ, ಒಂದ್ಸರಿ ನನ್ನ ಹೆಂಡತಿ ನನಗೆ ಊಟಕ್ಕೆ ಕೊಟ್ಲು. ಊಟ ಮಾಡಕತ್ತೀನಿ, ನನ್ನ ಹೆಂಡತಿ ಅಳಕತ್ತಿ ಬಿಟ್ಟಾಳ. ಯಾಕೆ ಏನಾಯ್ತು? ಅಲ್ಲ ರೀ, ಅವಾಗ ಮದುವೆ ಆದ ಸ್ಟಾರ್ಟಿಂಗ್ನಾಗ ನಾನು ಉಣ್ಣಕ್ಕೆ ಕೊಟ್ರ ನನಗೆ 3 ತುತ್ತು ತಿನ್ನಿಸಿ 1 ತುತ್ತು ನೀವು ತಿಂತಿದ್ರಿ. ಇವಾಗ ನೋಡ್ರಿ ಪ್ರೀತಿ ಎಷ್ಟು ಕಡಿಮೆ ಆಗೈತಿ. ಲೇ, ಮದುವೆ ಆದ ಸ್ಟಾರ್ಟಿಂಗ್ನಾಗ ನೀನು ಮಾಡ್ತಿದ್ದ ಅಡಿಗೆ ನಾಯಿಸೆ ತಿಂತಿನಂಗಲ್ಲ ಅದನ್ನ. ಹಿಂಗಾಗಿ ನಿನಗೆ 3 ತುತ್ತು ತಿನ್ನಿಸಿ ಈಗ 1 ತುತ್ತು ನಾ ತಿಂತಿದ್ದೆ. ಇವಾಗ ಅಡಿಗೆ ಬೇಸ್ ಮಾಡೋದು ಕಲ್ತಿದ್ದೆ, ಸ್ವಲ್ಪ ನೆಮ್ಮದಿಯಿಂದ ಊಟ ಮಾಡಕ್ಕೆ ಬಿಡು ನಿಮ್ಮ ಅವನ ಅಂದೆ ನಾನು. ಅದ ಆಮೇಲೆ ಒಪ್ಪಿಗೆ ಬೇಕು, ಮದುವೆ ಆದಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ನಿಜ. ಒಂದು ಉದಾಹರಣೆ ಹೇಳ್ತೀನಿ, ಏನಂದ್ರೆ ಈಗ ಹೊಸ ಬೈಕ್ ತಗೊಂಡ್ಬರ್ತೀವಿ ನಾವು. ಹೌದಾ? 1 ದಿನ ಒರೆಸ್ತೀವಿ, ಆಮೇಲೆ 1 ವಾರ ಒರೆಸ್ತೀವಿ, ಆಮೇಲೆ 1 ತಿಂಗಳ ಒರೆಸ್ತೀವಿ, ಆಮೇಲೆ ಏನು ಜೀವನ ಪೂರ್ತಿ ಒರೆಸ್ಕೊಂತ ಕುಂದ್ರಕ್ಕಾಗತ್ತಾ? ಯಾಕೆ ನಡೆಯಲಿ ಅಂತಂತೀವಿ. ಹಂಗೆ ಮದುವೆ ಆಯ್ದ ವಸ್ತ್ರಲ್ಲಿ ಹೆಣ್ತಿಗೆ ವಾರಕ್ಕೆ 1 ಸಿನಿಮಾ, ಆಮೇಲೆ ತಿಂಗಳಿಗೊಂದು ಸಿನಿಮಾ, ಆಮೇಲೆ 6 ತಿಂಗಳಿಗೊಂದು ಸಿನಿಮಾ, ಆಮೇಲೆ ವರ್ಷಕ್ಕೊಂದು 5 ಸಿನಿಮಾ. ಅದಾದ್ಮೇಲೆ ನನ್ನ ಜೀವನನ ಒಂದು ದೊಡ್ಡ ಸಿನಿಮಾ. ಹಿಂಗಾಗಿ ನಾವು ಅಲ್ಲಿ ನಮ್ಮ ಚೇಂಜ್ ಕಾಣ್ತೀವಿ. ಅದಕ್ಕೆ ಹೇಳೋದು, ಇನ್ನೂ ಕೆಲವು ಆಸೆ ಸಂದರ್ಭಗಳು ಹೆಂಗಿರ್ತಾವ ಅಂದ್ರೆ ನಮ್ಮ ಸುತ್ತಮುತ್ತಲೆಲ್ಲ ಇರ್ತಾವೆ, ನೋಡ್ಬೇಕು ನೀವೆಲ್ಲ. ನಾನು ಒಂದ್ಸರಿ ಏನಾಯ್ತು, ದಾವಣಗೆರೆಗೆ ಹೋಗಿದ್ದೆ, ಭಯಂಕರ ಬಿಸಿಲು. ಒಂದು ಕೂಲ್ ಡ್ರಿಂಕ್ ಶಾಪ್ಗೆ ಹೋದೆ. ಕೂಲ್ ಡ್ರಿಂಕ್ ಶಾಪ್ಗೆ ಹೋಗಿ, ನಿಮ್ಮ ಹತ್ರ ಕೋಕಾ ಕೋಲಾ ಐತೆ? ಏ ಇಲ್ರಿ. ಫಂಟ ಐತೆ? ಇಲ್ರಿ. ಮಾಜೆ ಐತೆ? ಇಲ್ರಿ. ಮತ್ತೇನೈತೆ ನಿಮ್ಮ ಶಾಪ್ನಾಗ? ಸಾರ್ ನಮ್ಮ ಶಾಪ್ನಾಗ 7 ಅಪ್ ಇದು ಭಾಳ ಸ್ಪೆಷಲ್ ಕುಡ್ರಿ ಅಂದ. 7 ಅಪ್ ಅಂದ್ರೆ ಏನು ಸಾರ್? 7 ಅಂದ್ರೆ ಏನು? 7 ಅಪ್ ಅಂದ್ರ ಮ್ಯಾಕ. ಈ 7 ಅಪ್ ಕುಡಿದ್ರ ನೀವು 7 ಸಲ ಮ್ಯಾಕ ಅಂತ ಡೇಗ್ತಿರ್ರಿ ಅಂದ. ಅಲ್ಲೇ ಬೇಸೈತಲ್ಲ ಅದು. ಒಂದ್ ವೇಳೆ 7 ಸಲ ಡೇಗ್ಲಿಕ್ರ ಸರ ರೊಕ್ಕ ವಾಪಸ್ ರೀ ಅಂದವ. ನಾನು ತಗೊಂಡೆ, ಓಪನ್ ಮಾಡಿದೆ, ಗಟ 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 ಕುಡಿದೆ. ಆರ ಬಂದವು, 7 ಬರಲೇ ಇಲ್ಲ. ಲೇ, ಬರೀ 6 ಬಂದವು, 7 ಬರ್ಲಿಲ್ಲಲ್ಲ. ಸುಮ್ಮನೆ ಸಾರ್ ನೀವು ಲೆಕ್ಕ ತಪ್ಪಿಟ್ರಿ. ಇಲ್ಲ, ನಾನು ಕರೆಕ್ಟ್ ಲೆಕ್ಕ ಇಟ್ಟೇನೆ. ಇಲ್ಲ, ಯಾಕಂದ್ರೆ ಬರೇ ಮ್ಯಾಕ್ ಹೋಗಿದ್ದವು 6 ಅಷ್ಟ ಲೆಕ್ಕ ಹಿಡ್ದಿದ್ವಿ, ಕೆಳಗೆ ಹೋಗಿದ್ದು ಒಂದು ಲೆಕ್ಕ ಹಿಡಿದಲ್ಲ. ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮ ನಗೆ ಸುಗ್ಗಿಯ ಹಾಸ್ಯದೌತಣ ನಿಮ್ಗೆಲ್ರಿಗೂ ಇಷ್ಟವಾಯ್ತು ಅಂತ ಅನ್ಕೋತೀವಿ. ಮತ್ತೊಮ್ಮೆ ತಮ್ಗೆಲ್ಲ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.